ರೋಮಹರ್ಷಣ ಸೂತ. ಅವ್ರ ತಂದೆ ಸೂತ, ಅವ್ರಿಗೂ ಕೂಡ ಸೂತ ಅಂತ. ಇವ್ರಿಗೂ ಕೂಡ ಸೂತ. ಇವ್ರ ಆಕ್ಚುಲ್ ಹೆಸರು ಉಗ್ರಶ್ರವ. ಉಗ್ರಶ್ರವ ಸೂತ. ಸೊ ಇವ್ರು ಅಲ್ಲಿ ಬರ್ತಾರೆ. ಆಗ ಬಂದಾಗ ಅಲ್ಲಿ ಆ ನಮ್ಮ ಶೌನಕ ಋಷಿಗಳು, ಅಲ್ಲಿ ಸಭೆಯಲ್ಲಿದ್ದಂತಹ ಎಲ್ಲ ಋಷಿಗಳಲ್ಲಿ ತುಂಬಾ ವರಿಷ್ಠರಾದವರು, ವೇದ ಜ್ಞಾನದಲ್ಲಿ ತುಂಬಾ ಪಾಂಡಿತ್ಯ ಇರುವಂತವ್ರು. ಅವ್ರ ಮುಂದೆ ಒಂದು ಪ್ರಶ್ನೆ ಕೇಳ್ತಾರೆ. ಸಾಕಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ. ಆಗ್ಲೇ ಒಂದ್ ಸುಮಾರು 6 ಪ್ರಶ್ನೆಗಳನ್ನ ಹಿಂದೆ ಕೇಳಿದ್ರು. ಅದ್ರ ಉತ್ತರ ಸೂತ ಮುನಿಗಳನ್ನ ನೀಡಿದ ಮೇಲೆ ಅವ್ರಿಗೆ ಇನ್ನೂ ಸಾಕಷ್ಟು ಪ್ರಶ್ನೆ ಕೇಳೋಕೆ ಇಚ್ಛೆ ಆಗತ್ತೆ. ಯಾಕೆಂದ್ರೆ ಅಲ್ಲಿ ಸೂತ ಮುನಿಗಳು ಹೇಳ್ತಾರೆ, ನಾನು ಏನ್ ಹೇಳ್ತಾ ಇದ್ದೀನೋ ಇದೆಲ್ಲವನ್ನ ನಾನು ನನ್ನ ಗುರುಗಳಾದಂತಹ, ಯಾರು ಅವ್ರ ಗುರುಗಳು? ಸೂತ ಗೋಸ್ವಾಮಿಗಳ ಗುರುಗಳು, ಶುಕಮುನಿಗಳು, ಶುಕದೇವರಿಂದ ನಾನು ಕಲ್ತಿದ್ದೆ, ಅವರಿಂದ ನಾನು ಕೇಳಿದ್ದೆ. ಯಾಕೆಂದ್ರೆ ಅದೊಂದು ದೊಡ್ಡ ಸಭೆ ಆಗಿತ್ತು, ಮುಂಚೆ ಆಗಿತ್ತು. ಅಲ್ಲಿ ನಾನು ಕೂತಿದ್ದೆ, ನಾನು ಕೇಳಿದ್ದನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಂತ ಅವರು ಆ ಭಾಗವತದ ಮಹಿಮೆ, ನಾನು ಎಲ್ಲಿಂದ ಈ ಜ್ಞಾನ ಪಡೆದೆ ಅನ್ನೋದನ್ನು ಕೂಡ ಅವರು ಸ್ಪೆಸಿಫೈ ಮಾಡ್ತಾರೆ, ಅವರಲ್ಲಿ ಉಲ್ಲೇಖ ಮಾಡ್ತಾರೆ. ಅದಾದ ಮೇಲೆ ಶೌನಕ ಮುನಿಗಳಿಗೆ ಇನ್ನೊಂದಿಷ್ಟು ಕುತೂಹಲ ಬರುತ್ತೆ. ಅರೆ, ಈ ಭಾಗವತ ಗ್ರಂಥವನ್ನ ಕೇಳಿದ್ದೆ ನಾನು ಅಲ್ಲಿ ಇಲ್ಲಿ, ಬಟ್ ಇಲ್ಲಿ ಅದನ್ನ ಸಾಕ್ಷಾತ್ ಕಲ್ತಿರುವಂತಹ ಒಬ್ಬ ವ್ಯಕ್ತಿ ನನ್ನ ಮುಂದೆ ಇದ್ದಾನೆ, ಅವರಿಂದ ನಾನು ಡೈರೆಕ್ಟ್ ಆಗಿ ಕೇಳಬೇಕು. ಸೊ ಆಗ ಅವರು ಸುಮಾರು 4 ಪ್ರಶ್ನೆಗಳನ್ನ ಕೇಳ್ತಾರೆ. ಮೈಕ್ ಕೊಡ್ತೀರಾ ಅವ್ರಿಗೆ? ಮೈಕ್ ಇದೆ. ಸೊ 4 ಪ್ರಶ್ನೆಗಳು ಯಾವುದು ಅಂತ ಇವತ್ತು ನಾವು ಮೊದಲನೇ ಪ್ರಶ್ನೆ ಉತ್ತರ ಅದೇ ಈ ವೃತ್ತಾಂತ, ಅದನ್ನಷ್ಟೇ ನೋಡೋದು. ಯಾಕಂದ್ರೆ ಈ 4 ಪ್ರಶ್ನೆಗಳ ಉತ್ತರವೇ ಪೂರ್ತಿ ಸ್ಕಂದ. ಆಕ್ಚುಲಿ ಮೊದಲನೇ ಸ್ಕಂದ ಏನಿದೆ, ಇದರ ಪೂರ್ತಿ ವರ್ಣನೆ ಬರೋದು ಈ 4 ಪ್ರಶ್ನೆಗಳ ಉತ್ತರದಿಂದ. ಸೊ ಓದ್ಬೇಕು, ಯಾರಾದ್ರೂ ಓದ್ತೀರಾ? ಮೊದಲನೇ ಶ್ಲೋಕ, ಮೊದಲನೇ ಪ್ರಶ್ನೆ. ಶ್ರೀಮದ್ ಭಾಗವತ ಮಹಾಪುರಾಣದ ಇತಿಹಾಸ. ಈ ಪುಸ್ತಕವನ್ನು ಸಂಕಲಿಸಲು ಶ್ರೀ ವೇದವ್ಯಾಸರು ಎಲ್ಲಿಂದ ಸ್ಫೂರ್ತಿ ಪಡೆದ್ರು? ಯಾವ ಉದ್ದೇಶದಿಂದ ಈ ಗ್ರಂಥದ ಸಂಕಲನವನ್ನ ಮಾಡಿದ್ರು? ಯಾಕೆಂದ್ರೆ ಮಹಾಭಾರತಕ್ಕೆ ಒಂದು ಉದ್ದೇಶ ಇತ್ತು ವ್ಯಾಸರದು, ಅದ್ರ ಮುಂಚೆ ವೇದಗಳನ್ನು ಬರೀಲಿಕ್ಕೆ ಒಂದು ಉದ್ದೇಶ ಇತ್ತು. ಭಾಗವತವನ್ನ ಬರೆಯೋ ಹಿಂದೆ ಏನ್ ಉದ್ದೇಶ? ಎರಡನೇ ಅವ್ರ ಗುರುಗಳು ಶ್ರೀ ನಾರದ ಮುನಿ ಅವರು ಆ ವೃತ್ತ ಅಂತ, ಅದ್ರ ಉತ್ತರವಾಗಿ ಆ ವೃತ್ತ ಅಂತ ಹೇಳಿದ್ರು. ಎರಡನೇ ಪ್ರಶ್ನೆ ಹೇಳ್ತೀರಾ? ಓದ್ತೀರಾ? ಶುಕದೇವ ಗೋಸ್ವಾಮಿ ಹಸ್ತಿನಾಪುರದ ನಾಗರಿಕರು ಅವರನ್ನು ಹೇಗೆ ಗುರುತಿಸಿದರು? ಅವರನ್ನು ಹೇಗೆ ಗುರುತಿಸಿದ್ರು? ಯಾಕಂದ್ರೆ ಶುಕದೇವ್ ಗೋಸ್ವಾಮಿಗಳು ಆ ಸಮಯದಲ್ಲಿ ಪ್ರಸಿದ್ಧರಾಗಿದ್ರು. ಯಾಕೆಂದ್ರೆ ನೋಡಿ, ಯಾವುದೇ ಒಂದು ಎಕ್ಸ್ಟ್ರಾ ಕಮ್ಯುನಿಕೇಶನ್ ಅಥವಾ ಸೋಷಿಯಲ್ ಮೀಡಿಯಾ ತರ ಇಲ್ಲ. ಆದ್ರೆ ಇವರ ಆಧ್ಯಾತ್ಮಿಕ ಪ್ರಜ್ಞೆ ಬಗ್ಗೆ ಪೂರ್ತಿ ವಿಶ್ವವೇ ಮಾತನಾಡ್ತಾ ಇತ್ತು. ಯಾಕೆಂದ್ರೆ ಇವರು ಹುಟ್ಟಿದ್ದು ಯಾರಿಗೆ? ವ್ಯಾಸರಿಗೆ. ಆ ಹುಟ್ಟೆ ಒಂದ್ ರೀತಿ ವಿಚಿತ್ರ. ಭಗವಂತ ಒಂದು ಆಶ್ವಾಸನೆ ಕೊಡುವವರೆಗೂ ಅವರು ತಾಯಿ ಗರ್ಭದಿಂದ ಹೊರಗೆ ಬರಲಿಲ್ಲ. ಬಂದಾದ್ಮೇಲೆ ಕೂಡ ತಕ್ಷಣವೇ ಅವರು ಕಾಡಿಗೆ ಹೋಗ್ತಾರೆ. ಅಷ್ಟೊಂದು ಪರಮ ವಿರಕ್ತರಾದವರು ಈ ಜ್ಞಾನವನ್ನ ಹೇಳ್ತಾ ಇದ್ದಾರೆ. ಯಾರಿಗೆ? ಒಬ್ಬ ರಾಜನಿಗೆ, ಸಾಮ್ರಾಟನಿಗೆ. ಅಷ್ಟೊಂದು ವಿರಕ್ತ, ಅಷ್ಟು ಸಮಾಜದಲ್ಲಿ ಸಂಸಾರದಲ್ಲಿ ತೊಡಗಿರುವಂತ ಒಬ್ಬ ರಾಜನ ಸಂದರ್ಶನವನ್ನ ಮಾಡ್ತಾನೆ, ಅವನನ್ನ ಭೇಟಿ ಮಾಡ್ತಾನೆ, ಅವನ ಜೊತೆ ಮಾತುಕತೆ, ಅವನ ಪ್ರಶ್ನೆಗಳಿಗೆ ಉತ್ತರಿಸ್ತಾನೆ. ಇದು ಆಶ್ಚರ್ಯ. ಸೊ ಆ ಆಶ್ಚರ್ಯವನ್ನ ಎರಡನೇ ಪ್ರಶ್ನೆಯಲ್ಲಿ ಹೇಳ್ತಾ ಇದ್ದಾರೆ. ಆನಂತರ ಮೂರನೇದಲ್ಲಿ ಪರೀಕ್ಷಿತರ ಬಗ್ಗೆ. ಯಾಕಂದ್ರೆ ಪರೀಕ್ಷಿತನು ಕೂಡ ವಿಶೇಷ, ಅವನೇನ್ ಸಾಮಾನ್ಯ ಅಲ್ಲ. ಅವನ ಹುಟ್ಟು, ಅವನ ಪೂರ್ತಿ ಜೀವನ, ಈಗ ಅವನ ಸಾವಿನ ಬಗ್ಗೆ ಕೂಡ ವರ್ಣನೆ ಆಗುತ್ತೆ. ಅವನು ಕೂಡ ವಿಶೇಷ, ಅವನ ಬಗ್ಗೆ ಸ್ವಲ್ಪ ಹೇಳಿ. ಅದಾದ್ಮೇಲೆ ಅವರಿಬ್ರು ಹೇಗೆ ಭೇಟಿಯಾದ್ರು ಅದನ್ನ ಕೂಡ ಹೇಳಿ. ಇದನ್ನ ವಿವರಿಸ್ತಾ ಪೂರ್ತಿ ಭಾಗವತ ಗ್ರಂಥವನ್ನ ನಮ್ಮ ಸೂತ ಮುನಿಗಳು ಹೇಳ್ತಾ ಹೋಗ್ತಾರೆ. ಸೊ ಮೊದಲನೇ ಪ್ರಶ್ನೆ, ಆ ಪ್ರಶ್ನೆಯ ಉತ್ತರವನ್ನೇ ಈ ವೃತ್ತಾಂತದಲ್ಲಿ ನಾವು ನೋಡೋರಿದ್ದೀವಿ. ನಾರದರ ಪೂರ್ವ ಜನ್ಮ, ಇದು ಇವತ್ತಿನ ವಿಷಯ. ಸೊ ನಿಮಗೆಲ್ಲ ಹಿಂದಿನ ಬಾರಿ ನಾವು ಇದ್ರ ಬಗ್ಗೆ ಸ್ವಲ್ಪ ಹೇಳಿದ್ವಿ. ವ್ಯಾಸರು ಅವರು ಕೃಷ್ಣನ ಶಕ್ತಿಯಾವೇಶ ಅವತಾರ ಅಂತ ಹೇಳ್ತಾರೆ. ಭಗವಂತನ ಶಕ್ತಿಯ ಆವೇಶ ಒಬ್ಬ ಜೀವಿಯಲ್ಲಿ ಆದಾಗ ಅದ್ಭುತ ಕಾರ್ಯಗಳನ್ನ ಆ ಜೀವಿ ಮಾಡ್ತಾನೆ. ಉದಾಹರಣೆಗೆ ಪರಶುರಾಮ ಜೀವಿ, ಬಟ್ ಭಗವಂತನ ದುಷ್ಟ ದಮನ ಶಕ್ತಿ ಅಂತ ಅದೊಂದು ಶಕ್ತಿ. ಆ ಶಕ್ತಿ ಅವನಲ್ಲಿ ಆವೇಶ ಆದಾಗ ಅವನು ಎಷ್ಟು ಬಾರಿ ಪೂರ್ತಿ ವಿಶ್ವವನ್ನ ಭ್ರಮಣೆ ಮಾಡಿ ಎಲ್ಲ ದುಷ್ಟ ರಾಜರನ್ನ ಕೊಲ್ತಾನೆ, ನಿಗ್ರಹಿಸ್ತಾನೆ. ಒಂದು ರೀತಿ
ಅವನ ಶೌರ್ಯ, ಅವನ ಪರಾಕ್ರಮವನ್ನ ಸಾಕಷ್ಟು ವರ್ಣನೆ ಮಾಡಿದ್ದಾರೆ. ಕೆಲವು ಅಭಿಪ್ರಾಯದ ಪ್ರಕಾರ ಈಗಲೂ ಕೂಡ ಮಹೇಂದ್ರ ಪರ್ವತದಲ್ಲಿ ತಪಸ್ಸು ಮಾಡ್ತಾ ಕೂತಿದ್ದಾನೆ ಅಂತ ಪರಶುರಾಮ. ಅದೇ ರೀತಿ ನಾರದರು ಕೂಡ, ಅವರು ಕೂಡ ಒಬ್ಬ ಜೀವಿ, ಆದ್ರೆ ಅವರು ಭಗವಂತನ ಅವತಾರ. ಹೇಗೆ ಅವತಾರ? ಭಗವಂತನ ಶಕ್ತಿ ಅವರಲ್ಲಿ ಸಂಚಾರವಾಯಿತು. ಯಾರ ಬಗ್ಗೆ ಹೇಳ್ತಾ ಇದ್ದೀನಿ? ನಾರದರ ಬಗ್ಗೆ. ಭಕ್ತಿ ಶಕ್ತಿ, ಭಗವಂತನ ಭಕ್ತಿ ಶಕ್ತಿ ಆ ಜೀವಿಯಲ್ಲಿ ಸಂಚಾರ ಆಗಿದ್ರಿಂದ ಅವರು ಭಕ್ತಿಯನ್ನ ಪ್ರಚಾರ ಮಾಡಿದ್ರು. ಅದೇ ರೀತಿ ಕಪಿಲ ಅಥವಾ 4 ಕುಮಾರರು ಹೇಳ್ತಾರೆ, ಸರಿ, 4 ಚತುಷ್ಕುಮಾರ್, ಅವರು ಭಗವಂತನ ಜ್ಞಾನ ಶಕ್ತಿ. ಈ ರೀತಿ ಅನೇಕ ಶಕ್ತಿ, ಭಗವಂತನ ಶಕ್ತಿ ಒಬ್ಬ ಜೀವಿಯಲ್ಲಿ ಸಂಚಾರ ಆಗೋದು. ಆ ಜೀವಿ ಭಗವಂತ ಆಗೋದಿಲ್ಲ, ಅವನ ಅವತಾರವನ್ನ ವಿಶೇಷವಾಗಿ ಹೇಳ್ತಾರೆ. ಅದಕ್ಕೆ ಶಕ್ತಿ ಆವೇಶ ಅವತಾರ ಅಂತ ಹೇಳ್ತಾರೆ. ಸೊ ವ್ಯಾಸರು ಯಾವ ರೀತಿ ಅವತಾರ? ಶಕ್ತಿ ಆವೇಶ ಅವತಾರ. ಸಾಮಾನ್ಯವಾಗಿ ವ್ಯಾಸರು ಪ್ರತಿ ಕಲ್ಪದಲ್ಲಿ, ಪ್ರತಿ ಯುಗದ, ಕಲಿಯುಗದ ಪ್ರಾರಂಭದಲ್ಲಿ ಅವರು ಅವತರಿಸಿದಾಗ ಒಬ್ಬ ಜೀವಿ ಶಕ್ತಿಯಾವೇಶ ಅವತಾರ ರೂಪದಲ್ಲಿ ಭಗವಂತ ಅವತರಿಸು. ಸೊ ಅವರು ಅವತರಿಸಿದಾಗ ಅವರು, ಇದರ ವರ್ಣನೆ ಬರುತ್ತೆ 4ನೇ ಅಧ್ಯಾಯದಲ್ಲಿ. ಅವರು ಸರಸ್ವತಿ ನದಿ ತಟದಲ್ಲಿ ಅವರ ಆಶ್ರಮ ಸಮ್ಯಪ್ರಾಶ ಅಂತ, ಅಲ್ಲಿ ಕೂತ್ಕೊಂಡು ಧ್ಯಾನಿಸ್ತಾ ಇದ್ದಾರೆ. ಇದನ್ನ ವರ್ಣನೆ ಮಾಡ್ತಾ ಇರೋರು ಯಾರು? ಸೂತ ಮುನಿಗಳು. ಯಾಕಂದ್ರೆ ಪ್ರಶ್ನೆ 4 ಪ್ರಶ್ನೆ, ಮೊದಲನೇ ಪ್ರಶ್ನೆ ಈಗ ಉತ್ತರಿಸ್ತಾ ಇದ್ದ, ನೆನಪಿಸ್ಕೊಳ್ಳಿ. ಸೊ ತಮ್ಮ ವ್ಯಾಸರು ಈಗ ಕೂತಿರೋದಲ್ಲಿ ತಮ್ಮ ಆಶ್ರಮದಲ್ಲಿ ಆ ಸರಸ್ವತಿ ನದಿ ತಟದಲ್ಲಿ ಧ್ಯಾನಿಸ್ತಾ ಇದ್ದಾರೆ. ಒಬ್ಬ ಮುನಿ ಅಥವಾ ಋಷಿ, ಅವನ ಗುಣವನ್ನ ಶಾಸ್ತ್ರ ಹೇಳುತ್ತೆ, ಯಾರೊಬ್ರು ಬೇರೆಯವರ ಕಲ್ಯಾಣಕ್ಕಾಗಿ ಶ್ರಮಿಸ್ತಾರೋ ಅವರು ಋಷಿಗಳು. ಋಷಿಗಳಂದ್ರೆ ಬೇಜವಾಬ್ದಾರಿಯಾಗಿ ಯಾವುದೇ ಒಂದು ತೊಡಕುಗಳು ಬೇಡ ಅಂತ ಹೇಳಿ ಬಿಟ್ಟೆಲ್ಲ ಕಾಡಲ್ಲಿ ಹೋಗಿ ಬೇರೆಯವರ ಧನದ ಮೇಲೆ ಅವಲಂಬಿತರಾಗಿ ಜೀವಿಸೋದು, ಆ ರೀತಿ ಅಲ್ಲ. ಬೇರೆಯವರ ಕಲ್ಯಾಣಕ್ಕೋಸ್ಕರ ಶ್ರಮಿಸೋದು. ಹೇಗೆ ಶ್ರಮಿಸ್ತಾರೆ? ವಿಶೇಷವಾಗಿ ಅವರು ಭಗವಂತನ ವಾಣಿಯನ್ನ ಪ್ರಚಾರ ಮಾಡ್ತಾರೆ. ಇಲ್ಲಿ ವ್ಯಾಸರು ಏನ್ ಮಾಡ್ತಾ ಇದ್ರು? ಅವರು ಭಗವಂತನ ಶಕ್ತಿಯೇ, ಹಾಗಾಗಿ ಅವರು ಧ್ಯಾನಿಸ್ತಾರೆ. ಮುಂದೆ ಆಗುವಂತಹ ವಿಪರೀತಗಳು ಏನು ಅನ್ನೋದನ್ನ ಅವರು ಯೋಚಿಸ್ತಾರೆ. ಯಾಕಂದ್ರೆ ಕಲಿಯುಗ ಏನು ಪ್ರಾರಂಭ ಆಗತಾನೆ ಆಗ್ತಾ ಇತ್ತು. ಅವರು ಯೋಚಿಸ್ತಾರೆ, ಏನ್ ಆಗೋದಿದೆ. ಅದರಲ್ಲಿ ಡೀಟೇಲ್ ಹೇಳಲಾಗತ್ತೆ. ಈ ಕಲಿಯುಗದಲ್ಲಿ ಜನರ ಆಯುಷ್ಯ ತುಂಬಾ ಕಡಿಮೆ ಇರುತ್ತೆ. ಅಲ್ಪ ಆಯುಷ್ಯ ಅವ್ರಿಗೆ. ಆ ಅಲ್ಪ ಆಯುಷ್ಯದಲ್ಲೂ ಕೂಡ ಆಧ್ಯಾತ್ಮಿಕದ ಕಡೆ ಒಲವು ತುಂಬಾ ಕಡಿಮೆ. ಅಂತಹ ಒಲವಿರುವಂಥವ್ರಿಗೂ ಕೂಡ ಅವರ ಪ್ರಜ್ಞೆ ತುಂಬಾ ಚಂಚಲವಾಗಿರುತ್ತೆ. ನಾವೆಲ್ಲ ನಮ್ಮ ಜೀವನದ ಬಗ್ಗೆ ಯೋಚನೆ ಮಾಡ್ಬೋದಾ? ಆಧ್ಯಾತ್ಮಿಕದ ಮೇಲೆ ಆಸಕ್ತಿ ಕಡಿಮೆ, ಯಾವಾಗ್ಲೂ ಒಂದ್ ಸ್ವಲ್ಪ ಆಸಕ್ತಿ ಬಂದ್ರು ಕೂಡ ತಕ್ಷಣವೇ ಚಂಚಲಿತವಾಗಿ ಹೋಗ್ಬಿಡತ್ತೆ. ಅದಲ್ದೇನೆ ಅವ್ರ ಆಧ್ಯಾತ್ಮಿಕ ಆಸಕ್ತಿ ಇಟ್ಕೊಂಡು ಯಾರೊಬ್ಬರ ಹತ್ರ ಹೋಗಿ ಸ್ವಲ್ಪ ಭಗವಂತನ ಬಗ್ಗೆ ಹೇಳಿ ಅಂದ್ರೆ, ಆ ಹೇಳುವಂತ ವ್ಯಕ್ತಿ ಸಾಕಷ್ಟು ಬಾರಿ ಅವನು ಸರಿಯಾದಂತಹ ವ್ಯಕ್ತಿ ಆಗಿರೋದಿಲ್ಲ. ದಿಗ್ಭ್ರಮಿತರನ್ನಾಗಿ ಮಾಡ್ಬಿಡ್ತಾನೆ. ಅವನು ಸರಿಯಾಗಿ ಆಧ್ಯಾತ್ಮಿಕ ಜ್ಞಾನದಲ್ಲಿ ಸ್ಥಿತನಾಗಿರೋದಿಲ್ಲ. ಸೊ ಅದರಲ್ಲಿ ಒಬ್ಬ ಸದ್ಗುರುವನ್ನ ಪಡೆಯೋದು ತುಂಬಾನೇ ವಿರಳ. ಶಾಸ್ತ್ರದಲ್ಲಿ ಹೇಳಲಾಗತ್ತೆ 3 ವಸ್ತುಗಳು ತುಂಬಾ ವಿರಳ. ಮೊದಲನೇದು ವಿರಳವಾದದ್ದು ಅಂದ್ರೆ ರೇರ್ ಆಯ್ತು. ಮೊದಲನೇದು ಅಂದ್ರೆ ಮನುಷ್ಯ ಜನ್ಮ ಅಲ್ವಾ? 84 ಲಕ್ಷ ಜೀವರಾಶಿಗಳನ್ನು ದಾಟಿ ಬಂದಂತ ಈ ಶರೀರ ಅಲ್ವಾ? ಸೊ ಅದು ತುಂಬಾ ವಿರಳವಾದದ್ದು. ಎರಡನೇದು, ಆ ಮನುಷ್ಯ ಶರೀರವನ್ನ ಪಡೆದ ಮೇಲೆ ಒಬ್ಬ ಸದ್ಗುರುವಿನ ಆಶ್ರಯವನ್ನ ಪಡೆಯೋದು ಅದಕ್ಕಿಂತ ವಿರಳವಾದದ್ದು. ನೋಡಿ, ಎಷ್ಟೊಂದ್ ಜನ ಮನುಷ್ಯ ಜನ್ಮವನ್ನು ಪಡೆದಿದ್ದಾರೆ, ಆದ್ರೆ ಅವರು ಅನೇಕ ರೀತಿ ಕರ್ಮಗಳಲ್ಲಿ ತೊಡಗಿದ್ದಾರೆ. ಅವ್ರ ಜೀವನದಲ್ಲಿ ಬೇರೆ ಏನೋ ಒಂದು ಗುರಿಯನ್ನು ಇಟ್ಕೊಂಡು ನಡೀತಾ ಇದ್ದಾರೆ. ಆದ್ರೆ ಒಬ್ರು ಸರಿಯಾಗಿ ಆ ಆಧ್ಯಾತ್ಮಿಕ ಗುರಿಯನ್ನ ಹುಡುಕ್ತಾ ಒಬ್ಬ ಸರಿಯಾದ ಗುರುವಿನ ಹತ್ರ ಬರೋದು ಇದು ತುಂಬಾ ವಿರಳ. ಆ ಗುರುವಿನ ಆಶ್ರಯ ಸಿಗೋದು ತುಂಬಾ ವಿರಳ. ಮೂರನೇದು, ಆ ಸದ್ಗುರುವಿನ ಆಶ್ರಯದಲ್ಲಿ ಗುರುವಿನ ವಾಣಿಯನ್ನ ಪದೇ ಪದೇ ಕೇಳುವಂತಹ ಅವಕಾಶ ಸಿಗೋದು ತುಂಬಾನೇ ವಿರಳ. ಅದಕ್ಕೆ ನೀವು ಶಾಸ್ತ್ರದಲ್ಲಿ ಕೇಳ್ತೀರಾ, ಒಬ್ಬ ಗುರುಗಳು ಬಂದ್ರು, ಒಬ್ರು ಯಾರೋ ಭೇಟಿ ಆದ್ರು, ಆ ಸಮಯದಲ್ಲಿ ಅವರೇನೋ ಜ್ಞಾನವನ್ನ ಪಡೆದ್ರು, ಉಪದೇಶ ನೀಡಿದ್ರು, ಆಯ್ತು, ಗುರುಗಳು ಹೋದ್ರು. ಮತ್ತೆ ಯಾವಾಗಾದ್ರೂ ಭೇಟಿ ಆದ್ರ? ಕೇಳೋದಿಲ್ಲ ನೀವು ಅಲ್ವಾ? ಒಮ್ಮೆ ಯಾವಾಗೋ ಭೇಟಿ ಆದ್ರು,
ಜ್ಞಾನವನ್ನ ನೀಡಿದ್ರು, ಉಪದೇಶ ನೀಡಿದ್ರು, ಪಾಲನೆ ಮಾಡಪ್ಪ ಅಂತ ಹೇಳಿ ಮುಂದೆ ಹೋದ್ರು. ಬಟ್ ಪದೇ ಪದೇ ಗುರುವಿನ ಆದೇಶ ಅಥವಾ ವಾಣಿ, ಅವರ ಸಂಘ ಸಿಗುವಂಥದ್ದು ಅದು ತುಂಬಾನೇ ವಿರಳ. ಸೊ ಸದ್ಗುರುವನ್ನ ಪಡೆಯೋದು ತುಂಬಾ ವಿರಳ. ಸೊ ಹೀಗೆ ಕಲಿಯುಗದ ಜನರ ದೋಷಗಳನ್ನ ನೆನೆಸ್ತಾ ಇದ್ದಾರೆ ಯಾರು? ವೇದವ್ಯಾಸ. ಯಾಕೆ ನೆನೆಸ್ತಾ ಇದ್ದಾರೆ? ಎಷ್ಟು ಎಷ್ಟು ಕೀಳು ಜನ ಅಂತ ಬೇರೆಯವ್ರನ್ನ ಕೀಳು ಭಾವದಲ್ಲಿ ನೋಡಿ ತಾವು ಸಂತೋಷ ಪಡ್ಲಿಕ್ಕ? ಯಾಕೆ? ಏನು ಒಳ್ಳೇದ್ ಮಾಡ್ಬೋದು ಅನ್ನೋ ಒಂದು ವಿಚಾರ ಮಾಡ್ಲಿಕ್ಕೆ. ಆಗ್ಲೇ ಹೇಳ್ದಾಗೆ ಋಷಿ ಅನ್ನೋನು ಬೇರೆಯವರ ಕಲ್ಯಾಣಕ್ಕಾಗಿ ಶ್ರಮಿಸ್ತಾನೆ. ಸೊ ಇದನ್ನೆಲ್ಲ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಕಲಿಯುಗದಲ್ಲಿ ಏನು ವಿಪರೀತಗಳು ಆಗ್ತವೆ, ಇದನ್ನ ಭಾಗವತದಲ್ಲಿ 12ನೇ ಸ್ಕಂದದಲ್ಲಿ ಪೂರ್ತಿ ವರ್ಣನೆ ಮಾಡಿದ್ದಾರೆ. ಏನೇನು ಕಲಿಯುಗದ ಲಕ್ಷಣಗಳು, ಜನರು ಹೇಗೆ ವರ್ತಿಸ್ತಾರೆ, ಸಾಕಷ್ಟು ವರ್ಣನೆ ಇದೆ. ಅದ್ರ ಬಗ್ಗೆ ಡಿಟೇಲ್ ಆಗಿ ಹೋಗೋದು ಬೇಡ ಈಗ. ಅದಾದ ಮೇಲೆ ಯೋಚನೆ ಮಾಡಿ, ಓಕೆ, ಜನರಿಗೆ ಸ್ಮರಣೆ ಅನ್ನೋದು ಇಲ್ವೇ ಇಲ್ಲ, ಹಾಗಿದ್ದಲ್ಲಿ ಈ ವೇದ ಜ್ಞಾನವನ್ನ ಹೇಗೆ ಅವರು ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ? ಸೊ ಓಕೆ, ನಾನೇನ್ ಮಾಡ್ತೀನಿ, ಬರೆದಿಡ್ತೀನಿ ಅಂತ ಹೇಳಿ ಅವರು ಬರಿಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಸೊ ವೇದವ್ಯಾಸರು ಆ ಸಮಯದಲ್ಲಿ ಅವರು 4 ವೇದಗಳನ್ನ, ಆಕ್ಚುಲಿ ಹೇಳ್ಬೇಕಾದ್ರೆ ಇದ್ದಿದ್ದು ವೇದ ಒಂದೇ, ವೇದ ಒಂದೇ ಆಗಿತ್ತು. ಅದನ್ನ 4 ವಿಭಾಗ ಮಾಡಿದವ್ರು ಯಾರು? ವ್ಯಾಸರು. ಲಾಸ್ಟ್ ಟೈಮ್ ಅದೇ ಹೇಳ್ತಾ ಇದ್ವಿ. ವ್ಯಾಸ ಅಂದ್ರೆ ನೆನ್ಪಿದ್ಯಾ? ವಿಭಾಗ ಮಾಡುವವರು. ಒಂದು ಸರ್ಕಲ್ ನಲ್ಲಿ ಮಧ್ಯ ಏನಿರುತ್ತೆ ಅದಕ್ಕೆ ವ್ಯಾಸ ಅಂತ ಹೇಳ್ತಾರೆ, ಡಯಾಮೀಟರ್. ಸೊ ವ್ಯಾಸರು ಅವ್ರೇನ್ ಮಾಡಿದ್ರು, ಒಂದು ವೇದವನ್ನ 4 ವಿಭಾಗಗಳಾಗಿ ಮಾಡಿದ್ರು. ಆ ಪ್ರತಿಯೊಂದು ವಿಭಾಗಕ್ಕೆ ಒಂದೊಂದು ಉದ್ದೇಶ ಇದೆ. ಅದಾದ ಮೇಲೆ ವಿಶೇಷವಾಗಿ ಅವರು ಆ ವಿಭಾಗಗಳನ್ನ ಒಂದೊಂದು ವೇದವನ್ನ ಒಬ್ಬೊಬ್ಬ ಶಿಷ್ಯರಿಗೆ ಕೊಡ್ತಾರೆ. ಪೈಲ ಅನ್ನೋ ಒಬ್ಬ ಶಿಷ್ಯನಿಗೆ ಋಗ್ವೇದವನ್ನ ಕೊಡ್ತಾರೆ. ಹೀಗೆ ಒಬ್ಬೊಬ್ಬ ಋಷಿಗೆ ಒಂದೊಂದು ವೇದವನ್ನ ನೀಡ್ತಾರೆ. ಅದು ಈಗ್ಲೂ ಕೂಡ ನೀವು ನೋಡ್ಬೋದು, ವೇದ ಪರಂಪರೆ ಈಗ್ಲೂ ನಡೆಯುತ್ತೆ. ಕೆಲವೊಂದ್ ಕಡೆ ತುಂಬಾ ಅದರ ಪಾಲನೆ ತುಂಬಾ ಕಷ್ಟ, ಮೇಲಾಗಿ ಆ ಜನ ಕೂಡ ಸಿಗೋದು ತುಂಬಾ ವಿರಳವೇ. ವೈಖಾನಸ ಆಗಮಗಳು ಅಂತ ಹೇಳ್ತಾರೆ ಈಗ್ಲೂ. ಸೊ ಇದಾದ ಮೇಲೆ ಅವರು ಈ ವೇದಗಳನ್ನ ಬರೆದಿಟ್ಬಿಟ್ರೆ ಸಾಕಾಗೋದಿಲ್ಲ, ಜನರಿಗೆ ವೇದವನ್ನು ಓದುವಂತಹ ಅರ್ಹತೆಗಳಿಲ್ಲ. ಹಾಗಾಗಿ ಅವರು ಪುರಾಣಗಳನ್ನ ರಚಿಸ್ತಾರೆ. ಹಿಂದೆ ನೋಡಿದ್ವಿ ನಾವಿದು. ಎಷ್ಟು ಪುರಾಣಗಳು? 18 ಪುರಾಣ. ಆಕ್ಚುಲಿ 18 ಮುಖ್ಯ ಪುರಾಣಗಳು. ಅದಕ್ಕಿಂತ ಗೌಣ ಪುರಾಣಗಳು ಅಂತ ಇನ್ನಷ್ಟಿವೆ. ಸೊ ಮುಖ್ಯ ಪುರಾಣಗಳು 18, ಅವುಗಳನ್ನ ರಚಿಸ್ತಾರೆ. ಇದಾದ ಮೇಲೆ ಅವರು ವೇದಾಂತ ಸೂತ್ರ ಅಂದ್ರೆ ಪೂರ್ತಿ ವೇದದ ನಿರ್ಣಯವನ್ನ ಸೂತ್ರ ರೂಪದಲ್ಲಿ, ಅಥಾತೋ ಬ್ರಹ್ಮ ಜಿಜ್ಞಾಸ, ತತ್ವ ಸಮನ್ವಯಾತ್, ಈ ರೀತಿಯಾಗಿ ಒಂದೊಂದಾಗಿ ಹೇಳಿದ್ದಾರೆ. ಜನ್ಮಾದ್ಯಸ್ಯತಃ. ಸೊ ಈ ರೀತಿ ಸೂತ್ರವಾಗಿ ಕೊನೆಯಲ್ಲಿ ಬರ್ದಿಟ್ಬಿಟ್ರು. 500 ಸೂತ್ರಗಳನ್ನ ಬರೆದು ಇಷ್ಟೆಲ್ಲ ದೊಡ್ಡ ಕೆಲಸ ಮಾಡಿ ಕೂತಿದ್ದಾರೆ. ಇಷ್ಟೆಲ್ಲ ಮಾಡಿದ ಮೇಲೂ ಕೂಡ ಇನ್ನೊಂದು ದೊಡ್ಡ ಕಾರ್ಯ ಮಾಡ್ತಾರೆ. ಅವರು ಮಹಾಭಾರತವನ್ನ ಬರೀತಾರೆ. ಇದು ವ್ಯಾಸರ ವಿಶೇಷವಾದಂತಹ ಕೊಡುಗೆ. ಮಹಾಭಾರತದಲ್ಲಿ ಏನ್ ನೋಡ್ತೀವಿ? ಸಾಕಷ್ಟು ತುಂಬಾ ಇಂಟ್ರೆಸ್ಟಿಂಗ್ ಸ್ಟೋರೀಸ್ ಅಲ್ವಾ? ಸಾಕಷ್ಟು ಒಳ್ಳೆ, ಅದು ಆಕ್ಚುಲಿ ಇತಿಹಾಸ, ಬಟ್ ಅದು ಒಂದ್ ರೀತಿ ಕಥೆ ರೂಪದಲ್ಲಿ ಹೇಳಿದ್ದಾರೆ. ಜನರಿಗೆ ತುಂಬಾ ಇಂಟ್ರೆಸ್ಟ್ ಆಗುತ್ತೆ ಕತೆ ಕೇಳಲಿಕ್ಕೆ. ಸೊ ಅದನ್ನ ರಚನೆ ಮಾಡಿದ್ರು. ಇದೆಲ್ಲ ಮಾಡಾದ್ಮೇಲೆ ಅವರು ಆ ಆಶ್ರಮದಲ್ಲಿ ಕೂತಿರುವಾಗ ತೀವ್ರವಾದಂತಹ ಅತೃಪ್ತಿಯನ್ನ ಅನುಭವಿಸ್ತಾರೆ. ಇದು ಇಂಟ್ರೆಸ್ಟಿಂಗ್ ಪಾಯಿಂಟ್. ತೀವ್ರವಾದಂತಹ ಅತೃಪ್ತಿ. ಅದನ್ನ ಅವರೇ ಹೇಳ್ತಾರೆ. ಇಷ್ಟೊಂದು ದೊಡ್ಡ ಕಾರ್ಯ ಮಾಡಿದ್ಮೇಲೆ, ಅದು ಸ್ವಂತಕ್ಕೋಸ್ಕರ ಅಲ್ಲ, ಸ್ವಾರ್ಥಕ್ಕಲ್ಲ, ನಿಸ್ವಾರ್ಥವಾದಂತ ಯಾವುದೇ ಕಾರ್ಯ ಮಾಡಿದ್ರು ಒಂದ್ ರೀತಿ ಸಂತೋಷ ಆಗುತ್ತೆ ಮನಸ್ಸಲ್ಲಿ. ಇಂಥ ದೊಡ್ಡ ನಿಸ್ವಾರ್ಥ ಕಾರ್ಯ ಮಾಡಿದ್ರು ಕೂಡ ವ್ಯಾಸರು ಯಾಕೆ ತೃಪ್ತಿಯನ್ನ ಅನುಭವಿಸಲಿಲ್ಲ? ಅವರು ಅದನ್ನ ತಮಗೆ ತಾವೇ ಪ್ರಶ್ನಿಸ್ಕೊಳ್ತಾರೆ. ಒಬ್ಬ ಪ್ರಾಮಾಣಿಕ ವ್ಯಕ್ತಿ ಒಂದ್ ರೀತಿ ಆತ್ಮಾವಲೋಕನ ಅಂತ ಹೇಳ್ತಾರೆ ಅಲ್ವಾ? ಇಂಟ್ರಾಸ್ಪೆಕ್ಷನ್ ಮಾಡ್ತಾರೆ. ಆಗ ಪ್ರಾಮಾಣಿಕನಾಗಿ ತನ್ನಲ್ಲಿರುವಂತಹ ಏನ್ ಕೊರತೆಗಳಿವೆ ಅದನ್ನ ಅವನು ಕಾಣ್ತಾನೆ. ಡಿಪ್ರೆಷನ್ ಅಲ್ಲ, ಬಟ್ ಆದ್ರೆ ಇಂಟ್ರಾಸ್ಪೆಕ್ಷನ್ ತರ. ಸೊ ವ್ಯಾಸರು ಅವರು ಇಂಟ್ರಾಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ಆತ್ಮಾವಲೋಕನ ಮಾಡ್ತಾ ಇದ್ದಾರೆ. ಅವರು ಕೆಲವು ನಿರ್ಣಯಕ್ಕೆ ಬರ್ತಾರೆ. ಇದನ್ನ ಓದ್ಬೇಕು. ಯಾರಾದ್ರು ಓದ್ತೀರಾ? ಕೆಳಗಡೆ ಕೆಂಪು ವರ್ಣದಲ್ಲಿ ಬರ್ದಿದೆ ನೋಡಿ. ಬಹುಶಃ ನಾನು ಭಗವಂತನ ಮೇಲಿನ ಭಕ್ತಿಯನ್ನು ನಿರ್ದಿಷ್ಟವಾಗಿ ಉಲ್ಲೇಖಿಸಲಿಲ್ಲ. ಅದು ಪರಿಪೂರ್ಣ ಜೀವಿಗಳಿಗೆ ಮತ್ತು ದೋಷರಹಿತ ಭಗವಂತ ಇಬ್ಬರಿಗೂ ಪ್ರಿಯವಾಗಿದೆ. ಇಬ್ಬರಿಗೂ ಪ್ರಿಯವಾದಂತಹ
ಸಾಕ್ಷಾತ್ ಭಗವಂತನ ವರ್ಣನೆಯನ್ನ ನಾನು ಮಾಡ್ಲಿಲ್ಲ. ಹಿಂದೆ ಆಗ್ಲೇ ನೋಡಿದ ಹಾಗೆ ಶಾಸ್ತ್ರಗಳೆಲ್ಲದರಲ್ಲೂ ಕೂಡ ಹರಿಯ ಮಹಿಮೆಯನ್ನ ಹೇಳಿದ್ದಾರೆ. ಆದಿ ಅಂತ್ಯೇ ಚ ಮಧ್ಯೆ ಚ ಹರಿ ಸರ್ವತ್ರ ಗೀಯತೆ. ಪ್ರಾರಂಭದಲ್ಲಿ, ಕೊನೆಯಲ್ಲಿ, ಮಧ್ಯದಲ್ಲಿ ಎಲ್ಲ ವೇದ ಪುರಾಣಗಳಲ್ಲಿ ಹರಿಯ ಮಹಿಮೆಯನ್ನ ಹೇಳಿದ್ದಾರೆ, ಕೊಂಡಾಡಿದ್ದಾರೆ. ಹಾಗಿದ್ದಲ್ಲಿ ವ್ಯಾಸರು ಯಾಕೆ ಈ ನಿರ್ಣಯಕ್ಕೆ ಬರ್ತಾ ಇದ್ದಾರೆ, ನಾನು ತುಂಬಾ ಸರಿಯಾಗಿ ವರ್ಣನೆ ಮಾಡ್ಲಿಲ್ಲ? ಹಿಂದಿನ ಬಾರಿ ಕ್ಲಾಸಲ್ಲಿ ಇದ್ದವ್ರು ಹೇಳ್ಬೋದು. ಗೊತ್ತುಂಟಾ ಯಾರಿಗಾದ್ರು? ಹಾ ಹೇಳಿ, ಮೈಕ್ ಕೊಡ್ತೀರಾ? ಹಾ ಹೇಳಿ. ಹಾ, ನಾರದರು ಹೇಳ್ತಾರೆ ಅದನ್ನ, ಹಾ. ಭಕ್ತಿ ರಸ ಇನ್ನೂ ತುಂಬೇಕದ್ರಲ್ಲಿ ಅಂತ. ಅವಾಗ ಭಕ್ತಿ ರಸ ಮತ್ತೆ ತುಂಬಬೇಕು. Okay. ಮತ್ತೆ ಅದಕ್ಕೆ ಮತ್ತೆ ಭಾಗವತನ 2ನೇ ಸರಿ ರಚನೆ ಮಾಡ್ತಾರೆ. ಓಕೆ, ಆ ರಸ ಅನ್ನೋದು ಅಷ್ಟು ಈಸಿಯಾಗಿ ಅರ್ಥ ಆಗೋದಿಲ್ಲ, ಏನದು ಎಕ್ಸಾಕ್ಟ್ಲಿ ಅನ್ನೋದು ತಿಳಿಸ್ಬೇಕು. ಭಗವಂತನಲ್ಲಿ ಎಷ್ಟು ಭಕ್ತಿ ಮಾಡ್ಬೇಕು ಅನ್ನೋದು ಅದ್ರಲ್ಲಿ ಎಷ್ಟು ಭಕ್ತಿ ತೋರಿಸ್ಬೇಕಾಗಿ ಮಾಡಬೇಕು. ಓಕೆ, ದೇವರ ಗುಣಗಾನ. ದೇವರ ಗುಣಗಾನ ಇನ್ನು ಹೆಚ್ಚಾಗಿ ಮಾಡ್ಬೇಕು. ಓಕೆ, ಹೇಳಿ, ದಯವಿಟ್ಟು ಆಡ್ ಮಾಡ್ತೀರಾ? ಭಗವಂತನ ಲೀಲಾ ಗುಣಗಾನ ಮಾಡ್ಬೇಕು, ಲೀಲಾ ಗುಣಗಾನ ಮಾಡ್ಬೇಕು. ಈಗ ನೋಡಿ, ಭಕ್ತರ ಬಗ್ಗೆನೂ ತಿಳಿಸ್ಬೇಕು. ಈಗ ಪುರಾಣಗಳಿವೆ. ಈಗ ನರಸಿಂಹ ಪುರಾಣ, ಪದ್ಮ ಪುರಾಣ, ಲಿಂಗ ಪುರಾಣ, ಸ್ಕಂದ ಪುರಾಣ, ಇದರಲ್ಲಿ ನೀವು ಭಗವಂತನ ಲೀಲಾ ವಿವರವನ್ನ ಪಡಿತೀರಾ. ಆದ್ರೆ ಭಾಗವತ ಯಾಕೆ ವಿಶೇಷ? ಗುಣಲೀಲೆಗಳನ್ನ, ಕೃಷ್ಣನ ಗುಣಲೀಲೆಗಳನ್ನ ವಿವರಿಸಬೇಕು. ತಮ್ಮ- ಮಹಾಭಾರತದಲ್ಲಿ ಕೃಷ್ಣನ ಬಗ್ಗೆ ಬಂದಿದೆ, ಒಂದ್ ಪಾರ್ಟ್ ಇದೆ. ಒಂದು ಪಾರ್ಟ್ ಇದೆ, ದೊಡ್ಡ ಅಂಶವೇ ಬಂದಿದೆ. ಭಗವಂತನ ಏನು ದ್ವಾರಕಾ ಮಥುರಾ ಲೀಲಾ, ಅದೇ ಅವನ ಮುಖ್ಯವಾದಂತಹ ಜೀವನಾವಧಿ ಅಲ್ವಾ? ಎಸ್ ಮಂಜುನಾಥ್, ನಾನ್ ಜಸ್ಟ್ ದಯವಿಟ್ಟು ತಪ್ಪ ತಿಳ್ಕೊಬೇಡಿ. ನಾವು ಎಕ್ಸಾಕ್ಟ್ ಆಗಿ ಹೋದಷ್ಟು ಇನ್ನು ಹೆಚ್ಚಾಗಿ ಗ್ರಂಥವನ್ನ ನಾವು ತಿಳ್ಕೊಳ್ತೀವಿ, ಅದನ್ನ ಮೆಚ್ತೀವಿ ಇನ್ನು. ಹಾ ಹೇಳಿ. ಎಸ್, ಭಗವತ್ ಪ್ರೀತಿ ಮತ್ತು ಭಗವತ್ ಸಂತೃಪ್ತಿ. ಭಗವತ್ ಪ್ರೀತಿ ಮತ್ತು ಎಸ್, ಇದನ್ನ ಇನ್ನೂ ಹೆಚ್ಚು ವಿವರಿಸ್ಬೇಕು. ನೀವು ಎಕ್ಸಾಕ್ಟ್ ಆಗಿ ಆ ಪಾಯಿಂಟ್ ಹೇಳಿದ್ರೆ ಅದನ್ನ ಇನ್ನೂ ಹೆಚ್ಚಾಗಿ ವಿವರಿಸ್ಬೇಕು. ನಾವು 4 ಪುರುಷಾರ್ಥದ ಬಗ್ಗೆ ಲಾಸ್ಟ್ ಟೈಮ್ ಮಾತನಾಡಿದ್ವಿ. ಯಾರಿಗಾದ್ರೂ ನೆನಪಿದ್ರೆ ಅದನ್ನ ಆ ಪಾಯಿಂಟ್ ಬಂದ್ಬಿಡುತ್ತೆ ಅಲ್ಲಿ. ಹೇಳಿ ಮಂಜುನಾಥ್. ಹಾ ಹೇಳಿ, ಮೈಕ್ ಹೇಳಿ. ಹಾ, ಧರ್ಮ, ಅರ್ಥ, ಕಾಮ, ಮೋಕ್ಷ. ಹಾ, ಈ 4 ಪುರುಷಾರ್ಥ. ಈ ಪುರುಷಾರ್ಥಗಳನ್ನ ಮುಂದಿಟ್ಟೆ ವ್ಯಾಸರು ಭಕ್ತಿಯನ್ನ ಹೇಳಿದ್ರು ಇಲ್ಲಿವರೆಗೆ. ನಿನಗೆ ಜೀವನದಲ್ಲಿ ಸಂಪತ್ತು ಪಡಿಬೇಕಾ? ಭಕ್ತಿ ಮಾಡು. ನಿನಗೆ ನಿನ್ ಜೀವನದಲ್ಲಿ ಏನಾದ್ರೂ ಆಸೆಗಳಿದ್ರೆ ಪೂರೈಸ್ಕೊಳ್ಲಿಕ್ಕೆ ಭಕ್ತಿ ಮಾಡು. ನಿನಗೆ ಮುಕ್ತಿ ಬೇಕಾ? ಭಕ್ತಿ ಮಾಡು. ಬೇರೆಲ್ಲ ಶಾಸ್ತ್ರಗಳಲ್ಲಿ ಈ ರೀತಿಯಾಗಿ ಹೇಳಿದ್ರು. ಆದ್ರೆ ಭಾಗವತದಲ್ಲಿ ಹೇಳಿರುವಂತಹ ಭಕ್ತಿಯ ಉದ್ದೇಶ ಬೇರೆ. ಯಾವ್ದದ್ದು? ಏನ್ ಉದ್ದೇಶ ಹೇಳಿದ್ರಲ್ಲ ನೀವು? ಭಗವತ್ ಪ್ರೀತಿ ಅಥವಾ ಭಗವತ್ ಪ್ರೇಮ, ಶುದ್ಧ ಪ್ರೇಮ. ಭಗವಂತನ ಸಂತೃಪ್ತಿಗೋಸ್ಕರ ಭಕ್ತಿ ಮಾಡೋದು, ಅದನ್ನ ಭಾಗವತದಲ್ಲಿ ಮಾತ್ರ ಹೇಳಲಾಗಿದೆ. ಬೇರೆ ಕಡೆ ನೀವು ಅದನ್ನ ಪಡೆಯೋದಿಲ್ಲ. ನಾರದ್ರು ಇದನ್ನ ಹೇಳ್ತಾರೆ. ಸೊ ಹೀಗೆ ವ್ಯಾಸರು ಅವ್ರು ಚಿಂತಿಸ್ತಾ ಇದ್ದಾರೆ, ಏನು ಕಾರಣ ಇರ್ಬೋದು ನನ್ನ ಈ ಅತೃಪ್ತಿಗೆ. ಈ ಚಿಂತನೆ ಮಾಡ್ತಾ ಮಾಡ್ತಾ ಒಂದ್ ಸಮಯದಲ್ಲಿ ಅವರು ತಮ್ಮ ಗುರುಗಳನ್ನೇ ಕಾಣ್ತಾರೆ. ದೇವರ ಇಚ್ಛೆಯಂತೆ ಗುರುಗಳು ಅಲ್ಲಿ ಆ ಸಮಯಕ್ಕೆ ತಕ್ಷಣವೇ ಗೋಚರಿಸ್ತಾರೆ, ಕಾಣಿಸ್ಕೊಳ್ತಾರೆ. ಎದೃಚ್ಛಯ, ಯಾವುದೇ ಒಂದು ಉದ್ದೇಶ ಕಾಣೋದಿಲ್ಲ ಹೊರಮುಖದಲ್ಲಿ, ಆದ್ರೆ ಅವರಾಗೆ ಬಂದ್ರು. ಯಾಕಂದ್ರೆ ಗುರು ಮತ್ತೆ ಪರಮಾತ್ಮ ಅವರಿಬ್ರು ಒಂದು ರೀತಿ ನೇರ ಸಂಪರ್ಕದಲ್ಲಿರ್ತಾರೆ. ಇಲ್ಲೊಬ್ಬ ಜೀವಿ ಇಷ್ಟೊಂದು ಆತ್ಮಾವಲೋಕನ ಮಾಡ್ಕೊಂಡು ನನ್ನ ಬಗ್ಗೆ ತಿಳಿಲಿಕ್ಕೆ ಹಂಬಲಿಸ್ತಾ ಇದ್ದಾನೆ. ಆಗ ಪರಮಾತ್ಮ ಓಕೆ, ನನ್ನ ಪ್ರತಿನಿಧಿಯನ್ನ ಕಳಿಸ್ತಾ ಇದ್ದೀನಿ ಅಂತ ಗುರುವನ್ನ ಕಳಿಸ್ತಾ. ಹಿಂದೊಮ್ಮೆ ನಾ ಈ ಪ್ರಶ್ನೆ ಕೇಳಿದಾಗ ಯಾರೋ ಹೇಳಿದ್ರು, ಧ್ರುವನ ಕತೆ ಕೂಡ ಅದೇ ರೀತಿ ಅಲ್ವಾ? ಧ್ರುವ ಕೂಡ ತುಂಬಾ ಹಂಬಲಿಸ್ತಾ ಇದ್ದ ಭಗವಂತನನ್ನ ಪಡಿಲಿಕ್ಕೆ ಅಂತ. ಆ ತಾಯಿ ಹೇಳಿದ್ಲು. ಅವ್ರು ಹಂಬಲಿಸ್ತಾ ಇದ್ದಾಗ ಪರಮಾತ್ಮ ಒಬ್ಬ ಗುರುವನ್ನ ಕಳಿಸ್ತಾರೆ. ನಾರದ್ರೆ ಬಂದಿದ್ದ ಆ ಸಮಯದಲ್ಲೂ ಕೂಡ. ಸೊ ನಾರದರು ಇಲ್ಲಿ ಕಂಡು ಅವ್ರು ಕಾಣಿಸ್ಕೊಳ್ತಾರೆ. ಅವಾಗ ಅವ್ರು ಹೇಳ್ತಾರೆ, ಏನಪ್ಪಾ ವ್ಯಾಸ, ದೊಡ್ಡ ಕಾರ್ಯ ಮಾಡಿದಿ, ಸಂತೋಷವಾಗಿರ್ಬೇಕು ನಿನ್ಗೆ, ಒಂದ್ ರೀತಿಯ ಹೆಮ್ಮೆ ಆಗಿರ್ಬೇಕು ಅಲ್ವಾ? ಸೊ ನಾರದ್ರ ವ್ಯಾಸರು ಹೇಳ್ತಾರೆ, ಅವರು ಪ್ರಾಮಾಣಿಕರು. ಒಬ್ಬ ಆದರ್ಶವಾದಂತ ಶಿಷ್ಯ ಹೇಗಿರ್ಬೇಕನ್ನೋದನ್ನ ಅವ್ರು ತೋರಿಸ್ಕೊಡ್ತಾರೆ. ಗುರುಗಳೇ, ಹೊರಗೆ ಹೇಗೆ ಸೂರ್ಯ ಎಲ್ಲ ಜಾಗವನ್ನ ಪಸರಿಸುತ್ತೋ ಎಲ್ಲ ಕಡೆ ಸೂರ್ಯನ ಬೆಳಕು ಹೋಗುತ್ತೆ. ಬಟ್ ವ್ಯಕ್ತಿ ಮನುಷ್ಯನ ಶರೀರದ ಒಳಗಡೆ ಅಲ್ಲಿ ಗಾಳಿ ಹೇಗೆ ಹರಿದಾಡುತ್ತೋ, ಹೊರಗಡೆ ಸೂರ್ಯನಂತೆ ಒಳಗಡೆ ಗಾಳಿಯಂತೆ ನೀವು ಎಲ್ಲವನ್ನು ಕಾಣ್ತೀರಾ. ಯಾರು? ಗುರು. ಒಬ್ಬ ಗುರು
ಭಗವಂತನ ಶಕ್ತಿಯಿಂದ ಅವನು ಎಲ್ಲವನ್ನ ಅರ್ಥ ಮಾಡ್ಕೊಳ್ತಾನೆ. ಸ್ವತಂತ್ರ ರೂಪದಲ್ಲ, ಭಗವಂತನ ಕೃಪೆಯಿಂದ. ಸೊ ಅದನ್ನ ನೀವು ತಿಳಿದಿದ್ದೀರಾ. ಸೊ ನಿಮಗೆ ಗೊತ್ತು ನನ್ನಲ್ಲಿ ಏನ್ ದೋಷ ಇದೆ ಅಂತ, ಏನು ನನ್ನಲ್ಲಿ ಕೊರತೆ ಇದೆ ಅಂತ ನಿಮಗೆ ಗೊತ್ತು. ಅದನ್ನ ನೀವು ನನಗೆ ತೋರಿಸಿಕೊಡಿ ಅಂತ ಹೇಳಿದಾಗ ನಾರದರು ಈ 2 ಅಂಶಗಳನ್ನ ಹೇಳ್ತಾರೆ. ಈಗ ತಾನೇ ಕೆಲವರೆಲ್ಲ ಹೇಳ್ತಾ ಇದ್ರಲ್ಲ, ಅದೇ 2 ಅಂಶಗಳಲ್ಲಿ ಬರ್ದಿದೆ. ಯಾರಾದ್ರೂ ಓದ್ತೀರಾ? ಮೊದಲನೇ ಅಂಶ, ನಾರದರು ಏನು ಅವ್ರಿಗೆ ತೋರಿಸ್ಕೊಡ್ತಾರೆ, ಏನ್ ನಿರ್ಣಯ ಹೇಳ್ತಾರೆ, ಏನ್ ಪರಿಶೀಲಿಸ್ತಾರೆ ಅವ್ರ ಜೀವನದಲ್ಲಿ? ಭಗವಂತನು ನಾಮ ರೂಪ ಗುಣ ಲೀಲೆಗಳನ್ನು ಸಾಕಷ್ಟು ಮತ್ತು ನೇರವಾಗಿ ಹಾ, ವಿವರಿಸಿಲ್ಲ. ಸಾಕಷ್ಟು ವಿವರಿಸಿಲ್ಲ, ನೇರವಾಗಿ ವಿವರಿಸಿಲ್ಲ. ನೀವು ನೇರವಾಗಿ ವಿವರಿಸಿಲ್ಲ. ಓಕೆ, ನೀನ್ ಈ ಧರ್ಮವನ್ನ ಮಾಡ್ತಾ ಇದ್ಯಾ, ಈ ಧರ್ಮ ನಿನ್ನ ಕರ್ತವ್ಯ ಮಾಡುವಾಗ ಭಗವಂತನ ಅರ್ಚನೆ ಮಾಡಬೇಕು, ಇದು ನಿನ್ನ ಧರ್ಮ, ಇದು ನಿನ್ನ ಕರ್ತವ್ಯ, ಇದು ಆ ಭಾವದಲ್ಲಿ ಹೇಳಿದ್ದೀರೇ ಹೊರತು ಭಗವಂತನ ಸುಂದರ ಲಕ್ಷಣಗಳನ್ನ ವರ್ಣಿಸಿಲ್ಲ. ಆ ಲಕ್ಷಣಗಳನ್ನ ತಿಳಿದಷ್ಟು ವ್ಯಕ್ತಿ ಭಕ್ತಿಗಿನ್ನು ಸ್ಫೂರ್ತಿ ಪಡಿತಾನೆ, ಪ್ರೇರಣೆ ಪಡಿತಾನೆ. ಅದನ್ನ ವಿವರಿಸ್ಬೇಕು ನೀನು ಅಂತ ಯಾರು ಹೇಳ್ತಾ ಇದ್ದಾರೆ? ನಾರದ್ರು ಹೇಳಿ. 2ನೇ ಅಂಶ ಓದಿ. ಭಕ್ತಿಗಿಂತ ಹೆಚ್ಚು ಪುರುಷಾರ್ಥಗಳಿಗೆ ಧರ್ಮ ಅರ್ಥ ಕಾಮ ಮೋಕ್ಷ ಹೆಚ್ಚು ಒತ್ತನ್ನು ನೀಡಿದ್ದೀಯ. ಅವುಗಳಿಗೆ ಹೆಚ್ಚು ಒತ್ತು ನೀಡಿದ್ದೀಯೇ ಹೊರತು ಭಗವಂತನ ಪ್ರೇಮ ಸೇವೆ, ಭಗವಂತನ ಶುದ್ಧ ಭಕ್ತಿಗೆ ನೀನು ಒತ್ತನ್ನ ನೀಡಿಲ್ಲ. ಅದು ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ಪಂಚಮ ಪುರುಷಾರ್ಥ ಅಂತ ಹೇಳಿದ್ದಾರೆ. ಇದನ್ನ ಆಕ್ಚುಲಿ ಗುರಿಯಾಗಿಟ್ಟು ಜೀವಿಸಿದ್ರೆ ಜೀವಿ ಯಾವುದೇ ಸ್ಥಿತಿಯಲ್ಲಿ ಇದ್ರೂ ಕೂಡ ಸಂತುಷ್ಟನಾಗಿ. ಈ ಸಂಸಾರದಲ್ಲಿ ಎಷ್ಟೇ ಜನ್ಮಗಳನ್ನು ನಾವು ಕಳೆದ್ರೂ ಕೂಡ ಈ ಭಾವದಲ್ಲಿದ್ರೆ ನಾವು ಸಂತುಷ್ಟಿಯನ್ನ ಪಡಿತೀವಿ. ಇದನ್ನ ಚೈತನ್ಯ ಮಹಾಪ್ರಭುಗಳು ತೋರಿಸ್ಕೊಡ್ತಾರೆ. ಆ ಶಿಕ್ಷಾಷ್ಟಕದಲ್ಲಿ ಹೇಳ್ತಾರಲ್ವಾ, ಮಮ ಜನ್ಮನಿ, ಹೇಳಿ ಯಾರಾದ್ರು, ಅಹೈತುಕಿ ತ್ವಯಿ. ನಾನು ಈ ಸಂಸಾರದಲ್ಲಿ ಅನೇಕ ಜನ್ಮಗಳನ್ನು ಪಡೆಯೋದಕ್ಕೆ ನಾನು ಹೆದರೋದಿಲ್ಲ. ಆದ್ರೆ ನನಗೇನ್ ಬೇಕು? ಭಕ್ತಿರ್ ಅಹೈತುಕಿ ತ್ವಯಿ. ಅಹೈತುಕಿ ಭಕ್ತಿ ಅಂದ್ರೆ ಅದು ಶುದ್ಧ ಭಕ್ತಿ, ಅದು ಈ ರೀತಿಯಾದಂತಹ ಭಕ್ತಿ. ಅದನ್ನ ಈಗ ನಾರದರು ಉಪದೇಶ ನೀಡ್ತಾ ಇದ್ದಾರೆ. ಅವರು ಹೇಳ್ತಾರೆ, ಈ ಭಕ್ತಿ ಲಕ್ಷಣ ಹೇಗೆ? ಹಿಂದಿನ ಬಾರಿ ಇಲ್ಲಿವರೆಗೆ ನಾವು ನೋಡಿದ್ವಿ, ಕೆಲವು ಅಂಶಗಳನ್ನ ಹಿಂದಿನ ಬಾರಿ ಕೂಡ ಚರ್ಚೆ ಮಾಡಿದ್ವಿ. ಆ ಭಕ್ತಿ ಲಕ್ಷಣ ಹೇಗೆ, ಆ ಶುದ್ಧ ಭಕ್ತಿ ಹೇಗಿರುತ್ತೆ, ಭಗವಂತನ ಕುರಿತಾದಂತ ವರ್ಣನೆಗಳ ಶಕ್ತಿ ಏನು, ಅದನ್ನ ಯಾರಾದ್ರೂ ಕೇಳಿದ್ರೆ ಅವರ ಜೀವನದಲ್ಲಿ ಏನು ಪರಿವರ್ತನೆ ಆಗತ್ತೆ, ಅದನ್ನ ಒಂದು ಇಂಟ್ರೆಸ್ಟಿಂಗ್ ಒಂದು ಹೋಲಿಕೆ, ಉಪಮೆಯನ್ನ ಕೊಡ್ತಾ ಹೇಳ್ತಾರೆ. ಇಂಟ್ರೆಸ್ಟಿಂಗ್ ಅದು, ಯಾಕಂದ್ರೆ ನಮ್ಮ ಜೀವನವನ್ನ ಅವರು ಕಂಡಿದ್ದಾರೆ ನಾರದರು. ಈ ಜಗತ್ನಲ್ಲಿರುವಂತಹ ಸಂಸಾರಿ ಜೀವಿ, ಸಂಸಾರದಲ್ಲಿ ಸುಖವನ್ನ ಬಯಸ್ತಾ ಈ ಜಗತ್ನಲ್ಲಿ ಜೀವಿಸ್ತಾ ಇರುವಂತ ಜೀವಿ, ಅವನ ಭಾವ ಹೇಗಿರುತ್ತೆ, ಅವನ ದೃಷ್ಟಿ ಹೇಗಿರುತ್ತೆ, ಅದನ್ನ ಒಂದು ಉದಾಹರಣೆ ಮೂಲಕ ತೋರಿಸ್ತಾರೆ. ಅವ್ರ ಉದಾಹರಣೆ ಹೇಳೋದೇನಂದ್ರೆ, ಇದೇನಿದು ಅರ್ಥ ಆಗೋದಿಲ್ಲ ಅನ್ಸುತ್ತೆ. ಇದು ಒಂದು ಕಸದ ತೊಟ್ಟಿ. ಆ ಕಸದ ತೊಟ್ಟಿಯನ್ನ ನಾರದರು ಹೇಳ್ತಾರೆ, ಇದು ಕಾಗೆಗಳ ತೀರ್ಥಕ್ಷೇತ್ರ. ಎಲ್ಲಾ ಕಾಗೆಗಳು ಅಲ್ಲಿ ತುಂಬಾ ಕಾಣಸಿಗ್ತವೆ. ಇಲ್ಲಿ ಕಸದ ಸಿಗತ್ತೆ, ಎಲ್ಲಾ ಕಡೆ ಸಿಗತ್ತೆ ಅಲ್ಲ ನೋಡ್ಲಿ. ಕಸದ ತೊಟ್ಟಿ ಯಾಕೆ ಕಂಪೇರ್ ಮಾಡ್ತಾ ಇದ್ದಾರೆ, ಯಾಕೆ ಅದ್ರ ಬಗ್ಗೆ ಹೇಳ್ತಾ ಇದ್ದಾರೆ? ಜನ ಉಪಯೋಗಿಸಿ ಬಿಸಾಕಿದ್ದನ್ನ ಅಲ್ಲಿ ಕಾಣ್ತೀವಿ ನಾವು. ಉಪಯೋಗಿಸಿ ಬಿಟ್ಟಂತಹ ವಸ್ತುವನ್ನ ಮತ್ತೆ ಉಪಯೋಗಿಸ್ತಾ ಇರುವಂತದ್ದು ಕಾಗೆ. ಅದರಲ್ಲಿ ಏನಾದ್ರೂ ರಸ ಇದೆ ಅನ್ನೋದನ್ನ ಪರಿಶೀಲಿಸ್ತಾ ಇರುವಂತದ್ದು, ಪ್ರಯತ್ನ ಪಡ್ತಾ ಇರುವಂತದ್ದು ಕಾಗೆ. ಅದು ನಮ್ಮ ದೃಷ್ಟಿಕೋನವನ್ನ ತೋರಿಸುತ್ತೆ. ಭಾಗವತ ಹೇಳುತ್ತೆ, ಪುನಃ ಪುನಶ್ಚರ್ವಿತ ಚರ್ವಣಾನಾಂ. ಯಾವುದನ್ನ ತಿಂದು ಉಗಿದಿರ್ತೇವೋ ಅದನ್ನ ಮತ್ತೆ ತಗೊಂಡು ತಿಂತಾ ಇರುವಂತಹ, ಅದರಲ್ಲಿ ಏನಾದ್ರೂ ಸ್ವಲ್ಪ ಆನಂದ ಇದೆ ಅನ್ನೋದನ್ನ ಆ ಗುರಿ ಇಟ್ಟು ಜೀವಿಸ್ತಾ ಇರುವಂತದ್ದು ಈ ಸಂಸಾರಿ ಜೀವಿಗಳದ ದೃಷ್ಟಿ. ಸೊ ಈ ರೀತಿಯಾದಂತಹ ವಿಷಯಗಳೇನಿವೆ, ಇವು ಭೌತಿಕ ವಿಷಯಗಳು. ಏನ್ ನಡೀತಾ ಇದೆ ಜಗತ್ನಲ್ಲಿ, ಆ ವ್ಯಕ್ತಿ ಏನ್ ಮಾಡ್ದ, ಈ ವ್ಯಕ್ತಿ ಏನ್ ಮಾಡ್ದ, ಇವನ್ ಜೀವನದಲ್ಲಿ ಏನಾಯ್ತು, ಈಗ ಹೇಗ್ ನಡೀತಾ ಇದೆ ಆ ರಾಷ್ಟ್ರದಲ್ಲಿ ಈ ರಾಷ್ಟ್ರದಲ್ಲಿ, ಇವೆಲ್ಲವೂ ಕೂಡ ಒಂದ್ ರೀತಿ ಶತಮಾನಗಳಿಂದ ನಡೀತಾ ಇದೆ, ಬೇರೆ ಬೇರೆ ರೂಪಗಳಲ್ಲಿ ನಡೀತಾ ಇದೆ. ಬಟ್ ನಡೀತಾ ಇರೋದು ಅದೇ. ಪ್ರತಿ ಜೀವಿ ಕೂಡ ತನ್ನ ಇಂದ್ರಿಯಗಳ ಸಂತುಷ್ಟಿಗೋಸ್ಕರ ಪ್ರಯತ್ನ ಪಡ್ತಾ ಇರೋದು, ಅದೇ ಕಾರ್ಯಗಳನ್ನ ಮತ್ತೆ ಮತ್ತೆ ಮಾಡ್ತಾ ಇರೋದು ಅಲ್ವೇ? ಅದಕ್ಕೆ ಆ ಕಾರ್ಯಗಳನ್ನೇ ಮತ್ತೆ ಮತ್ತೆ ಮಾಡ್ತಾ ಅದರಿಂದ ಒಂದು ಸುಖವನ್ನ ಬಯಸ್ತಾ ಜೀವಿಸ್ತಾ ಇರುವಂತಹ ಆ ಮನೋಭಾವಕ್ಕೆ ಈ ಕಸದ ತೊಟ್ಟಿಯ ಉಪಮೆಯನ್ನ ನೀಡ್ತಾರೆ. ಸೊ
ಭೌತಿಕ ವಸ್ತುಗಳ ಬಗ್ಗೆ ಏನೇ ನೀನು ಓದಿದ್ರು ಕಲಿತರು ಅಥವಾ ಪುಸ್ತಕಗಳನ್ನ ಓದಿದ್ರು ಅವೆಲ್ಲ ಹೇಗೆ ಒಂದು ರೀತಿ ಕಸದ ತೊಟ್ಟಿ ರೀತಿ. ಅಲ್ಲಿರುವಂತಹ ವಿಷಯಗಳೆಲ್ಲವೂ ಕೂಡ ಯಾಜ್ಯ. ಅದಕ್ಕೆ ಹೇಳೋದಲ್ವಾ, ಅದು ಉಪಯೋಗಕ್ಕಿಲ್ಲ, ಅದರಲ್ಲಿ ಏನೋ ಒಂದು ಆನಂದ ಇಲ್ಲ. ಆದರೆ ಭಗವಂತನ ಕುರಿತಾದಂತಹ ವಿಷಯಗಳು ಹೇಗೆ ಅಂದ್ರೆ ಒಂದು ಸುಂದರವಾದಂತಹ ಸರೋವರದಂತೆ. ಆ ಸರೋವರದಲ್ಲಿ ಮೊದಲನೇದದು ಶುದ್ಧವಾಗಿರುತ್ತೆ, ತುಂಬಾ ಆನಂದವಾಗುತ್ತೆ, ಯಾಕಂದ್ರೆ ಅಲ್ಲಿರುವಂತಹ ಸೌಂದರ್ಯ ತುಂಬಾ ಚೆನ್ನಾಗಿರುತ್ತೆ. ಒಬ್ಬ ಭಕ್ತನ ಹೃದಯವನ್ನ ಒಂದು ಸರೋವರಕ್ಕೆ ತುಲನೆ ಮಾಡ್ತಾರೆ. ಆ ಸರೋವರದಲ್ಲಿ ಏನನ್ನ ಕಾಣ್ತೀವಿ? ಹಂಸಗಳನ್ನ ಕಾಣ್ತೀವಿ. ಅದಕ್ಕೆ ಭಕ್ತರಿಗೂ ಕೂಡ ಹಂಸ ಅಥವಾ ಪರಮಹಂಸ ಅಂತ ಹೇಳ್ತೀವಿ ಅಲ್ವೇ? ಹಂಸ. ಸೊ ಹಂಸಗಳು ಹೆಚ್ಚಾಗಿ ಕಾಣೋದಿಲ್ಲಿ ಒಂದು ಸರೋವರದಲ್ಲಿ. ಆ ಸರೋವರ ಏನನ್ನ ಸೂಚಿಸುತ್ತೆ? ಭಗವಂತನ ಕುರಿತಾದಂತಹ ವರ್ಣನೆಗಳನ್ನ ತೋರಿಸುತ್ತೆ. ಶುದ್ಧವಾದದ್ದು, ನಿರ್ಮಲವಾದದ್ದು. ಯಾವ ಒಬ್ಬ ವ್ಯಕ್ತಿ ಆ ಜಾಗಕ್ಕೆ ಬಂದರೂ ಅವನು ಕೂಡ ಒಂದು ರೀತಿ ಉಲ್ಲಾಸ ಆಗತ್ತೆ ಅವನ ಜೀವನದಲ್ಲಿ ಅಲ್ವೇ? ಸೊ ಇದು ಆಧ್ಯಾತ್ಮಿಕ ಅಥವಾ ಭಗವಂತನ ಕುರಿತಾದಂತಹ ವರ್ಣನೆಗಳು. ಆ ವರ್ಣನೆಗಳನ್ನ ನಾವು ಜನರಿಗೆ ನೀಡಿದಷ್ಟು ಆ ಜೀವಿ, ಆ ಜನರು ಅವ್ರಿಗೆ ಉದ್ಧಾರ ಆಗತ್ತೆ. ತದ್ವಾಗ್ ವಿಸರ್ಗೋ ಜನತಾಘ ವಿಪ್ಲವೋ. ಪ್ರಭುಪಾದರು ಈ ಶ್ಲೋಕವನ್ನು ಬಹಳ ಮೆಚ್ತಾ ಇದ್ರು. ಅವ್ರು ಹೇಳ್ತಾರೆ, ಆ ವಿಷಯಗಳನ್ನ ವ್ಯಕ್ತಿ ಸರಿಯಾಗಿ ಒಂದು ರೀತಿ ಕವಿತೆ ರೂಪದಲ್ಲಿ ಬರೀಲಿಕ್ಕೆ ಆಗದೇ ಇದ್ರುನು, ಆ ಶಬ್ದಗಳಲ್ಲಿ ಕೆಲವು ಕೊರತೆಗಳು ಇದ್ರೂ ಕೂಡ ಅದನ್ನ ಪಡೆದಂತ ಜೀವಿ ಒಂದು ಕಲ್ಯಾಣವನ್ನ ಪಡಿತಾನೆ, ಶ್ರೇಯಸ್ಸನ್ನ ಪಡಿತಾನೆ. ಉದಾಹರಣೆಗೆ ಪ್ರಭುಪಾದರು ವೆಸ್ಟ್ ಅಥವಾ ಪಶ್ಚಿಮ ದೇಶಗಳಿಗೆ ಹೋದಾಗ ಅವರು ಹೇಳುವಂತಹ ಮಾತು ಇಂಗ್ಲಿಷ್ ಭಾಷೆ ಆಗಿದ್ರು ಕೂಡ ಬೇರೆಯವ್ರಿಗೆ ಅರ್ಥ ಆಗ್ತಿರ್ಲಿಲ್ಲ. ಬಟ್ ಆದ್ರೆ ಆ ಮಾತುಗಳನ್ನ, ಯಾಕಂದ್ರೆ ಆ ಮಾತುಗಳು ಏನಾಗಿದ್ವು? ಈ ಭಾಗವತದ ಮಾತುಗಳಾಗಿದ್ವು. ಅವುಗಳನ್ನ ಕೇಳಿದಂತಹ ಜನ ಕೃಷ್ಣ ಅನ್ನೋ ಒಂದು ಮಾತನ್ನೇ ಎಂದು ಜೀವನದಲ್ಲಿ ಎಂದು ಕೇಳಿರ್ಲಿಲ್ಲ. ಆದ್ರೆ ಈ ವ್ಯಕ್ತಿಯ ಮುಖದಿಂದ ಬಂದಂತಹ ಈ ವಿಷಯಗಳನ್ನ ಕೇಳಿದ ಮೇಲೆ ಅವರ ಜೀವನದಲ್ಲಿ ಏನಾಯ್ತು? ಕ್ರಾಂತಿಯೇ ಆಯ್ತು ಒಂದ್ ರೀತಿ. ಅಷ್ಟು ಪರಿವರ್ತನೆಯನ್ನ ಅವರು ಅನುಭವಿಸಿದ್ರು. ಸೊ ಇದು ಆಗಿದ್ದು ಆ ವ್ಯಕ್ತಿಯ ಮುಖದಿಂದ ಕೇಳಿದಂತಹ ಭಗವಂತನ ಗುಣಗಾನದಿಂದ. ಸೊ ಆ ರೀತಿಯಾದಂತಹ ಗುಣಗಾನವನ್ನ ನೀನು ಮಾಡಬೇಕು. ನಾರದರು ಈಗ ಉಪದೇಶಿಸ್ತಾರೆ. ಈ ಗುಣಗಾನವನ್ನ ಕೇಳಿದಂತ ಪ್ರತಿ ಜೀವಿ ಒಂದು ರೀತಿಯ ಪರಿವರ್ತನೆಯನ್ನು ಅನುಭವಿಸ್ತಾನೆ, ಶ್ರೇಯಸ್ಸನ್ನ ಅನುಭವಿಸ್ತಾನೆ. ಇದಕ್ಕೆ ಕಾರಣ, ಇದಕ್ಕೆ ಏನಾದ್ರೂ ನಿನಗೆ ಎವಿಡೆನ್ಸ್ ಬೇಕಾ? ಸಾಕ್ಷಿ ಬೇಕಾ? ನಾನೇ ಸಾಕ್ಷಿ. ಆಗ ಅವರು ತಮ್ಮ ಜೀವನದ ಅನುಭವವನ್ನ ಹೇಳ್ತಾ ಹೋಗ್ತಾರೆ. ಹಿಂದೊಂದು ಜನ್ಮದಲ್ಲಿ ಅವರು ಏನು ಅನುಭವಿಸಿದ್ರು ಅದನ್ನ ಅವರು ಮೆಲುಕು ಹಾಕ್ತಾ ಹೋಗ್ತಾರೆ. ಯಾಕೆಂದ್ರೆ ಆ ವೃತ್ತಾಂತ ಇದೇ ಅಂಶವನ್ನ ತೋರಿಸ್ಕೊಡುತ್ತೆ. ಏನಂಶ? ಭಗವಂತನ ಸಾಕ್ಷಾತ್ ಮತ್ತು ನೇರ ವರ್ಣನೆಗಳನ್ನ ಪಡೆದಂತಹ ಜೀವಿ ಎಷ್ಟು ಲಾಭವನ್ನ ಪಡೆಯುತ್ತೆ, ಎಷ್ಟು ಪರಿವರ್ತನೆಯನ್ನ ಕಾಣುತ್ತೆ. ಆಗ ನಾರದರು ತಮ್ಮ ಹಿಂದಿನ ಜನ್ಮವನ್ನ ತೋರಿಸ್ತಾ ಹೋಗ್ತಾರೆ. ಇಲ್ಲಿ ನಾನು ಸಾಕಷ್ಟು ಸ್ಪಷ್ಟವಾಗಿ ಬರ್ತಿದ್ದೀವಿ, ಓದ್ತಾ ಹೋಗೋಣ. ಓಕೆ, ಎಲ್ಲವನ್ನ ನಾನು ಹೇಳೋ ಅಗತ್ಯ ಇಲ್ಲ. ಯಾರಾದ್ರು ಮೈಕ್ ಇರೋರು ಒಬ್ಬರೇ ಓದ್ತಾ ಹೋಗಿ. ಎಸ್, ಓದಿ. ನಾನು ದಾಸಿಯ ಮಗನಾಗಿ ಜನಿಸಿದ್ದೆ. ಯಾರಿದು? ನಾರದ. ಒಂದು ಊರ ಹೊರಗಿರುವಂತಹ ಅಥವಾ ಕಾಡಿನ ಒಂದು ಜಾಗದಲ್ಲಿ ವನವಾಸಿಗಳಂತ ಏನಂತಿರೋದು, ಆದಿವಾಸಿಗಳ ಆ ಕುಟುಂಬದಲ್ಲಿ ನಾರದರು ಹಿಂದೆ ಒಂದು ಜನ್ಮದಲ್ಲಿ ಜನಿಸಿದ್ರು. ದಾಸಿಯ ಪುತ್ರರಾಗಿದ್ರು. ತಂದೆ ಇರಲಿಲ್ಲ, ತಾಯಿ ಮಾತ್ರ. ಒಂದು ರೀತಿಯ ಹಳ್ಳಿಲಿ ಅಥವಾ ಜನರ ಮಧ್ಯದಲ್ಲಿ, ಸಮುದಾಯದಲ್ಲಿ ಇರಲಿಲ್ಲ, ಅವರು ಹೊರಗಿದ್ರು. ಕೆಲವೊಮ್ಮೆ ನೀವು ಕೇಳಿರ್ಬೋದು, ಹಿಂದಿನ ಸಂಸ್ಕೃತಿಯಲ್ಲಿ ಯಾವ ಜನರಲ್ಲಿ ಒಂದು ಸಭ್ಯತೆ ಅಥವಾ ಸಂಸ್ಕೃತಿ ಇರೋದಿಲ್ವೋ ಅವರು ಹೊರಗಡೆ ಜೀವಿಸ್ತಾರೆ. ಮಧ್ಯದಲ್ಲಿ ಭಗವಂತನ ದೇವಸ್ಥಾನ ಇರ್ತಾರೆ, ಸುತ್ತಮುತ್ತ ಭಗವಂತನ ಭಕ್ತರು, ಅವರ ಸೇವೆಗೆ ಯಾರು ನಡೆಸ್ತಾ ಇರ್ತಾರೋ ಅವ್ರು ಇರ್ತಾ ಇದ್ರು. ಈಗ ಇಲ್ಲಿದೆ ನೋಡಿ ಅಲ್ವೇ, ಆ ರೀತಿಯಾಗಿ. ಸೊ ಯಾರು ಭಗವಂತನ ಭಕ್ತಿಗೆ ಅನುಕೂಲವಿಲ್ವೋ ಅಥವಾ ಅವರಿಗೆ ಅಷ್ಟೊಂದು ಆಸಕ್ತಿ ಇಲ್ವೋ ಅವರು ದೂರ ಇರ್ತಾರೆ. ಸೊ ಹಾಗೆ ಇವರ ಕುಲ ಪರಂಪರೆ ಅಥವಾ ಇವರ ಕುಲ ಸಂಸ್ಕಾರ ಹೇಗಿತ್ತು? ಒಂದು ರೀತಿ ಹೊರಗೆ ಅಂತ್ಯಜರು ಅಂತ ಹೇಳ್ತಾರೆ ಇದಕ್ಕೆ ವೈದಿಕ ಸಂಸ್ಕೃತಿ. ಸೊ ಆ ಕುಲದಲ್ಲಿ ನಾನು ಜನಿಸಿದ್ದೆ. ಯಾರು ಇವರು? ನಾರದರು. ಮುಂದೆ ನಾರದರು ಆಗ್ತಾರೆ. ಆ ನಂತರ ಏನಾಯ್ತು? ಸೊ ಅವರು ಆ ಕುಲದಲ್ಲಿ ಜನ್ಮಿಸಿ ಸಣ್ಣ ಹುಡುಗ, 4-5 ವರ್ಷದ ಹುಡುಗನಾಗಿದ್ದವರು ಅವರು.
ಸಮಯ ಕಳೀತಾ ಇತ್ತು. ಒಮ್ಮೆ ಮಳೆಗಾಲ ಪ್ರಾರಂಭ ಆಗುತ್ತೆ ಪ್ರತಿ ವರ್ಷ. ಸೊ ಮಳೆಗಾಲ ಪ್ರಾರಂಭ ಆಗೋ ಸಮಯವನ್ನ ಚಾತುರ್ಮಾಸ ಅಂತ ಹೇಳ್ತಾರೆ. ಚತುರ್ಮಾಸ ಅಥವಾ ಚಾತುರ್ಮಾಸ್ಯ. ಆ ಸಮಯದಲ್ಲಿ ಜನರು, ತಿರುಗಾಡುವಂತ ಜನರು ಕೂಡ ಒಂದ್ ಕಡೆ ನಿಂತ್ಕೊಂಡ್ಬಿಡ್ತಾರೆ. ಅಂದ್ರೆ ಒಂದು ಜಾಗದಲ್ಲಿ ನಿವಾಸ ಮಾಡಿ. ಇನ್ಫ್ಯಾಕ್ಟ್ ಭ್ರಮಣೆ ಮಾಡುವಂತಹ ಭಕ್ತರು ಅಥವಾ ಸನ್ಯಾಸಿಗಳು ಕೂಡ ಒಂದ್ ಸ್ಥಳದಲ್ಲಿ ಕೂತು ಅಥವಾ ಅಲ್ಲೇ ನಿವಾಸ ಮಾಡ್ತಾ ಭಕ್ತಿ ಭಜನೆಯನ್ನ ಮಾಡ್ತಾ ಹೋಗೋದು ಅದು ಒಂದು ರೀತಿ ಪದ್ಧತಿ. ಸೊ ಆ ಚತುರ್ಮಾಸದ ಸಮಯದಲ್ಲಿ ಅವರಿಗೆ ಒಂದು ಅನಿರೀಕ್ಷಿತವಾದಂತಹ ಭಾಗ್ಯ ಸಿಕ್ತು. ಓದಿದ್ದೆನು. ಚಾತುರ್ಮಾಸದ ಸಮಯದಲ್ಲಿ ನನಗೆ ಭಕ್ತಿ ವೇದಾಂತ ಋಷಿಗಳ ಅನಿರೀಕ್ಷಿತ ಸಂಘ ಸಿಕ್ಕಿತು. ಕೆಲವು ಋಷಿಗಳು ಬರ್ತಾರೆ ಅಲ್ಲಿ. ಯಾರು ಇವರು? ಭಕ್ತಿ ವೇದಾಂತ ಋಷಿಗಳು. ಇವ್ರ ಹೆಸರನ್ನ ಭಾಗವತ ಎಕ್ಸಾಕ್ಟ್ಲಿ ಮೆನ್ಷನ್ ಮಾಡೋದಿಲ್ಲ, ಬಟ್ ಹೆಸರೇನ್ ಹೇಳುತ್ತೆ? ಅವರೊಬ್ಬ ಪರಮ ಭಕ್ತರಾಗಿದ್ರು, ಜ್ಞಾನಿಗಳಾಗಿದ್ರು, ವೇದಾಂತವನ್ನ ತಿಳಿದಿದ್ರು, ಆದ್ರೆ ಭಕ್ತಿಯನ್ನ ಮುಂದಿಟ್ಟು ನಡೀತಾ ಇದ್ರು. ಭಕ್ತಿಯೇ ಅವರ ಜೀವನದ ಗುರಿಯಾಗಿತ್ತು. ಸೊ ಈ ರೀತಿ ಅವರು ಬಂದ್ರು. ಪಕ್ಕದಲ್ಲಿ ಒಂದು ಆಶ್ರಮ ಇತ್ತು ಊರ ಹೊರಗೆ, ಅಲ್ಲಿ ಜೀವಿಸ್ತಾ ಇದ್ರು. ಅದ್ರ ಪಕ್ಕದಲ್ಲೇ ಒಂದು ಗುಡಿಸ್ಲಿದೆ. ತಾಯಿ ಜೊತೆ ಈ ಮಗ ಜೀವನ ನಡೆಸ್ತಾ ಇದ್ರು. ಸೊ ಹತ್ತಿರದಲ್ಲಿ ಇಲ್ಲೇ ಇದ್ದಾರೆ. ಅವಾಗ ಆ ಸಮಯದಲ್ಲಿ ಅವರು ಮುಂದೆ ಏನ್ ಮಾಡ್ತಾರೆ? ಅವರಿಗೆ ವೈಯಕ್ತಿಕ ಸೇವೆ ಸಲ್ಲಿಸುವ ಅವಕಾಶವು ನನಗೆ ಸೊ ಸಿಕ್ಕಿತು. ಪಕ್ಕದಲ್ಲಿರುವಂತಹ ಋಷಿಗಳ ಆಶ್ರಮಕ್ಕೆ ಕೆಲವೊಮ್ಮೆ ಈ ಹುಡುಗ ಹೋಗ್ತಾ ಇದ್ದ. ತಾಯಿ ಸ್ವಲ್ಪ ನೆರವು ಮಾಡ್ಲಿಕ್ಕೆ ಹೋಗ್ತಾ ಇದ್ಲು. ಸಾರಿ ಎಲ್ಲ ಏನೋ ಗುಡಿಸ್ಲಿ ಎಲ್ಲ ಏನಾದ್ರು ಕಟ್ಟಿಗೆಗಳು ಬೇಕಾ ಅಥವಾ ನೀರು ಬೇಕು ಅದನ್ನ ತಂದು ಕೊಡ್ತಾ ಇದ್ಲು. ಮಗ ಅವನ್ ಸಣ್ಣ ಹುಡುಗ ಆಗಿರೋದ್ರಿಂದ ಅವ್ನ ಇನ್ನು ಮುಂದೆ ಕಳಿಸ್ತಾ ಇದ್ಲು, ಹೋಗಿ ಏನಾದ್ರು ಮಾಡಪ್ಪ ಮಗನೆ ಸೇವೆ ಮಾಡು ಅಂತ ಹೇಳಿ ಕಳಿಸ್ತಾ ಇದ್ಲು. ಸೊ ಇವರ ವೈಯಕ್ತಿಕ ಸೇವೆ ಮಾಡ್ಲಿಕ್ಕೆ ಅವಕಾಶ ಸಿಕ್ತು. ಏನೋ ವೈಯಕ್ತಿಕ ಸೇವೆ, ಏನೋ ತಟ್ಟೆ ತರೋದು, ಅವ್ರಿಗೆ ಏನೋ ಬೇಕಾಗಿರೋದನ್ನ ತಗೊಂಬ, ಇದ್ ಮಾಡು ಅದು ಮಾಡು ಅಂತ ಹೇಳ್ತಾ ಇದ್ರು. ಪಕ್ಕದಲ್ಲೇ ಸಣ್ಣ ಹುಡುಗ ಮಾಡ್ಲಿಕ್ಕೆ ಯಾವಾಗ್ಲೂ ತಯಾರಾಗಿ ಉತ್ಸುಕನಾಗಿದ್ದ, ಹೇಳ್ತಾ ಇದ್ರು. ಆಗ ಈ ಋಷಿಗಳು ನೋಡಿ, ಇದು ವಿಶೇಷ. ಆ ಋಷಿಗಳು ಮನಸ್ಸಿನಲ್ಲಿ ಒಂದು ಇಚ್ಛೆ ಪಡ್ತಾರೆ. ಇಷ್ಟು ಒಳ್ಳೆ ಹುಡುಗ, ಒಳ್ಳೆ ಸೇವೆ ಭಾವ ಇದೆ ಇವನ್ಗೆ, ಇವನು ಶುದ್ಧ ಭಕ್ತಿಯನ್ನ ಪಡ್ಕೊಂಡ್ರೆ ಎಷ್ಟು ಶ್ರೇಯಸ್ಸಾಗಿ. ಸೊ ಈ ರೀತಿಯಾದಂತಹ ಒಂದು ಮನಸ್ಸಿನ ಇಚ್ಛೆಯನ್ನ ಅವರು ವ್ಯಕ್ತಪಡಿಸ್ತಾರೆ. ಮನಸ್ಸಿನಲ್ಲಿ ಇಚ್ಛೆ ಪಡ್ತಾರೆ ಅಷ್ಟೇ. ಆ ಇಚ್ಛೆ ಪಡೋದ್ರಿಂದಾನೇ ಅವರು ಅವನಿಗೆ ಆಶೀರ್ವಾದವನ್ನ ನೀಡ್ತಾರೆ. ಯಾಕಂದ್ರೆ ಅವರ ಇಚ್ಛೆಯನ್ನ ದೇವರು ನೋಡ್ದ. ದೇವರನ್ನ ನೋಡಿ ಅವರಿಗೆ ಆಶೀರ್ವಾದವನ್ನ ನೀಡ್ತಾನೆ. ಮುಂದೆ ಓದಿ. ಆ ನಿಷ್ಪಕ್ಷಪಾತ ಋಷಿಗಳು ತಮ್ಮ ಕರುಣೆಯಿಂದ ನನ್ನನ್ನು ಆಶೀರ್ವಾದಿಸಿದರು. ಸೊ ಇದನ್ನ ನೆನ್ಪಿಡಿ, ಯಾಕಂದ್ರೆ ಮುಂದೆ ನಾವು ಇದನ್ನ ಮತ್ತೆ ಹಿಂದೆ ಹೋಗಿ ನೋಡೋಣ. ಯಾಕೆ ಈ ವ್ಯಕ್ತಿ ಜೀವನದಲ್ಲಿ ಪರಿವರ್ತನೆ ಆಯ್ತು ಅಂತ ಹೇಳ್ಬೇಕಂದ್ರೆ, ಈ ಋಷಿಗಳು ಇವನು ಒಳ್ಳೆಯವನು, ಇವನು ಕೆಟ್ಟವನು ಆ ರೀತಿ ನೋಡುವಂತಹ ಭಾವವೇ ಇಲ್ಲ ಅವರು. ಅದಕ್ಕೆ ಅಲ್ಲಿ ಹೆಸರು ಹೇಳಿರೋದು ನಿಷ್ಪಕ್ಷಪಾತ. ಇವನು ತುಂಬಾ ಸಂಪತ್ತಿರೋನು, ಇವನು ಬಡವ, ಇವನು ಸುಂದರ, ಇವನು ಕುರೂಪಿ, ಇವರು ಈ ರೀತಿ ಆದಂತಹ ಭೇದ ಭಾವ ಆ ಋಷಿಗಳಲ್ಲಿಲ್ಲ. ಆದ್ರೂ ಕೂಡ ಈ ವ್ಯಕ್ತಿ ನೋಡಿ, ಈ ಮಗುವನ್ನ ನೋಡಿ, ಇಷ್ಟೊಂದು ಭಕ್ತಿಗೆ ಅನುಕೂಲವಾಗಿ ನಡವಳಿಕೆ ತೋರಿಸ್ತಾ ಇದ್ದಾನೆ ಈ ಮಗು, ಇವನಿಗೆ ಭಗವಂತನ ಭಕ್ತಿ ದೊರಕಲಿ ಅಂತ ಹೇಳಿ ಅವರೊಂದು ಇಚ್ಛೆಯನ್ನ ಪಟ್ರು. ಆ ಇಚ್ಛೆ ಅವರಿಗೆ, ಆ ಮಗುವಿಗೆ ಆಶೀರ್ವಾದವಾಯ್ತು. ಮತ್ತೇನಾಯ್ತು ಆ ಹುಡುಗನ ಜೀವನದಲ್ಲಿ? ಆ ಹುಡುಗ ಏನ್ ಮಾಡ್ತಿದ್ದ? ಅನೇಕ ರೀತಿ ಸೇವೆಗಳು ಮಾಡ್ತಾ ಇದ್ದ, ಏನೆಲ್ಲಾ ತಂದು ಕೊಡ್ತಾ ಇದ್ದ. ಪ್ರತಿದಿನ ಬೆಳಗ್ಗೆಯಿಂದ ಹಿಡಿದು ರಾತ್ರಿವರೆಗೂ ಅಲ್ಲೇ ಇರ್ತಾ ಇದ್ದ. ಏನೇನ್ ಮಾಡ್ತಾ ಇದ್ದ ಮುಂದೆ ಓದಿ. ಅವರ ಅನುಮತಿಯೊಂದಿಗೆ ನಾನು ಅವರ ಉಚ್ಚಿಷ್ಟವನ್ನು ಸೇವಿಸಿದೆ. ಉಚ್ಚಿಷ್ಟ ಲೇಪಾನ್ ಅನುಮೋದಿತೋ ಗೃಣೈ. ಇದೊಂದು ದೊಡ್ಡ ಒಳ್ಳೆ ಶ್ಲೋಕನೇ ಇದೆ. ಅವರ ಅನುಮತಿಯಿಂದ ಅವರ ಉಚ್ಚಿಷ್ಟವನ್ನ ತಗೊಂಡೆ. ಉಚ್ಚಿಷ್ಟ ಅಂದ್ರೆ ಊಟ ಮಾಡಿ ಬಿಟ್ಟಿದ್ದು. ಯೂಶಲಿ ಬೇರೆ ಯಾರೊಬ್ಬರ ಉಚ್ಚಿಷ್ಟವನ್ನು ಕೂಡ ಮುಟ್ಟೋದು ಕೂಡ ಅದು ಒಂದ್ ರೀತಿ ಕಲುಷಿತ ಅಂತ ಹೇಳ್ತಾರೆ, ಕಂಟ್ಯಾಮಿನೇಟೆಡ್ ಅಂತ. ಈಗಿನ ಕಾಲದಲ್ಲಿ ಒಂದೇ ತಟ್ಟೆಲಿ ಜನ ಊಟ ಮಾಡುವಂತಹ ಇದನ್ನು ಬಂದ್ಬಿಟ್ಟಿದೆ ಅಲ್ವೇ. ಬಟ್ ಆಕ್ಚುಲಿ ವೈದಿಕ ಸಂಸ್ಕೃತಿಲಿ ಏನು, ಒಬ್ಬೊಬ್ರು ಯಾರೋ ಒಬ್ರು ತಿಂದು ಬಿಟ್ಟಂತಹ ವಸ್ತುವನ್ನ ಬೇರೊಬ್ರು ಮುಟ್ಟೋದು ಇಲ್ಲ, ಅವರೇ ತೊಳೆದಿಟ್ಟು ಕೂಡ ಇಟ್ಬಿಡ್ತಾರೆ ಅಲ್ವೇ. ಆದ್ರೆ ಈ ಸಾಧುಗಳು ಅಥವಾ ಸನ್ಯಾಸಿಗಳ ಉಚ್ಚಿಷ್ಟ ಏನಿರುತ್ತೆ, ಇದಕ್ಕೆ ವಿಶೇಷವಾದಂತಹ ಗುಣ ಇದೆ. ಸೊ ಆ ಉಚ್ಚಿಷ್ಟ ಒಂದ್ ರೀತಿ ಭಗವಂತ ಬಿಟ್ಟಂತಹ ಪ್ರಸಾದ, ಅದನ್ನ ಭಕ್ತರು ಸೇವಿಸಿ ಅದನ್ನ ಬಿಟ್ಟಿರೋದು, ಅದು ಇನ್ನು ಇನ್ಫ್ಯಾಕ್ಟ್ ಅದನ್ನ ಮಹಾಪ್ರಸಾದ ಅಂತ ಹೇಳ್ತಲ್ವೇ, ಮಹಾಪ್ರಸಾದ ಅಂತ ಹೇಳ್ತಾರೆ. ಸೊ ಅದನ್ನ ಅವನು ಸೇವಿಸ್ದ, ಒಂದು ರೀತಿ ಕುತೂಹಲ ಸೇವಿಸ್ದ. ಅಷ್ಟೊಂದು ಅವನಿಗೆ ಅದ್ರ ಮಹಿಮೆ ತಿಳಿದಿರ್ಲಿಲ್ಲ. ಆಗ ಅವನಿಗೆ ಏನಾಯ್ತು? ಮುಂದೆ ಓದಿ. ಭಕ್ತಿ ಸೇವೆಯ ಜೀವನ ನನಗೆ ಬಹಳ ಆಕರ್ಷಕವಾಯಿತು. ಇದೇನಿದು ವಿಚಿತ್ರ ಆಗ್ತಾ ಇದೆಯಲ್ಲ, ತಿಂದ ತಕ್ಷಣ ಈ ರೀತಿ ಆಗುತ್ತೆ. ಅವನಿಗೆ ಆಕರ್ಷಕವಾಗಿ ಅನಿಸ್ತು ಆ ಭಕ್ತಿ ಸೇವೆ. ನಂತರ ಬಹಳ ಗಮನವಿಟ್ಟು
ಬಹಳ ಗಮನವಿಟ್ಟು ಅವರಿಂದ ನಾನು ಶ್ರೀಕೃಷ್ಣನ ಗುಣ, ಮಹಿಮೆ ಮತ್ತು ಆಕರ್ಷಕ ಲೀಲೆಗಳನ್ನು ಕೇಳಿದೆ. ಹ್ಮ್. ಅಂತಹ ಲೀಲೆಗಳನ್ನು ಕೇಳಲು ಇದು ರುಚಿಯನ್ನು ಮತ್ತಷ್ಟು ಹೆಚ್ಚಿಸಿತು. ಅಲ್ಲಿ ತೋರಿಸುವಾಗ ಕೆಲವೊಂದನ್ನ ಬೇರೆ ಕಲರ್ ನಲ್ಲಿ ತೋರಿಸಿದೀವಿ. ನೆನ್ಪಿಡಿ. ಆ ಬಹಳ ಗಮನ ಇಟ್ಟು ಆ ಮಗು ಭಗವಂತನ ಗುಣಗಾನವನ್ನ ಅವರ ಮುಖದಿಂದ ಕೇಳು. ಕೆಲವೊಮ್ಮೆ ಅವರವರಲ್ಲೇ ಮಾತಾಡ್ಕೊಳ್ತಾ ಇದ್ರು, ತುಂಬಾ ಸಂತೋಷದಿಂದ ಮಾತಾಡ್ಕೊಳ್ತಾ ಇದ್ರು. ಆಗ ಮಗು ಕೂಡ ಇತ್ತು, ಎಷ್ಟು ಆನಂದದಲ್ಲಿ ಅವರು ಭಗವಂತನ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಇದನ್ನ ಆ ಮಗು ಕಂಡು ತುಂಬಾ ಆಕರ್ಷಣೆ, ಆ ಜೀವನಕ್ಕೆ ಪ್ರತಿಯಾಗಿ ಆಕರ್ಷಣೆ ಆಯ್ತು. ಆಗ ಅವ್ರಿಗೆ, ಆ ಮಗುವಿಗೆ ಕೆಲವು ಅವರು ಉಪದೇಶ ಕೂಡ ನೀಡಕ್ ಪ್ರಾರಂಭ ಮಾಡಿದ್ರು. ನೋಡು, ಭಗವಂತನ ಗುಣ ಹೀಗೆ, ಭಗವಂತನ ಸೌಂದರ್ಯ ಹೀಗೆ, ಭಗವಂತನ ಮನೋಭಾವ ಹೀಗಿರುತ್ತೆ, ಇದನ್ನೆಲ್ಲ ಅವರು ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ರು. ಆ ಮಗು ತುಂಬಾನೇ ಭಗವಂತನ ಪ್ರತಿಯಾಗಿ ಆಕರ್ಷಣೆ ಅನ್ನೋದು, ರುಚಿ ಅನ್ನೋದು ಹೆಚ್ಚಾಗ್ತಾ ಹೋಯ್ತು. ಆ ನಂತರ ಇನ್ನೇನಾಯ್ತು ಮುಂದೆ ನೋಡೋಣ. ಆಗ ಉಚ್ಚಿಷ್ಟವನ್ನ ಸೇವಿಸಿದ ಮೇಲೆ ಮತ್ತೇನಾಯ್ತು ಅನ್ನೋದನ್ನ ಇಲ್ಲಿ ಬರೆಸಿದ್ದಾರೆ. ಓದಿ. ರಜೋಗುಣ. ರಜೋಗುಣ ಮತ್ತು ತಮೋಗುಣಗಳು ನನ್ನ ಹೃದಯದಿಂದ ಮಾಯವಾದವು. ಸೊ ಆಗ ನಾರದರೆ ಹೇಳ್ತಾರೆ, ನನ್ನ ಹೃದಯದಲ್ಲಿ ಏನೇನ್ ಪರಿವರ್ತನೆ ಆಯ್ತು. ರಜೋಗುಣ ಅಂದ್ರೆ ತೀವ್ರವಾದಂತಹ ಭೌತಿಕ ಇಚ್ಛೆಗಳು. ಆನಂತರ ತಮೋಗುಣ ಅಂದ್ರೆ ಒಂದು ರೀತಿ ಆಲಸ್ಯ, ಅನಾಸಕ್ತಿ, ಸೋಮಾರಿತನ, ಒಂದು ರೀತಿ ಜ್ಞಾನದ ಪ್ರತಿಕೂಲವಾಗಿ ನಡೆಯುವಂಥದ್ದು, ಏನ್ ಹೇಳಿದ್ರು ಅದು ಉಲ್ಟಾ ಮಾಡೋದು, ಸ್ವಚ್ಛತೆ ಅದೆಲ್ಲ ಏನು ಪಾಲನೆ ಮಾಡೋದು, ಅದು ತಮೋಗುಣ, ಅಜ್ಞಾನ ಅಂತ ಏನು. ಸೊ ಆ ರೀತಿಯಾದಂತಹ ಭಾವಗಳು ಮಾಯವಾಗ್ತಾ ಹೋಗುದು. ಒಂದು ರೀತಿ ಮನಸ್ಸು ಈ ರೀತಿನೇ ಹರಿಲಿಕ್ಕೆ ಪ್ರಾರಂಭ ಆಯ್ತು. ಮತ್ತಿನ್ನೇನಾಯ್ತು. ನಾನು ಸ್ಥೂಲ ಮತ್ತು ಸೂಕ್ಷ್ಮ ದೇಹಗಳಿಂದ ಭಿನ್ನ ಎಂದು ಅರಿತುಕೊಂಡೆ. ಸೊ ಯಾರಾದ್ರೂ ಇದನ್ನ ಎಕ್ಸ್ಪ್ಲೇನ್ ಮಾಡ್ತೀರಾ? ನೀವೆಲ್ಲ ತಿಳಿಸಿದಿರಾ? ಸ್ಥೂಲ ಮತ್ತು ಸೂಕ್ಷ್ಮ ದೇಹಗಳಿಂದ ನಾನು ಭಿನ್ನ ಅಂತ ಅರ್ಥಕೊಂಡೆ. ಏನಿದು ಅರ್ಥ? ಆತ್ಮದ ಅನುಭವ. ಸೊ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ. ನಾನು ದೇಹ ಅಲ್ಲ. ಸ್ಥೂಲ ಸೂಕ್ಷ್ಮ ಅಂದ್ರೆ ಅರ್ಥ ಏನು? ಕಣ್ಣಿಗೆ ಕಾಣೋ ಬಾಡಿ ಒಂದು, ಕಣ್ಣಿಗೆ ಕಾಣದೇ ಇರೋ ಬಾಡಿ ಒಂದು. ಓಕೆ. ಸ್ಥೂಲ ಅಂದ್ರೆ ಕಾಣೋದು, ಕಣ್ಣಿಗೆ ಕಾಣುವಂಥದ್ದು. ಓಕೆ, ನಮ್ಮ ಅನುಭವಕ್ಕೆ ಬರುವಂತಹದ್ದು ಆ ಶರೀರ. ಸೂಕ್ಷ್ಮ ಇನ್ನೊಂದು ಅಂದ್ರೆ ಸೂಕ್ಷ್ಮ ಒಳಗಡೆ ಇರೋ ಒಂದು ಶರೀರ ಅಂದ್ರೆ ಅದೇನದು? ಸಟಲ್. ಮನಸ್ಸು, ಬುದ್ಧಿ, ಅಹಂಕಾರ, ಲಿಂಗ ಶರೀರ ಅಂತ ಕೂಡ ಹೇಳ್ತಾರೆ ಯೋಗ ಶಾಸ್ತ್ರಗಳಲ್ಲಿ. ಸೂಕ್ಷ್ಮ ಶರೀರ ಮತ್ತೆ ಸ್ಥೂಲ ಶರೀರ. ಯೂಶಲಿ ಜನ ಸೂಕ್ಷ್ಮ, ನಾನು ಸ್ಥೂಲ ಶರೀರ ಅಲ್ಲ ನನ್ನ ಬಿಟ್ಬಿಡ್ತಾರೆ, ಅದನ್ನ ಅರ್ಥ ಮಾಡ್ಕೊಳ್ತಾರೆ. ಆದ್ರೆ ಸೂಕ್ಷ್ಮ, ನಾನು ಮನಸ್ಸು, ನಾನು ಬುದ್ಧಿ, ಈ ಧಾರಣೆ ತುಂಬಾ ಯೋಗಿಗಳಿಗೆ, ಜ್ಞಾನಿಗಳಿಗೆ ತುಂಬಾ ಗಾಢವಾಗಿರುತ್ತೆ. ಆದ್ರೆ ಭಕ್ತಿಯ ಈ ಪ್ರಭಾವದಿಂದ ಇವನು ನಾನು ಸೂಕ್ಷ್ಮವೂ ಅಲ್ಲ, ನಾನು ಮನಸ್ಸು, ಬುದ್ಧಿ, ಅಹಂಕಾರವೂ ಅದಕ್ಕಿಂತ ಮೀರಿದಂತಹ ನಾನು ಆತ್ಮ ಅನ್ನೋದನ್ನ ಇವನು ತಿಳ್ಕೊಳ್ತಾ ಹೋದ. ಇದು ಈ ಸಾಕ್ಷಾತ್ಕಾರ ಸುಲಭ ಅಲ್ಲ. ನೋಡ್ಲಿಕ್ಕೆ ಅದೊಂದು 3 ಅಕ್ಷರದಲ್ಲಿ ಕಾಣ್ತಾ ಇದೆ. ಆಕ್ಚುಲಿ ಯಾವಾಗ ವ್ಯಕ್ತಿ ಮುಕ್ತಿಯನ್ನ ಪಡಿತಾನೋ ಆಗ ಮಾತ್ರ ಸೂಕ್ಷ್ಮ ಶರೀರ ಅವನಿಂದ ಕಳಚ್ಕೊಳ್ಳುತ್ತೆ. ಅಲ್ಲಿವರೆಗೂ ಸೂಕ್ಷ್ಮ ಶರೀರ ಅಥವಾ ಲಿಂಗ ಶರೀರ ಯಾವಾಗ್ಲೂ ಆ ವ್ಯಕ್ತಿ ಜೊತೆ ಅಂಟುಕೊಂಡಿರುತ್ತೆ. ನಾವು ಪ್ರತಿ ಜನ್ಮದಲ್ಲಿ ಬೇರೆ ಬೇರೆ ಸ್ಥೂಲ ಶರೀರವನ್ನ ಪಡಿತೀವಿ. ಹಿಂದಿನ ಜನ್ಮದಲ್ಲಿ ನಾಯಿ ಆಗಿದ್ದೆ, ಈಗ ಮನುಷ್ಯ ಆಗಿದ್ದೀನಿ, ಮುಂದೆ ಕತ್ತೆ ಆಗ್ತೀನಿ, ಮುಂದೆ ಏನೋ ಆಗ್ತೀನಿ. ಹೋಪ್ಫುಲಿ ನಾಟ್. ಆದ್ರೆ ಈ ಶರೀರ ನಾನ್ ಬದಲಿಸ್ತೀನಿ. ಆದ್ರೆ ಸೂಕ್ಷ್ಮ ಶರೀರ ಅದು ಯಾವಾಗ್ಲೂ ನನ್ನ ಜೊತೆಯೇ ಇರುತ್ತೆ. ಹೊರಗಿನ ಶರೀರ ಚೇಂಜ್ ಆದ್ರು ಅದು ಯಾವಾಗ ಕಳಚ್ಕೊಂಡ್ ಬೀಳತ್ತೆ, ವ್ಯಕ್ತಿ ಪೂರ್ತಿಯಾಗಿ ಆತ್ಮ ಸಾಕ್ಷಾತ್ಕಾರವನ್ನ ಪಡೆದಾಗ ಮಾತ್ರ ಆ ಶರೀರ ಒಂದು ರೀತಿ ನಾಶವಾಗುತ್ತೆ. ಅದನ್ನ ಭಾಗವತವೇ ಹೇಳುತ್ತೆ. ಸೊ ಈ ರೀತಿಯಾದಂತಹ ಜೀವನ್ ಮುಕ್ತಿ ಅಂತ ಹೇಳ್ತಾರೆ. ಜೀವನ್ ಮುಕ್ತನಾಗುವುದು ಅಂದ್ರೆ ಜೀವಿಸ್ತಾ ಇದ್ದಾನೆ, ಆದ್ರೆ ಆಗ್ಲೇ ಅವನು ಮುಕ್ತಿಯನ್ನ ಪಡೆದು ಬಿಟ್ಟಿದ್ದಾನೆ. ಆ ರೀತಿಯಾದಂತ ಸ್ಥಿತಿಯನ್ನ ಈ ಸಣ್ಣ ಮಗು ಕೆಲವೇ ತಿಂಗಳುಗಳ ಈ ಸಹವಾಸದಿಂದ, ಅವರ ಸಂಘದಿಂದ ಇದು ಪಡೆಯಲಿಕ್ಕೆ ಪ್ರಾರಂಭ ಆಯಿತು. ಮತ್ತಿನ್ನೇನು ಮುಂದೆ ಓದಿ. ನಾನು ಓದಿ. ನಾನು ಆ ಶುದ್ಧ ಭಕ್ತರನ್ನು ಮಹತ್ತರವಾಗಿ ಪ್ರೀತಿಸಿದೆ ಮತ್ತು ನಾನು ತುಂಬಾ ಸೌಮ್ಯ ನಡವಳಿಕೆಯಿಂದ ಕಟ್ಟುನಿಟ್ಟಾಗಿ ಅವರ ಸೂಚನೆಗಳನ್ನು ಅನುಸರಿಸಿದೆ. ಇದು ಒಳ್ಳೆ ಭಾವ. ಕಟ್ಟುನಿಟ್ಟಾಗಿರಬೇಕು, ಸೌಮ್ಯವಾಗಿರಬೇಕು. ಪರ್ಸನಲ್ ಅಪ್ಲಿಕೇಶನ್ ಅಲ್ಲಿ ಕಟ್ಟುನಿಟ್ಟಾಗಿ ಸೌಮ್ಯತೆ ತೋರಿಸ್ಬೇಕು ಬೇರೆಯವ್ರ ಜೊತೆ. ದಾಸರದೊಂದು ಭಜನೆ ಇದೆ, ನನಗೆ ಬರ್ತಾ ಇಲ್ಲ, ಹೇಗಿರಬೇಕು
ಇದರಲ್ಲೇನು ಭಕ್ತರ ಮಧ್ಯದಲ್ಲಿ ಹೇಗೆ ಇರಬೇಕು, ಹೊರಗೆ ಸಂಸಾರದಲ್ಲಿ ಹೇಗಿರಬೇಕು ಅಂತ ತುಂಬಾ ಚೆನ್ನಾಗಿದೆ. ಐ ಆಮ್ ನಾಟ್ ಏಬಲ್ ಟು ರೀಕ್. ಸೊ ಈ ರೀತಿ ಸೌಮ್ಯ ನಡವಳಿಕೆ ಇರಬೇಕು, ಕಟ್ಟುನಿಟ್ಟಾಗೂ ಇರಬೇಕು ಭಕ್ತಿಯ ಪಾಲನೆಯಲ್ಲಿ. ಸೊ ಆ ಎಲ್ಲೋ ಹೈಲೈಟೆಡ್ ಅಂಶಗಳನ್ನ ನೋಡ್ತಾ ಇರಿ. ಸೊ ಈ ರೀತಿಯಾದಂತಹ ಅನುಭವ ಈ ಮಗು ಪಡಿತಾ ಇದೆ. ವಾ, ತುಂಬಾ ಒಳ್ಳೆ ಅನುಭವ. ಮುಂದಿನೇನಾಯ್ತು? ಅದಾದ್ಮೇಲೆ ಒಂದು ದಿನ ಬಂತು, 4 ತಿಂಗಳು ಹೇಗ್ ಕಳೆದೋದ್ವೋ ಗೊತ್ತೇ ಆಗ್ಲಿಲ್ಲ. ಆದ್ರೆ ಹೋಗೋ ಮುಂಚೆ ಆ ಋಷಿಗಳೆಲ್ಲರೂ ಆ ಮಗುವನ್ನ ತುಂಬಾ ಕನಿಕರದಿಂದ ನೋಡ್ತಾ ಇದ್ರು. ಅವ್ರು ಹೇಳ್ತಾರೆ ಕೆಲವು ಮಾತುಗಳನ್ನ ಓದಿ. ಅವರು ಹೊರಡುವ ಹಂತದಲ್ಲಿದ್ದಾಗ ನನಗೆ ಭಕ್ತಿ ಯೋಗವನ್ನು ಉಪದೇಶಿಸಿದರು. ಇದು ಭಗವಂತನ ಸೇವೆಯಲ್ಲಿ ಎಲ್ಲವನ್ನೂ ಬಳಸಿಕೊಂಡು ಅಂತಿಮವಾಗಿ ಭಗವಂತನ ಬಳಿ ಹಿಂತಿರುಗುವ ಕಲೆಯಾಗಿದೆ. ಸೊ ಭಕ್ತಿ ಸೇವೆ ಅಂದ್ರೆ ಏನು? ಈ ಜಗತ್ತಿನಲ್ಲಿರುವಂತಹ ಎಲ್ಲವೂ ಕೂಡ ಭಗವಂತನ ಸೃಷ್ಟಿ. ಆ ಎಲ್ಲವನ್ನೂ ಕೂಡ ಭಗವಂತನ ಸೇವೆಗೆ ಹೇಗೆ ಬಳಸ್ಬೇಕು ಅದನ್ನ ತಿಳಿಸೋದೇ ಭಕ್ತಿ. ಅದನ್ನ ಈ ಋಷಿಗಳು ಆ ಮಗುವಿಗೆ 5 ವರ್ಷ ಆಗಿತ್ತಷ್ಟೇ, ಆ ಮಗುವಿಗೆ ತಿಳಿಸ್ಕೊಡ್ತಾರೆ. ಹೋಗೋ ಮುಂಚೆ ತಿಳಿಸ್ಕೊಡ್ತಾರೆ. ಸೊ ಈ ಏನು 4 ತಿಂಗಳ ಈ ಅನುಭವ ಏನಿದೆ, ಆ 4 ತಿಂಗಳಲ್ಲಿ ನಮ್ಮ ಆಚಾರ್ಯರು ಹೇಳೋ ಪ್ರಕಾರ ಈ ಜೀವಿ, ಈ ಮಗು ಶ್ರದ್ಧಾ ಅಲ್ಲಿಂದ ಹಿಡಿದು ಪೂರ್ತಿ ಭಗವತ್ ಪ್ರೇಮದ ಹಂತದವರೆಗೆ ಅದು ತಲುಪುತ್ತೆ ಆ ಮಗು. ಸೊ ಹೋಗೋ ಮುಂಚೆ ಕೆಲವು ಉಪದೇಶಗಳನ್ನ ನೀಡಿ ಹೋಗ್ತಾರೆ. ಹೇಗೆ ನೀನು ಮುಂದೆ ಭಕ್ತಿಯನ್ನ ಪಾಲಿಸ್ತಾ ಹೋಗ್ಬೇಕು, ಮುಂದೆ ಬೆಳೆದ ಹಾಗೆ ನೀನ್ ಏನೇನನ್ನ ಕಾಣ್ತೀಯ, ದಿಗ್ಭ್ರಮಿತನಾಗಬೇಡ, ಇದು ಈ ರೀತಿಯನ್ನ ಅರ್ಥ ಮಾಡ್ಕೋಬೇಕು, ಅದನ್ನೆಲ್ಲ ತಿಳಿಸಿ ಅವರು ಅವನ ಮೇಲೆ ತುಂಬಾ ಕರುಣೆ ಇಟ್ಟು ಆಶೀರ್ವದಿಸಿ ಮುಂದೆ ಹೋಗ್ತಾರೆ. ಚೆನ್ನಾಯ್ತು ಜೀವನ. ಇಷ್ಟಕ್ಕೆ ಎಂಡ್ ಆಗ್ಲಿಲ್ಲ ಈ ಜೀವನ. ಈ ಜಗತ್ನಲ್ಲಿ ಎಲ್ಲವೂ ಕೂಡ ಈ ರೀತಿಯಾಗಿ ಎಂಡ್ ಆಗಿದ್ರೆ ಓ ತುಂಬಾ ಸಂತೋಷ ಅಂತ ಹೇಳ್ಬಿಡ್ತು. ಆದ್ರೆ ಈ ಜಗತ್ತು ಅನ್ನೋದು ನೋಡಿ ಯಾವಾಗ್ಲೂ ಕೂಡ ಹಿಂದೊಂದು ದುಃಖವನ್ನು ನೀಡುತ್ತೆ. ಅವ ಅದನ್ನ ಹಂಬಲಿಸ್ತಾ ಇರೋದಿಲ್ಲ ಅಥವಾ ಅದನ್ನ ನಾವು ಇಚ್ಛಿಸಿರೋದಿಲ್ಲ. ಆದ್ರೆ ಜೀವನದಲ್ಲಿ ಒಂದಲ್ಲ ಒಂದು ಕಷ್ಟಗಳು, ನೋವುಗಳು ಬರುತ್ತೆ. ಆ ನೋವುಗಳು ಬಂದಾಗ ಆ ಭಕ್ತ, ಈ ಭಗವಂತನ ಭಕ್ತಿಯನ್ನ ಪಾಲನೆ ಮಾಡುವಂತಹ ವ್ಯಕ್ತಿ ಹೇಗೆ ಅವನು ನಡವಳಿಕೆ ತೋರಿಸ್ತಾನೆ, ಅದನ್ನ ಹೇಗೆ ಎದುರಿಸ್ತಾನೆ, ಅದು ಅವನ ಭಕ್ತಿಯ ಪರೀಕ್ಷೆ ಅಲ್ವಾ? ಸೊ ಹೀಗೆ 4 ತಿಂಗಳಾದ್ಮೇಲೆ ಅವರು ಹೋದ ಮೇಲೆ ಇವನು ಪಾಲನೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ದ. ಕೆಲವು ದಿನಗಳಾದ್ವು, ಕೆಲವು ತಿಂಗಳಾದ್ವು. ಆದ್ರೆ ಒಂದು ದಿನ ವಿಚಿತ್ರವೇ ಆಗೋಯ್ತು. ಆ ವಿಚಿತ್ರ ಆಕ್ಚುಲಿ ಸೂತಮುನಿಗಳು ಹೇಳೋದಿಲ್ಲ, ಬಟ್ ಶೌನಕರಿಗೆ ಡೌಟ್. ಏನು ಪ್ರಶ್ನೆ ಏನಂತ ನೋಡಿ, ದೊಡ್ಡ ಭಕ್ತರ ಜೊತೆ ಇದ್ದಾಗ ನಾವು ಕೂಡ ಭಕ್ತಿ ಪಾಲನೆ ಮಾಡಕ್ ತುಂಬಾ ಚೆನ್ನಾಗಿ ಸ್ಫೂರ್ತಿ ಇರುತ್ತೆ. ಆದ್ರೆ ಅವ್ರು ಹೋದ್ಮೇಲೆ ನಾವು ಹೇಗೆ ಪಾಲಿಸ್ತೀವಿ? ಅದು ನಮ್ಮ ನಿಜವಾದಂತಹ ಸ್ಥಿತಿ ಅಲ್ವಾ? ದೊಡ್ಡವ್ರ ಜೊತೆ ಈಗ ನೋಡಿ, ನೆನ್ನೆ ಇನ್ಫ್ಯಾಕ್ಟ್ ದೊಡ್ಡ ಭಕ್ತರು ಬಂದಿದ್ರಿ ಇಲ್ಲಿ. ಎಲ್ರು ಕೂಡ ಸಾಕಷ್ಟು ಕೀರ್ತನೆಯಲ್ಲಿ ಎಲ್ಲ ಚೆನ್ನಾಗಿ ನಾವು ಅನುಭವ ಆಯ್ತು, ಭಕ್ತಿ ಅನುಭವ. ಅದಾದ್ಮೇಲೆ ಅಲ್ವಾ, ಅದು ನಮ್ಮ ನಿಜವಾದ ಸ್ಥಿತಿಯನ್ನು ತೋರಿಸುತ್ತೆ. ಸೊ ಹಾಗೆ ಈ 4 ತಿಂಗಳು ಏನ್ ಈ ಭಕ್ತರ ಸಹವಾಸ ಪಡೆದ ಈ ಹುಡುಗ, ಅದಾದ್ಮೇಲೆ ಅವ್ನು ಹೇಗ್ ಜೀವನ ನಡೆಸ್ದ ಅಂತ ಶೌನಕರು ಪ್ರಶ್ನೆ ಕೇಳ್ತಾರೆ. ಸೂತ ಮುನಿಗಳು ಹೇಳ್ತಾರೆ, ವಾ ಅಂತ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಅವರಿಗೆ ಭಗವಂತನೇ ಪ್ರೇರಣೆ ನೀಡ್ತಾ ಇದ್ದಾನೆ ಈ ರೀತಿ ಪ್ರಶ್ನೆ ಕೇಳ್ಬೇಕಂತ. ಇವ್ರಿಗೆ ಹೇಗ್ ಹೇಳ್ಬೇಕಂತ ಇವ್ರಿಗೂ ಭಗವಂತನೇ ಪ್ರೇರಣೆ ನೀಡ. ಸೊ ಈ ರೀತಿ ಪ್ರೇರಣೆ ನೀಡಿದಾಗ ಅವ್ರು ಮುಂದೆ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಓಕೆ, ಇದು ಕೂಡ ಆಗತ್ತೆ. ಇನ್ಫ್ಯಾಕ್ಟ್ ನಾರದರು ಹೇಳ್ತಾರೆ, ಆ 4 ತಿಂಗಳಲ್ಲಿ ನಾನು ಇನ್ಫ್ಯಾಕ್ಟ್ ದಿವ್ಯ ಜ್ಞಾನನ್ನ ಪಡೆದೆ, ಭಗವಂತನ ಅನುಭೂತಿಯನ್ನ ನಾನು ಅನುಭವಿಸಿದೆ ಅಂತ ಹೇಳ್ತಾರೆ. ಅದಾದ ಮೇಲೆ ಅವರು ಹೋಗ್ತಾರೆ. ಒಂದು ದಿನ ತಾಯಿ ತನ್ನ ನಿತ್ಯ ಕಾರ್ಯಗಳಲ್ಲಿ ತೊಡದಾಗ, ಹಸು ಹಾಲು ಕರೀಲಿಕ್ಕೆ ಅಂತ ಹೋದಾಗ ಈ ಘಟನೆ ಆಗತ್ತೆ. ಒಂದು ಹಾವು ಬಂದು ಅವಳನ್ನ ಕಚ್ಚುತ್ತೆ. ಓದಿ. ಹಸುವಿನ ಹಾಲು ಕರೆಯಲು ಹೋಗುತ್ತಿದ್ದಾಗ ನನ್ನ ತಾಯಿಗೆ ಒಂದು ಸರ್ಪ ಕಚ್ಚಿತು, ಅವಳು ಸಾವನ್ನಪ್ಪಿದಳು. ಎಂತ ದೊಡ್ಡ, ಹೇಗೆ ಈ ಭಕ್ತನ ಜೀವನದಲ್ಲಿ ಇಂಥ ದೊಡ್ಡ ದುರ್ಘಟನೆ ಆಗ್ಲಿಕ್ಕೆ ಸಾಧ್ಯ? ಈ ಪ್ರಶ್ನೆ ಎಲ್ಲರ ಮನಸ್ಸಲ್ಲೂ ಬರತ್ತೆ. ಯಾವುದೇ ಒಬ್ಬ ಭಕ್ತನ ಜೀವನದಲ್ಲಿ ಏನಾದ್ರೂ ತೊಂದರೆ ಆದಾಗ, ಪಾಂಡವರು ಇಂಥ ದೊಡ್ಡ ಭಕ್ತರು, ಅವ್ರ ಜೀವನದಲ್ಲಿ ಯಾಕೆ ಇಷ್ಟೊಂದು, ಈ ವೃಂದಾವನದ ಭಕ್ತರು ಅವ್ರು ಯಾಕೆ ಪೂರ್ತಿ ಜೀವನ ಕಣ್ಣೀರಲ್ಲೇ ಕೈ ತೊಳಿತಾ ಇದ್ದಂಗ ಅನ್ಸ್ತು ಅವ್ರು. ಯಾಕೆ ಈ ರೀತಿ ಆದಂತಹ ಪರೀಕ್ಷೆ? ದೇವ್ರು ಯಾಕೆ ಈ ರೀತಿ ನಡೆಸ್ಕೊಳ್ತಾನೆ ತನ್ನ ಭಕ್ತರನ್ನು? ಸೊ ಆದ್ರೆ ದೇವರು ಈ ಅನುಭವವನ್ನ ನೀಡ್ತಾ ಇರೋದು, ಅವನೇನು ತನ್ನ ಭಕ್ತರಿಗೆ ಕಷ್ಟ ಕೊಟ್ಟು ಸಂತೋಷ ಪಡ್ತಾ ಇಲ್ಲ.
ಆದ್ರೆ ಅವರಲ್ಲಿ ಒಂದು ಭಾವವನ್ನ ಅವನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾನೆ. ಏನದು? ಹೇಗೆ ಎಲ್ಲವನ್ನೂ ಕೂಡ ನಾವು ಭಗವಂತನ ಕರುಣೆ ಅಂತ ಸ್ವೀಕರಿಸ್ಬೇಕು. ಮುಂದೆ ಓದಿ. ನಾನು ಇದನ್ನು ಭಗವಂತನ ವಿಶೇಷ ಕರುಣೆ ಎಂದು ಸ್ವೀಕರಿಸಿದೆ. ನೋಡಿ, ಜೀವನದಲ್ಲಿ ಕಷ್ಟ ಬರುತ್ತೆ, ನೋವು ಏನೋ ಸುಖವೂ ಕೊಡಕ್ ಬರುತ್ತೆ. ಸುಖ ಬಂದಾಗ ನಾವು ದೇವರ ಏನೋ ಕೃಪೆ ಅಂತ ಹೇಳೋದು ತುಂಬಾ ಸುಲಭ. ಆದ್ರೆ ಜೀವನದಲ್ಲಿ ನೋವು ಅಥವಾ ಕಷ್ಟ ಬಂದಾಗ ಅದು ಕೂಡ ದೇವರ ಕೃಪೆ ಅಂತ ಹೇಳೋದಕ್ಕೆ ಸಾಕಷ್ಟು ಭಕ್ತಿ ಶಕ್ತಿ ಬೇಕು. ಆಕ್ಚುಲಿ ಹೇಳ್ಬೇಕಂದ್ರೆ ಜೀವನದಲ್ಲಿ ನಾವ್ ಏನ್ ಆಗ್ತಾ ಇದೆಯೋ ಅದು ನಮ್ಮ ಹಿಂದಿನ ಕಾರ್ಯಗಳ ಅನುರೂಪವಾಗಿ ಆಗ್ತಾ ಇದೆ. ಆದ್ರೆ ಯಾವಾಗ ನಾವು ಭಕ್ತಿ ಪ್ರಾರಂಭ ಮಾಡ್ತೀವೋ ಆಗ ಆ ಕರ್ಮದ ಫಲಗಳೇನಿದ್ದಾವೆ ಅದನ್ನ ಭಗವಂತ ನೀಡ್ತಾನೆ, ಭೌತಿಕ ಶಕ್ತಿ ನೀಡೋದಿಲ್ಲ, ಮಾಯೆ ನೀಡೋದಿಲ್ಲ. ಯಾರು ನೀಡ್ತಾರೆ? ಭಗವಂತನೇ ನೀಡ್ತಾನೆ. ಇದು ವಿಶೇಷತೆ ಭಕ್ತನ ಜೀವನದಲ್ಲಿ. ಯಾವೊಂದು ಕರ್ಮ ಫಲಗಳು ಆ ಭಕ್ತನ ಜೀವನದಲ್ಲಿ ಭಕ್ತಿಗೆ ಅನುಕೂಲವಾಗಿದೆಯೋ ಅದನ್ನ ಭಗವಂತ ನೀಡ್ತಾನೆ. ಕೆಲವೊಮ್ಮೆ ಸಂತೋಷ ನೀಡ್ತಾನೆ, ಯಶಸ್ಸು ನೀಡ್ತಾನೆ, ಸುಖ ನೀಡ್ತಾನೆ, ಕೆಲವೊಮ್ಮೆ ತೊಂದರೆಗಳನ್ನು ಕೂಡ ನೀಡ್ತಾನೆ, ಕೆಲವೊಮ್ಮೆ ಚಾಲೆಂಜಸ್ ಕೂಡ ಕೊಡ್ತಾನೆ. ಸೊ ಯಾಕೆ ಭಗವಂತ ನೀಡ್ತಾ ಇದ್ದಾನೆ ಅನ್ನೋದನ್ನ ಪ್ರಶ್ನಿಸೋದ್ರ ಬದಲು ಭಗವಂತ ನಮ್ಮ ಜೀವನದಲ್ಲಿ ಏನಾಗ್ತಾ ಇದೆಯೋ ಅದೆಲ್ಲವನ್ನು ಕೂಡ ಭಗವಂತ ಖುದ್ದಾಗಿ ನಿರ್ವಹಿಸ್ತಾ ಇದ್ದಾನೆ, ಈ ಭಾವನೆ ಇಟ್ಟು, ಈ ವಿಶ್ವಾಸ ಇಟ್ಟು ಭಕ್ತ ಮುನ್ನಡಿಬೇಕು. ತಲ್ಲಣಿಸದಿರು ಮನವೇ, ದಾಸರು ಹೇಳಿದ್ದಾರೆ ಅಲ್ವೇ? ತಲ್ಲಣಿಸ್ಬೇಡ. ಯಾಕೆ ಈ ಜೀವನದಲ್ಲಿ ಯಾಕೆ ಯಾಕೆ ಅಂತ ಪ್ರಶ್ನೆ ಕೇಳಬೇಡ. ಹೇಗೆ ನಾನು ಈ ಸ್ಥಿತಿಯಲ್ಲಿ ಸೇವೆ ಮಾಡ್ತಾ ಹೋಗ್ಲಿ ಅನ್ನೋದನ್ನ ಕೇಳು ಅಂತ ದಾಸರು ಹೇಳ್ತಾರೆ. ಅಂದ್ರೆ ಈ ಭಾವ ಇಟ್ಟು ಜೀವಿಸೋನ್ಗೆ ಶಾಸ್ತ್ರ ತುಂಬಾ ಹೊಗಳುತ್ತೆ. ಯಾಕೆಂದ್ರೆ ಭಕ್ತಿ ಜೀವನ ಅಂದ ತಕ್ಷಣ ಓಕೆ, ನಾನು ಜಪಮಾಲೆ ಹಿಡಿದ ತಕ್ಷಣ ಜೀವನ ಪೂರ್ತಿ ಸುಖಮಯ ಆಯ್ತು, ಏನು ಕಷ್ಟವೇ ಇಲ್ಲ, ನಾನು ಹಾಗೆ ಆಕಾಶದಲ್ಲಿ ತೇಲಾಡ್ತಾ ಇದ್ದೀನಿ, ಆ ಅನುಭವ. ಆದ್ರೆ ಅದೊಂದ್ ರೀತಿ ಮ್ಯಾಜಿಕ್ ಆಯ್ತಲ್ಲ. ಭಗವಂತ ಅದನ್ನ ಕೊಡೋದಿಲ್ಲ ಆ ಅನುಭವ. ಆದ್ರೆ ಆತ್ಮದಲ್ಲಿ ಆತ್ಮ ಅನುಭವವನ್ನ ಪಡುತ್ತೆ, ಆ ಅನುಭವ ನಮಗೆ ಸಿಗುತ್ತೆ. ಆ ಅನುಭವದ ಶಕ್ತಿಯ ಮೇರೆಗೆ ನಾವು ಏನೇ ಜೀವನದಲ್ಲಿ ಕಷ್ಟಗಳು ಬಂದ್ರು ಅದನ್ನ ಎದುರಿಸಿ ಭಗವಂತನ ಸಂತೃಪ್ತಿಗೋಸ್ಕರ ಜೀವಿಸ್ಬೇಕು. ತಾಳ್ಮೆ ಇರಬೇಕು. ನೋವು ಬರುತ್ತೆ, ಕಷ್ಟ ಬರುತ್ತೆ, ಎಲ್ಲವನ್ನೂ ಎದುರಿಸಿ ಮುನ್ನಡೆಯಬೇಕು. ಪಾಂಡವರು ತೋರಿಸಿದ್ದಾರೆ. ಅದೇ ರೀತಿ ಅನೇಕ ಭಕ್ತರು, ಪ್ರಭುಪಾದರ ಜೀವನ ನೋಡಿ, ಎಷ್ಟು ಕಷ್ಟಪಟ್ರು. ಯಾವುದೇ ಒಬ್ಬ ದೊಡ್ಡ ಭಕ್ತನ ಜೀವನ ಶಾಸ್ತ್ರದಲ್ಲಿ ವರ್ಣನೆ ಆಗಿದ್ರೆ ಅದನ್ನ ನೋಡಿ. ಪ್ರಹ್ಲಾದರು, ಅಯ್ಯೋ, ಯಾವೊಬ್ಬ ಭಕ್ತನು ಕೂಡ ಅವ್ರ ಜೊತೆ ಇರಲೇ ಇಲ್ಲ. ಪ್ರತಿ ಇಂಚಿಗೂ ಕೂಡ ಕಷ್ಟ, ನೋವು, ತನ್ನವರೇ ಅವನನ್ನ ಸಾಯಿಸ್ಲಿಕ್ಕೆ ಅಂತ ನಿಂತಿದ್ದಾರೆ. ಇಷ್ಟೊಂದು ಕಷ್ಟ ನೋವುಗಳನ್ನ ಎದುರಿಸಿ ಹೇಗೆ ಭಕ್ತ ಜೀವಿಸ್ತಾನೆ, ಆ ವಿಶ್ವಾಸವನ್ನ ನಾವು ಮೆಚ್ಚಬೇಕು. ಅದರಿಂದ ನಾವು ಸ್ಫೂರ್ತಿ ಪಡಿಬೇಕು. ಅದನ್ನ ಇಲ್ಲಿ ತೋರಿಸ್ತಾ ಇದ್ದಾರೆ. ಸೊ ಇದನ್ನ ಅವನು ವಿಶೇಷ ಕರುಣೆ ಅಂತ ಸ್ವೀಕರಿಸ್ದ. ಅರೆ, ಭಗವಂತ ನನಗೆ ಅವನ ಆಶ್ರಯವನ್ನ ಪೂರ್ತಿಯಾಗಿ ಸ್ವೀಕರಿಸ್ಲಿಕ್ಕೆ ನನಗೆ ಈ ಘಟನೆಯನ್ನ ನನ್ನ ಜೀವನದಲ್ಲಿ ತಂದಿದ್ದಾನೆ. ಓಕೆ, ಮುಂದೇನ್ ಮಾಡ್ಬೇಕು? ಆಗ ಹುಡುಗ ಒಬ್ಬನೇ ಇದ್ದಂತ ಹುಡುಗ, ತಂದೆ ಇರ್ಲಿಲ್ಲ, ಅವನೇನೊಂದು ಹಳ್ಳಿಲಿ ಇರ್ಲಿಲ್ಲ, ಪಕ್ಕದಲ್ಲಿ ಯಾರು ಪರಿಚಯ ಇರ್ಲಿಲ್ಲ. ತಕ್ಷಣವೇ ಅವನು ಒಂದು ರೀತಿ ವಿಚಿತ್ರವಾದಂತಹ ಘಟನೆ ಇದು. ಏನ್ ಮಾಡ್ತಾನೆ? ಓದಿ. ನನಗೆ ಅನುಭವವಿಲ್ಲದಿದ್ದರೂ ನಾನು ತಕ್ಷಣ ಉತ್ತರ ದಿಕ್ಕಿನಲ್ಲಿ ಮನೆಯಿಂದ ಹೊರಟೆ. ಮನೆ ಬಿಟ್ಟು ಹೊರಡ್ತಾ ಇದ್ದಾನೆ ಆ ಮಗು, 5 ವರ್ಷದ ಮಗು. ಉತ್ತರ ದಿಕ್ಕಿನಲ್ಲಿ ಅಂದ್ರೇನು? ಒಂದ್ ರೀತಿ ಹಿಮಾಲಯದ ಸೈಡ್, ಆ ಕಡೆ ಹೊರಡ್ತಾ ಇದ್ದಾನೆ. ದಾರಿಲಿ ಏನೇನ್ ಕಾಣ್ತಾನೆ? ಸಾಕಷ್ಟು ವಿಚಿತ್ರವಾದಂತಹ ಜಾಗಗಳನ್ನ ಕಾಣ್ತಾನೆ. ಓದಿ. ಹಲವಾರು ನಗರಗಳು, ಪಟ್ಟಣಗಳು, ಹಳ್ಳಿಗಳನ್ನು ಹಾದು ಹೋದ ನಂತರ ತೋಟಗಳು, ಕಾಡುಗಳು, ಪರ್ವತಗಳು ಮತ್ತು ಕಣಿವೆಗಳು, ನಾನು ಹಾವುಗಳು, ಗೂಬೆಗಳು ಮತ್ತು ನರಿಗಳಿರುವ ದಟ್ಟವಾದ ಕತ್ತಲೆಯ ಕಾಡನ್ನು ಪ್ರವೇಶಿಸಿದೆ. ಸೊ ಪೂರ್ತಿ ಸೃಷ್ಟಿಯನ್ನ ನೋಡಿದ್ರು ಅವ್ರು. ಆ ಮಗು ಸಿಟಿ ನೋಡ್ದ, ಏನ್ ಭೌತಿಕ ಏನು ವೈಭವ ಇದೆ ಎಲ್ಲವನ್ನೂ ನೋಡ್ತಾ ಹೋದ. ಭಯ ಪಡುವಂತಹ ಜಾಗಗಳಿಗೂ ಕೂಡ ಹೋದ. ದೊಡ್ಡ ಕ್ರೂರವಾದಂತಹ ಜೀವಿಗಳನ್ನು ಕೂಡ ನೋಡ್ದ. ಎಲ್ಲವನ್ನು ನೋಡುವಾಗ, ಅನುಭವಿಸುವಾಗ ಭಗವಂತನ ಆಶ್ರಯವನ್ನ ಮನಸ್ಸಿನಲ್ಲಿಟ್ಟು ನಡೀತಾ ಇದ್ದ ಆ ಮಗು. ಯಾಕೆಂದ್ರೆ ಆ ಮುನಿಗಳ, ಋಷಿಗಳ ಉಪದೇಶ ಹಾಗಿತ್ತು, ಅವರ ಆ ಸಂಘದ ಪ್ರಭಾವ ಹಾಗಿತ್ತು. ಎಲ್ಲೆಡೆ ಭಗವಂತನ ರಕ್ಷಣೆಯನ್ನ ಕಾಣ್ತಾ ಹೋದ. ಸೊ ಹೀಗೆ ನಡೀತಾ ನಡೀತಾ ಮುಂದೆ ಏನಾಯ್ತು? ಒಮ್ಮೆ ಒಂದು ಕಡೆ ಹೋಗಿ ಕೂತ್ಕೊಳ್ತಾನೆ. ಏನಾಗತ್ತೆ? ಓಕೆ, ತುಂಬಾ ಬಾಯಾರಿಕೆಯಾಗಿ ನೀರು ಕುಡಿತಾನೆ, ಸ್ನಾನ ಮಾಡ್ತಾನೆ. ಹೀಗೆ ಸಾಕಷ್ಟು ದಿನಗಳು, ಸಾಕಷ್ಟು ತಿಂಗಳುಗಳು ಹೀಗೆ ಒಂದು ರೀತಿ ತಿರುಗಾಡ್ತಾ ಇದ್ದಾನೆ ಆ ಮಗು. ಒಂದು ಕಡೆ ಹೋಗಿ ಕೂತ್ಕೊಳ್ತಾನೆ. ಮುಂದೆ ಓದಿ. ನಂತರ ನಾನು ಒಂದು ದೊಡ್ಡ ಆಲದ ಮರದ ನೆರಳಿನಲ್ಲಿ ಕುಳಿತೆ ಮತ್ತು ಭಗವಂತನನ್ನು ಧ್ಯಾನಿಸಲು ಪ್ರಾರಂಭಿಸಿದೆ. ನಾನು ಇದನ್ನು ನನ್ನ ಆಧ್ಯಾತ್ಮಿಕ ಗುರುಗಳಿಂದ ಕಲಿತಿದ್ದೆ.
ಸೊ ಭಗವಂತನ ಕುರಿತಾಗಿ ಧ್ಯಾನ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ ಈ ಮಗು. ಯಾಕಂದ್ರೆ ಭಗವಂತನ ಲಕ್ಷಣಗಳನ್ನ ಕೇಳಿದ್ದ, ಅದನ್ನ ಸ್ಮರಣೆ ಮಾಡ್ತಾ ಇದ್ದಾನೆ ಕುತ್ಕೊಂಡು. ಸ್ಮರಣೆ ಮಾಡ್ತಾ 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 ಒಂದ್ ಸಮಯದಲ್ಲಿ ವಿಶೇಷವಾಗಿ ಏನಾಗತ್ತೆ, ಭಗವಂತನ ರೂಪದ ದರ್ಶನವೇ ಆಗತ್ತೆ ಆ ಮಗುಗೆ. ಓದಿ. ಭಗವಂತನ ರೂಪ ದರ್ಶನ ಒಂದು ಜೊತೆ ಆಳವಾದ ವ್ಯಕ್ತಿಯನ್ನು ಒದಗಿಸುತ್ತದೆ. ಅದು ಪದಗಳನ್ನು ಮೀರಿದ ವಿವರಣೆ. ಒಂದು ರೀತಿ ವಿಶೇಷವಾದಂತಹ ಅನುಭವ. ಭಗವಂತನ ಆ ಸುಂದರ ರೂಪ ಅವನ ಸ್ಮೃತಿ ಪಟಲದಲ್ಲಿ ಅಥವಾ ಚಿತ್ತದಲ್ಲಿ ಗೋಚರಿಸುತ್ತೆ. ಭಗವಂತನನ್ನ ನಾವು ನಮ್ಮ ಈ ಭೌತಿಕ ಕಣ್ಣುಗಳಿಂದ ಕಾಣ್ಲಿಕ್ಕೆ ಆಗೋದಿಲ್ಲ. ನಮಗೆ ಕಾಣಕ್ ಆಗೋದಿಲ್ಲ ಅಂತಾನೆ ಭಗವಂತ ವಿಗ್ರಹ ರೂಪದಲ್ಲಿ ಕಾಣಿಸ್ಕೊಂಡಿದ್ದ. ಅದಕ್ಕೆ ಪದೇ ಪದೇ ದೇವರ ದೇವಸ್ಥಾನಕ್ಕೆ ಹೋಗಿ ವಿಗ್ರಹಗಳ ದರ್ಶನವನ್ನ ಪಡಿಬೇಕಂತ ಹೇಳೋದು. ಆಕ್ಚುಲಿ ಭಗವಂತನ ದಿವ್ಯ ಸ್ವರೂಪವನ್ನ ಶುದ್ಧವಾದಾಗ ನಾವು ಅದನ್ನ ಅನುಭವಿಸಬಹುದು ನಮ್ಮ ಕಣ್ಣುಗಳಿಂದ. ಅದಕ್ಕೆ ಪ್ರೇಮ ಚಕ್ಷು ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಈ ಭೌತಿಕ ಶರೀರದಲ್ಲಿ ಇದ್ದಾಗ್ಲೇ ಈ ಮಗುಗೆ ಭಗವಂತನ ದರ್ಶನವಾಗ್ತಾ ಇದೆ ಅವನ ಧ್ಯಾನದಲ್ಲಿ. ಮತ್ತಿನ್ನೇನಾಗತ್ತೆ ಓದಿ. ನಂತರ ಭಗವಂತನ ದರ್ಶನ ನನ್ನ ದೃಷ್ಟಿಯಿಂದ ಮಾಯವಾಯಿತು. ನಾನು ಅತಿ ತಳಮಳಗೊಂಡೆ. ಒಂದು ಫ್ಲಾಶ್ ರೂಪದಲ್ಲಿ ಅದು ಕಾಣಿಸ್ಕೊಳ್ತು, ಮತ್ತೊಂದು ಸೆಕೆಂಡ್ ಅಲ್ಲಿ ಅದು ಮಾಯ ಆಯ್ತು. ತುಂಬಾ ಹಸದಂತ ವ್ಯಕ್ತಿಗೆ ಒಂದು ಒಳ್ಳೆ ಪ್ಲೇಟ್ ಮಾಡಿ ಅವನಿಂದ ಕಸ್ಕೊಂಡ್ರೆ ಹೇಗಾಗುತ್ತೆ? ಅಯ್ಯೋ, ಸಿಕ್ಕಿದ್ದೇ ದೊಡ್ಡ ಆನಂದ, ಸಿಕ್ಕ ಮೇಲೆ ಅದನ್ನ ಕಿತ್ಕೊಂಡ್ರೆ ಇನ್ನಷ್ಟು ದುಃಖ ಅಲ್ವಾ? ಮೊದ್ಲಿದ್ದಕ್ಕಿಂತ ಜಾಸ್ತಿ ದುಃಖ. ಸೊ ಈ ರೀತಿಯಾದಂತಹ ಅನುಭವ ಈ ಮಗುಗಾಯ್ತು. ಒಂದು ರೀತಿ ತುಂಬಾ ವಿಚಲಿತನಾಗ್ಬಿಟ್ಟ ಆ ಮಗು, ತಳಮಳ. ಸೊ ಆ ತಳಮಳ ಭಾವದಲ್ಲಿ ಭಗವಂತನನ್ನ ಮತ್ತೆ ಧ್ಯಾನಿಸ್ಲಿಕ್ಕೆ ಅಂತ ಹೇಳಿ ಕುತ್ಕೊಳ್ತಾನೆ. ಭಗವಂತನ ರೂಪದ ಬಗ್ಗೆ ಚಿಂತಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಮತ್ತೆ ಪ್ರಾರಂಭ ಮಾಡ್ತಾನೆ. ಆದ್ರೆ ಆ ಅನುಭವ ಆಗ್ತಾನೇ ಇಲ್ಲ. ಭಾಗವತ ಇದ್ರ ವರ್ಣನೆ ಮಾಡುತ್ತೆ. ಓದಿ. ನನ್ನ ಪ್ರಯತ್ನಗಳ ಹರೇ ಕೃಷ್ಣ. ನನ್ನ ಕಾಣಿಸ್ತಿಲ್ಲ ಇಲ್ಲಿ. ಪ್ರಯತ್ನಗಳ ನನ್ನ ಪ್ರಯತ್ನಗಳ ಹೊರತಾಗಿಯೂ ನಾನು ಭಗವಂತನನ್ನು ಧ್ಯಾನದಲ್ಲಿ ಸೆರೆ ಹಿಡಿಯಲು ಸಾಧ್ಯವಾಗಲಿಲ್ಲ. ಭಗವಂತನನ್ನ ಧ್ಯಾನದಲ್ಲಿ ನಾನು ಹಿಡಿಲಿಕ್ಕೆ ಅಂತ ಪ್ರಯತ್ನ ಪಟ್ಟೆ, ಆದ್ರೆ ಭಗವಂತ ಗೋಚರಿಸ್ಲೇ ಇಲ್ಲ. ಭಗವಂತ ಆಕ್ಚುಲಿ ಧ್ಯಾನದಲ್ಲಿ ಗೋಚರಿಸೋದಿಲ್ಲ. ಒಂದ್ ರೀತಿ ಅವನಾಗಿ ಅವನು ಆ ಇಚ್ಛೆಯನ್ನ ವ್ಯಕ್ತಪಟ್ಟು ಕಾಣಿಸ್ಕೊಂಡಾಗ ನಾವು ಅವನನ್ನ ಕಾಣಬಹುದು. ಅದೊಂದು ಕೃಪೆನೇ ಆಗಿತ್ತು ಮುಂಚೆ ಆದಂತಹ ಅನುಭವ. ಆದ್ರೆ ಈ ಹುಡುಗ ತುಂಬಾನೇ ಒಂದ್ ರೀತಿ ವಿಚಲಿತನಾಗಿದ್ದಾನೆ, ತಳಮಳದಲ್ಲಿದ್ದಾನೆ. ಮತ್ತೆ ಪ್ರಯತ್ನ ಮಾಡ್ತಾ ಇದ್ದಾನೆ, ಆದ್ರೆ ಅನುಭವ ಸಿಗ್ತಾ ಇಲ್ಲ. ಸೊ ಇವನ ಈ ದುಃಖವನ್ನ ತಿಳಿದಂತಹ ಭಗವಂತ ಪ್ರಕಟ ಆಗೋದಿಲ್ಲ. ಕೆಲವು ಮಾತುಗಳನ್ನು ಹೇಳ್ತಾನೆ. ಏನ್ ಹೇಳ್ತಾನೆ ಅದು ಮುಂದೆ ಬರುತ್ತೆ. ಭಗವಂತನಿಗೆ ಹೇಳೋದು ಅದನ್ನ ಈ ಮಗು ಕೇಳಿಸ್ಕೊಳ್ತಾ ಇದೆ, 5 ವರ್ಷದ ಮಗು. ನನ್ನ ಪ್ರಾಮಾಣಿಕ ಪ್ರಯತ್ನಗಳನ್ನು ನೋಡಿದ ಮೇಲೆ ಆ ಅದೃಶ್ಯ ಪರಮಾತ್ಮ ಗಂಭೀರ ಧ್ವನಿಯೊಂದಿಗೆ ನನ್ನ ದುಃಖವನ್ನು ತಗ್ಗಿಸಲು ನನ್ನೊಂದಿಗೆ ಮಾತನಾಡಿದ. ಸೊ ಅದೊಂದ್ ರೀತಿ ಗಂಭೀರವಾದಂತಹ ಧ್ವನಿ. ಮೇಘ ಗಂಭೀರಯ ಅಂತ ಹೇಳ್ತಾರೆ. ಅಂದ್ರೆ ಹೇಗೆ ಗುಡುಗಿನ ಸೌಂಡ್ ಆಗುತ್ತಲ್ಲ, ಗಂಭೀರತೆಯ ಆಳ ಏನಿರುತ್ತೆ ಆ ಧ್ವನಿಲಿ, ಆ ರೀತಿಯಾಗಿ ಭಗವಂತನ ವಾಣಿ ಕೇಳಿಸ್ತು. ಏನ್ ಹೇಳ್ದ ಭಗವಂತ ಅವನ್ಗೆ? ಅದ್ರ ಈ ವರ್ಣನೆ ಈಗ ಇಲ್ಲಿ ಬರುತ್ತೆ. ಓದಿ. ವಿಶೇಷ ಕರುಣೆಯಿಂದ ನನ್ನ ಬಳಿಗೆ ಬರುವ ಬಯಕೆಯನ್ನು ಹೆಚ್ಚಿಸಲು ನಾನು ನಿನಗೆ ನನ್ನ ದರ್ಶನವನ್ನು ತೋರಿಸಿದೆ. ನಾನ್ ನಿನಗೆ ದರ್ಶನ ತೋರಿಸೋದ್ರ ಹಿಂದೆ ನನ್ನ ಉದ್ದೇಶ ಏನಾಗಿತ್ತು? ದೇವ್ರು ಹೇಳ್ತಾ ಇದ್ದಾನೆ. ಇದು ಹೇಳ್ತಾರೆ ಆ ದೇವರ ವಾಣಿ. ಏನು? ಯಾವ ಉದ್ದೇಶ? ಬಳಿಗೆ ಬರುವ ಆ ಇಚ್ಛೆ, ಆ ಲೋಭ ಅಂತ ಏನ್ ಹೇಳ್ತಾರೆ, ಹಂಬಲಿಸೋದು, ತೀವ್ರ ಉತ್ಕಂಠ, ಇದೆಲ್ಲ ವರ್ಣನೆ ಇದೆ ಭಕ್ತಿ ಶಾಸ್ತ್ರಗಳಲ್ಲಿ. ಆ ಉತ್ಕಂಠತೆ ಬೆಳೆಸ್ಲಿಕ್ಕೆ ನಿನ್ನಲ್ಲಿ ಅಂತ ನಾನು ಈ ದರ್ಶನವನ್ನು ನೀಡಿದೆ. ಹೇಗೆ ಮಗುಗೆ ಐಸ್ ಕ್ರೀಮ್ ತೋರಿಸಿ ಅದನ್ನ ಬಚ್ಚಿಟ್ಬಿಟ್ರೆ ಎಷ್ಟು ಅದನ್ನ ಪಡಿಬೇಕಂತ ಅದು ಕುಣಿದಾಡುತ್ತೆ, ಏನೆಲ್ಲಾ ಮಾಡುತ್ತೆ ಅಲ್ವೇ? ಸೊ ಹಾಗೆ ದೇವರ ಅನುಭವ ಕೊಟ್ಟು ಒಳಗಿಟ್ಬಿಡ್ತಾನೆ. ಪ್ರತಿಯೊಬ್ರು ಕೂಡ ಭಕ್ತಿಗೆ ಬಂದಾಗ ಅನುಭವ ಸ್ವಲ್ಪ ಆಗತ್ತೆ. ಅದಾದ್ಮೇಲೆ ಏನಾಯ್ತು, ಎಲ್ಲ ಸಿಗ್ಲೇ ಇಲ್ಲಲ್ಲ ಅನುಭವ ಅಂತ ನಾವು ಅಲ್ವೇ? ಸೊ ಈ ರೀತಿಯಾದಂತಹ ಅನುಭವವನ್ನ ಭಗವಂತ ಆ ಮಗುಗೆ ನೀಡಿದ. ಮುಂದೇನಾಯ್ತು? ಮುಂದೇನ್ ಹೇಳ್ತಾನೆ? ನಿನ್ನ ಭಕ್ತಿ ಪ್ರಗತಿ ಎಂದಿಗೂ ನಾಶವಾಗುವುದಿಲ್ಲ. ನೀನ್ ಏನನ್ನ ಅನುಭವಿಸಿದ್ಯೋ, ನೀನ್ ಏನ್ ಪ್ರಗತಿ ಮಾಡಿದ್ಯೋ ಅದು ನಾಶ ಆಗೋದಿಲ್ಲ. ಮತ್ತಿನ್ನೇನಾಗತ್ತೆ? ಈ ಜನ್ಮದಲ್ಲಿ ನೀನು ನನ್ನನ್ನು ನೋಡಲು ಸಾಧ್ಯವಾಗುವುದಿಲ್ಲ. ಆದರೆ ಈ ಜನ್ಮದಲ್ಲಿ ಈ ಭೌತಿಕ ಶರೀರದಲ್ಲಿ ನೀನು ನನ್ನನ್ನ ಕಾಣಲಿಕ್ಕೆ ಸಾಧ್ಯ ಆಗೋದಿಲ್ಲ.
ಇದು ಸಾಮಾನ್ಯವಾಗಿ ಇದೇ ರೀತಿಯಾಗಿ ಆಗೋದು. ಈ ಶರೀರದಲ್ಲಿ ನಾವು ಗುರುಗಳ ಆದೇಶವನ್ನ ಪ್ರಾಮಾಣಿಕವಾಗಿ ಪಾಲನೆ ಮಾಡ್ತಾ ದೇವರ ಸೇವೆಯಲ್ಲಿ ತೊಡಗ್ತಾ ಜೀವನವನ್ನ ಕಳೆದಾಗ ಭಗವಂತ ನಮಗೆ ಆಧ್ಯಾತ್ಮಿಕ ಶರೀರವನ್ನ ನೀಡ್ತಾನೆ, ದಿವ್ಯ ಶರೀರವನ್ನ. ಆ ಶರೀರದಲ್ಲಿ ನಾವು ಭಗವಂತನನ್ನ ಕಾಣಬಹುದು, ಅವನ ಸೇವೆಯನ್ನ, ಸಾಕ್ಷಾತ್ ಸೇವೆಯನ್ನ ಮಾಡು ಅಲ್ವೇ. ಸೊ ಅದನ್ನ ಭಗವಂತ ಖುದ್ದಾಗಿ ತಾನೇ ಹೇಳ್ತಾ ಇದ್ದಾನೆ. ಅದಾದ್ಮೇಲೆ ಹಾಗಿದ್ರೆ ಈ ಮಗು ಇನ್ನೂ ಹತಾಶೆ ಆಯ್ತಲ್ಲ, ಭಗವಂತ ಏನಾದ್ರೂ ಒಂದು ಆ ಮಗುಗೆ ಒಂದು ಹೋಪ್ ಕೊಡ್ಬೇಕಲ್ವಾ. ಸೊ ದೇವ್ರೇನ್ ಹೇಳ್ತಾನೆ ಮುಂದೆ ನೋಡಿ, ಓದಿ. ಈ ಭಕ್ತಿ ಸೇವೆಯನ್ನು ಮುಂದುವರಿಸು ಮತ್ತು ಮರಣ ನಂತರ ನೀನು ಪರಿಪೂರ್ಣತೆಯನ್ನು ಪಡೆಯುತ್ತೀಯೆ. ಸೊ ಈ ಜೀವನವನ್ನು ನಡೆಸ್ತಾ ಹೋಗೋ, ನೀನ್ ಮಾಡ್ತಾ ಇರೋ ಕಾರ್ಯ ಇದು ಶತಸಿದ್ಧ, ಇದು ನಿನಗೆ ಫಲವನ್ನ ನೀಡುತ್ತೆ. ಈ ಅನುಭವನ ನೀನು ನೀಡಿದೀನಿ, ಮುಂದೆ ಏನ್ ಸಿಗತ್ತೆ ಅದರ ಒಂದು ತುಣುಕನ್ನ ನೀನು ತೋರಿಸಿದೀನಿ. ಅದನ್ನೇ ನೀನು ಪಾಲನೆ ಮಾಡ್ತಾ ಹೋಗು, ತಾಳ್ಮೆ ಇಟ್ಟು ಈ ಭಕ್ತಿಯನ್ನ ನಡೆಸ್ತಾ ಹೋಗು. ಮುಂದೆ ಶ್ಯೂರ್ಲಿ ಗ್ಯಾರಂಟಿ ಭಗವಂತ ಆಶ್ವಾಸನೆಯನ್ನ ನೀಡ್ತಾ ಇದ್ದಾನೆ. ಸೊ ಇದನ್ನ ತಿಳಿದಂತಹ ಮಗು ಆಗ ಆ ಆಶ್ವಾಸನೆಯನ್ನ ಅದರ ಮೇಲೆ ವಿಶ್ವಾಸ ಇಟ್ಟು ತನ್ನ ಜೀವನವನ್ನ ನಡೆಸುತ್ತೆ. 5 ವರ್ಷದ ಆ ಮಗು ಹೀಗೆ ಜೀವನ ನಡೆಸ್ತಾ ಎಲ್ಲೆಡೆ ಅದು ಬೆಳೀತಾ ದೊಡ್ಡವನಾಗ್ತಾನೆ. ಆ ಹುಡುಗ ಆ ಭಗವಂತನ ಕೃಪೆಯನ್ನ ಎಲ್ಲೆಡೆ ಕಾಣ್ತಾ ಜೀವನ ನಡೆಸ್ತಾ ಹೋಗ್ತಾನೆ. ಒಂದು ಸಮಯದಲ್ಲಿ ಎಲ್ಲರಿಗೂ ಆಗೋ ರೀತಿ ಮರಣವಾಗತ್ತೆ ಆ ಜೀವಿಗೆ, ಮಗುಗೆ. ದೇವರ ಆಶ್ವಾಸನೆಯಂತೆ ಆ ಮಗು ಒಂದು ದಿವ್ಯ ಶರೀರ ಸಿಗತ್ತೆ. ದೇವರ ಆ ಪ್ರಕಟ ಆಗಿ ನಾರದರ ಹೇಳೋ ಪ್ರಕಾರ ಅವರೇ ನನಗೊಂದು ವೀಣೆಯನ್ನ ನೀಡಿದರು. ದೇವದತ್ತಂ ಇಮಂ ವೀಣಾ ಅಂತ ಈ ರೀತಿಯಾಗಿ ವರ್ಣನೆ ಮಾಡಿದ್ದಾರೆ ಭಾಗವತ. ದೇವರೇ ಆ ಸ್ವರಜ್ಞಾನವನ್ನ, ಆ ಸಂಗೀತವನ್ನ ನಾರದನಿಗೆ ನೀಡಿದ್ರು. ನಾರದರು ಅಂತ ಕೇಳಿದ ತಕ್ಷಣನೇ ಅವರು ಆ ಹೇಳುವಂತಹ ತಂಬೂರಿ ಹಿಡ್ಕೊಂಡು ಭಗವಂತನ ಭಜನೆ ಮಾಡ್ತಾ ಆ ದೃಶ್ಯ ಕಾಣುತ್ತೆ. ಅದನ್ನ ಯಾರು ನೀಡಿದ್ರು? ದೇವರೇ ನೀಡಿದ್ರು. ಆ ಶಕ್ತಿಯನ್ನ ಆ ಮಗುಗ್ ನೀಡಿದ್ರು. ಸೊ ಇದನ್ನ ನಾರದರೇ ಖುದ್ದಾಗಿ ಹೇಳ್ತಾ ಇದ್ದಾರೆ. ಕೊನೆಗೆ ಈಗ ನಾವು ಕೊನೆ ಭಾಗಕ್ಕೆ ಬರ್ತಾ ಇದ್ದೀವಿ. ಅವ್ರು ಇದೆಲ್ಲ ವಿವರವನ್ನ ಯಾಕೆ ಹೇಳ್ತಾ ಇದ್ದಾರೆ? ತನ್ನ ಜೀವನದ ಬಗ್ಗೆ ಹೇಳ್ಕೊಳೋಂತಹ ಒಂದು ಹೆಮ್ಮೆನ ಅಥವಾ ಅಹಂಕಾರವ ಏನಿದು? ಯಾಕೆ ಈ ಎಲ್ಲಾ ವೃತ್ತಾಂತವನ್ನ ಹೇಳ್ತಾ ಇದ್ದಾರೆ ಅವರು? ತಮ್ಮ ಏನ್ ತೋರಿಸ್ಕೊಂಡ್ಲಿಕ್ಕ ನಾನು ಈ ರೀತಿ ಆಯ್ತು ನನ್ನ ಜೀವನದ? ಯಾಕೆ ಇದನ್ನೆಲ್ಲ ಯಾಕೆ ಹೇಳಿದ್ರು? ಅಂದ್ರೆ ನಮಗೂ ಒಂದು ಎಕ್ಸಾಂಪಲ್ ಅಲ್ವಾ ಪ್ರಭು? ಏನಕ್ಕೆ example? ಈ ತರ ಗೊತ್ತಾದ್ರೆ ನಾವೂನು ಪ್ರಾಕ್ಟೀಸ್ ಮಾಡ್ಬೋದು, ನಾವೂನು ವಿ ಕ್ಯಾನ್ ಫಾಲೋ ಹಿಸ್ ಫುಟ್ ಸ್ಟೆಪ್ಸ್. ಕರೆಕ್ಟ್. ಸೊ ನಮಗೊಂದ್ ರೀತಿ ಆಶ್ವಾಸನೆ. ಯಾಕಂದ್ರೆ ಈ ರೀತಿಯಾದಂತಹ ಅನುಭವ ನನಗೇ ಆಗಿದೆ, ಪರ್ಸನಲ್ ಎಕ್ಸ್ಪೀರಿಯನ್ಸ್. ಅದಕ್ಕಿಂತ ದೊಡ್ಡ ಪುರಾವೆ ಬೇಕಾಗಿಲ್ಲ ಅಂತ ಹೇಳಿ ಅಲ್ವಾ. ಅಲ್ಲಿ ಇದು ಬರ್ದಿದೆ, ಈ ಶಾಸ್ತ್ರದಲ್ಲಿ ಇದು ಹೇಳಿದೆ, ಅದು ಓಕೆ ನೀನೇನ್ ಅನುಭವಿಸಿದ್ಯಪ್ಪ? ನನ್ನ ಅನುಭವ ಹೀಗಾಗಿದೆ ನೋಡು ಅಂತ ನಾರದರೆ ತಮ್ಮ ಅನುಭವವನ್ನ ಮುಂದಿಟ್ಟು ವ್ಯಾಸರಿಗೆ ಹೇಳಿದ್ರು. ಆಕ್ಚುಲಿ ಅದು ಹೇಳೋ ಮುಂಚೆ ಅವರೊಂದು ಉಪದೇಶ ನೀಡಿದ್ರು. ಯಾರಾದ್ರೂ ನೆನೆಸ್ಕೊಳ್ತೀರಾ? ಆ ಉಪದೇಶ ನೀಡಿ ಇದಕ್ಕೆ ಪುರಾವೆ, ಇದಕ್ಕೆ ಎವಿಡೆನ್ಸ್ ನನ್ನ ಹಿಂದಿನ ಜನ್ಮ ಅಂತ ಒಂದು ಸಿದ್ಧಾಂತ ಹೇಳಿದ್ರು. ಭಕ್ತಿ. ಓಕೆ, ಭಗವಂತನ ವರ್ಣನೆಗಳ ಪ್ರಭಾವ ಏನಿರುತ್ತೆ ನೆನ್ಪಿದ್ಯಾ? ಹಂಸ, ಕಾಗೆ, ಅದನ್ನ ಹೇಳಿ ಅದಾದ ಮೇಲೆ ಇದನ್ನ ಹೇಳಿಕ್ ಪ್ರಾರಂಭ ಅಲ್ವಾ. ಸೊ ಹೀಗೆ ಭಗವಂತನ ಕುರಿತಾಗಿ ನೇರ ಮತ್ತು ಆ ಸಾಕ್ಷಾತ್ ವರ್ಣನೆಯನ್ನ ವ್ಯಕ್ತಿ ಕೇಳಿದಾಗ ಭಗವಂತನ ಪ್ರತಿಯಾಗಿ ಅವನ ಕಡೆ ಅವನ ಆಕರ್ಷಣೆ ಹೊಮ್ಮುತ್ತೆ. ಅದನ್ನ ಪಾಲನೆ ಮಾಡ್ತಾ ಭಕ್ತಿ ಮಾಡಿದಾಗ ಆ ವ್ಯಕ್ತಿ ಜೀವನದಲ್ಲಿ ಮುಂದೆ ಏನಾಗತ್ತೆ ಅನ್ನೋದರ ಒಂದು ರೀತಿ ಸಾಕ್ಷಿ ರೂಪದಲ್ಲಿ ತಮ್ಮ ಜೀವನವನ್ನ ಅವರು ಹೇಳ್ಕೊಂಡ್ರು. ತಮ್ಮ ಜೀವನ ಹೇಳ್ಕೊಳಕ್ಕೆ ಒಂದು ಹೆಮ್ಮೆ ಅಥವಾ ಆ ಭಾವದಲ್ಲ, ಅಹಂಕಾರ ಆ ಭಾವದಲ್ಲಿ. ಸೊ ಇದೆಲ್ಲ ಹೇಳಾದ್ಮೇಲೆ ಈ ಶ್ಲೋಕವನ್ನ ಹೇಳ್ತಾರೆ. ಇದನ್ನ ಹೇಳಿ ನಾವು ಇವತ್ತಿಗೆ ನಿಲ್ಸೋಣ. ಏತದ್ಧಿ ಆತುರ ಚಿತ್ತಾನಾಂ ಹೇಳಿ. ಏತದ್ಧಿ ಆತುರ ಚಿತ್ತಾನಾಂ ಮಾತ್ರ ಸ್ಪರ್ಶೇಚ್ಛಯಾ ಮುಹು ಭವ ಸಿಂಧು ಪ್ಲವೋ ದೃಷ್ಟೋ ಹರಿಚರ್ಯಾನುವರ್ಣನಂ. ಓದಿ. ಇಂದ್ರಿಯ ಸುಖವನ್ನು ಬಯಸಿ ಯಾವಾಗಲೂ ಕಾಳಜಿ, ಭಯ ಮತ್ತು ಆತಂಕಗಳಿಂದ ತುಂಬಿರುವವರು ಆ ಅಜ್ಞಾನದ ಸಾಗರವನ್ನು ದಾಟಲು ಈ ಸೂಕ್ತವಾದ ದೋಣಿಯನ್ನು ಬಳಸಬಹುದು. ಆ ದೋಣಿಯು ಭಗವಂತನ ವ್ಯಕ್ತಿತ್ವದ ಅತೀಂದ್ರಿಯ ಚಟುವಟಿಕೆಗಳ ನಿರಂತರ ಪಠಣ ಹಾಗೂ ಶ್ರವಣವಾಗಿದೆ.
ಇದನ್ನು ನಾನು ವೈಯಕ್ತಿಕವಾಗಿ ಅನುಭವಿಸಿದ್ದೇನೆ. ಸೊ ಏನ್ ಹೇಳ್ತಾ ಇದ್ದಾರೆ ನಾರದರು ಕೊನೆಯದಾಗಿ? ಸೊ ನಾವು ನಮ್ಮ ಜೀವನದಲ್ಲಿ ಎಷ್ಟೊಂದು ಭಯ ಆತಂಕಗಳನ್ನ ಅನುಭವಿಸ್ತಾ ಇರ್ತೀವಿ. ಆತುರ ಚಿತ್ತಾನ, ನಮ್ಮ ಚಿತ್ತ ತುಂಬಾ ಆತುರತೆಯಲ್ಲಿ ತೊಡಗಿರುತ್ತೆ. ಯಾವಾಗ್ಲೂ ಒಂದ್ ರೀತಿ ಕ್ಷುಬ್ಧತೆ, ಡಿಸ್ಟರ್ಬ್ಡ್, ಭಯ, ಆತಂಕ, ಮುಂದೆ ಏನಾಗುತ್ತೋ, ಹಿಂದೆ ಏನಾಯ್ತು, ಯಾಕೆ ಹಾಗೆ ಮಾಡ್ತಾರೆ, ಈ ರೀತಿಯಾದಂತಹ ಅನಿಶ್ಚಿತತೆ ನಮ್ಗೆ ಕಾಡ್ತಾ ಇರುತ್ತೆ. ಹಾಗಾಗಿ ಎಂದೂ ಕೂಡ ಶಾಂತಿ, ನೆಮ್ಮದಿ, ಸುಖವನ್ನ ಜೀವಿ ಅನುಭವಿಸೋದೇ ಇಲ್ಲ. ಅಂತಹ ಜೀವಿಗಳಿಗೆ ಈ ಸಂಸಾರದ ಸಾಗರವನ್ನ ದಾಟ್ಲಿಕ್ಕೆ ಇರುವಂತಹ ಉಪಾಯ ಏನು? ಭವ ಸಿಂಧು ಪ್ಲವಹ. ಭವ ಅಂದ್ರೆ ಭೌತಿಕ, ಭವ ಜಗತ್ತು ಅಂತ ಏನ್ ಹೇಳ್ತೀವಿ. ಸಿಂಧು ಸಾಗರ, ಈ ಸಂಸಾರನ ಸಾಗರದ ಜೊತೆ ಹೇಳ್ತಾರೆ. ಪ್ಲವ ಅಂದ್ರೆ ಒಂದು ದೋಣಿ, ಒಂದು ಶಿಪ್ ತರ. ಸಾಗರವನ್ನ ದಾಟ್ಲಿಕ್ಕೆ ಒಂದು ದೋಣಿ ಬೇಕು. ಆ ದೋಣಿ ಯಾವುದು? ಭಗವಂತನ ಗುಣವರ್ಣನೆ, ಲೀಲಾವರ್ಣನೆಗಳನ್ನ ಕೇಳೋದು, ಶ್ರವಣ, ಪಠಣ ಅಥವಾ ಕೀರ್ತನ. ಇದೇ ಉಪಾಯ. ಇದನ್ನ ನಾರದರು ಹೇಳ್ತಾ ಇದ್ದಾರೆ. ಇದೇ ಮುಖ್ಯವಾದಂತಹ ನಿರ್ಣಯ, ಒಂದು ರೀತಿ ನಿಷ್ಕರ್ಷ, ಒಂದು ರೀತಿ ಮುಖ್ಯ ಕಲಿಕೆ ಇದು. ಸೊ ಈ ಶ್ಲೋಕದ ಮೂಲಕ ಅವರು ಪೂರ್ತಿ ಪ್ರಸಂಗವನ್ನ ಸಾರಾಂಶ ರೂಪದಲ್ಲಿ ಹೇಳಿದ್ರು. ಕೊನೆಯದಾಗಿ ಈ ಪೂರ್ತಿ ನಾವೇನು ಸಂವಾದವನ್ನ ನೋಡಿದ್ವಿ, ಈ ಸಂಚಿಕೆಯಲ್ಲಿ ನಾವ್ ಏನನ್ನ ಕಲಿತೀವಿ? ಮೊದಲನೇದು ಓದಿ. ನಾವು ಸಾಧು ಸಂಘದ ಮಹಿಮೆಯನ್ನು ತಿಳಿಯಬೇಕು ಮತ್ತು ಮಹಾನ್ ಭಕ್ತರ ಸಂಘವನ್ನು ಪಡೆಯಲು ಉತ್ಸುಕರಾಗಿರಬೇಕು. ಸೊ ಭಕ್ತರ ಸಂಘದ ಮಹಿಮೆಯನ್ನ ಎಷ್ಟು ಮಣಿಸಿದ್ರು ಕಡಿಮೆ. ಶಾಸ್ತ್ರಗಳು ಸಾರಿ ಸಾರಿ ಹೇಳ್ತವೆ, ಸಾಧು ಸಂಘ ಸರ್ವಶಾಸ್ತ್ರ ಕಾಯ್, ಲವ ಮಾತ್ರ ಸಾಧು ಸಂಘ ಸರ್ವಸಿದ್ಧಿ ಹಾಯ್. ಲವ ಮಾತ್ರ ಅಂದ್ರೆ ಒಂದ್ ನಿಮಿಷ ಅಥವಾ ಅದಕ್ಕಿಂತ ಕಡಿಮೆ ಅಷ್ಟು ಸಾಧು ಸಂಘ ಸಿಕ್ಕರೂ ಕೂಡ ಸರ್ವಸಿದ್ಧಿ ಹಾಯ್. ಚೈತನ್ಯ ಚರಿತಾಮೃತದಲ್ಲಿ ಈ ಶ್ಲೋಕ ಇದೆ. ಸೊ ಇಷ್ಟೊಂದು ಮಹಿಮೆ ಇದೆ ಸಾಧು ಸಂಘದ ಮಹಿಮೆ. ಅದನ್ನ ಪಡಿಲಿಕ್ಕೆ ನಾವ್ ಯಾವಾಗ್ಲೂ ಉತ್ಸುಕರಾಗಿರ್ಬೇಕು. ಯಾವಾಗ ಆ ಸಂಘದ ಅವಕಾಶ ಸಿಗುತ್ತೋ ಆಗ ನಾವು ಉತ್ಸಾಹದಿಂದ ಅನ್ನು ಸ್ವೀಕರಿಸಲಿಕ್ಕೆ ಮುಂದೆ ಬರ್ಬೇಕು. ಎಷ್ಟು ಶಕ್ತಿ ಇದೆಯೋ ಅಷ್ಟು, ಎಷ್ಟು ಸಾಮರ್ಥ್ಯ ಇದೆಯೋ, ಎಷ್ಟು ದೇವರು ನಮಗೆ ಆ ಸಾಮರ್ಥ್ಯವನ್ನು ಕೊಟ್ಟಿದ್ದಾನೋ ಅಷ್ಟರ ಮಟ್ಟಿಗೆ. ಎರಡನೇ ಮುಖ್ಯವಾದಂತಹ ಕಲಿಕೆ, ಆ ಮಹಾನ್ ಭಕ್ತರ ಉಪದೇಶಗಳನ್ನು ಅನುಸರಿಸಲು ನಾವು ಪ್ರಾಮಾಣಿಕವಾಗಿ ಪ್ರಯತ್ನಿಸಬೇಕು. ಒಂದು ಉತ್ಸಾಹ ಇರಬೇಕು, ಇನ್ನೊಂದು ಪ್ರಾಮಾಣಿಕತೆ, ಸಿನ್ಸಿಯರಿಟಿ ಅಂತ ಏನ್ ಹೇಳ್ತಾರಲ್ವಾ, ಪ್ರಾಮಾಣಿಕತೆ ಇರಬೇಕು. ಆ ಮಗು ಪ್ರಾಮಾಣಿಕನಾಗಿದ್ದ. ಹಾಗೂ ಋಷಿಗಳು ಹೋದ ನಂತರ ಕೂಡ ಪ್ರಾಮಾಣಿಕವಾಗಿ ಅವ್ರು ಏನ್ ಹೇಳಿದ್ರು ಅದನ್ನ ಪಾಲಿಸ್ತಾ ಹೋದ. ಅವನಿಗೆ ಚಾಯ್ಸ್ ಇತ್ತು, ಬೇಕಾದ್ರೆ ಅದನ್ನ ಬಿಟ್ಬಿಟ್ಟು ಬೇರೆ ರೀತಿ ಜೀವನ ಮಾಡ್ಲಿಕ್ಕೆ. ಆದ್ರೆ ಅವನು ಪ್ರಾಮಾಣಿಕನಾಗಿ ಮುಂದೆ ನಡೆದ. ಅದಾದ್ಮೇಲೆ ಕೊನೆಯದಾಗಿ ನಾವು ಭಕ್ತಿ ಸೇವೆಯನ್ನು ಅಭ್ಯಾಸ ಮಾಡುವಾಗ ತಾಳ್ಮೆಯಿಂದ ಇರಬೇಕು ಮತ್ತು ಭಗವಂತನ ಕರುಣೆಗಾಗಿ ಕಾಯಬೇಕು. ತಾಳ್ಮೆಯ ಭಾವ ಕೂಡ ಇರಬೇಕು. ಯಾವ್ಯಾವ ಭಾವ ನೋಡಿ, ಅಂಡರ್ಲೈನ್. ಉತ್ಸುಕತೆ, ಉತ್ಸಾಹ. ಎರಡನೇದು ಪ್ರಾಮಾಣಿಕತೆ. ಮೂರನೇದು ಇಂಪಾರ್ಟೆಂಟ್ ಅಲ್ವಾ ಭಕ್ತಿಲಿ. ಸೊ ಈ ಮೂರು ಭಾವಗಳಿಂದ ನಾವು ಭಕ್ತಿಯನ್ನ ಸ್ವೀಕರಿಸಿ ಪಾಲಿಸ್ತಾ ಮುನ್ನಡೀತಾ ಹೋಗಿ. ಹೀಗೆ ಮುನ್ನಡೆದ್ರೆ ಈ ನಾರದರ ಜೀವನದಲ್ಲಿ ಏನ್ ಪರಿವರ್ತನೆ ಆಯ್ತೋ, ಶಾಸ್ತ್ರಗಳು ಹೇಳುತ್ತೆ ಈ ಪರಿವರ್ತನೆ ಎಲ್ಲರ ಜೀವನದಲ್ಲೂ ಆಗ. ನಮ್ಮ ಪ್ರಾಮಾಣಿಕತೆ, ನಮ್ಮ ಪ್ರಯತ್ನ, ನಮ್ಮ ತಾಳ್ಮೆ, ಅದರ ಮೇಲೆ ಅದೆಲ್ಲ ನಿಂತು. ಸೊ ಶ್ರೀಲ ಪ್ರಭುಪಾದರ ಸಹವಾಸ ಅಥವಾ ಅವರ ಸಂಘ ಅಥವಾ ಉಪದೇಶವನ್ನ ಪಾಲಿಸಿದಂತಹ ಜನರ ಪರಿವರ್ತನೆ ನಾವು ಕಾಣ್ತೀವಿ. ನೆನ್ನೆ ಒಬ್ಬ ಮಹಾನ್ ಭಕ್ತರು ಬಂದಿದ್ರು, 84 ವರ್ಷ ಆದ್ರೂ ಕೂಡ ಎಷ್ಟು ಅವ್ರಿಗೆ ಉತ್ಸಾಹ, ಎಷ್ಟು ಒಬ್ಬೊಬ್ರೆ ಎಲ್ಲೆಲ್ಲೆಲ್ಲ ಅವರು ಟ್ರಾವೆಲ್ ಮಾಡ್ತಾರೆ, ಪ್ರಚಾರಕ್ಕಂತ ಹೋಗ್ತಾರೆ. ಸೊ ಈ ರೀತಿಯಾದಂತಹ ಪರಿವರ್ತನೆ ಹೇಗೆ ಸಾಧ್ಯ ಆಯ್ತು? ಜ್ಞಾನದಿಂದನ, ಯೋಗದಿಂದನ, ತಪಸ್ಸಿನಿಂದ ಅಲ್ಲ, ಸಾಧು ಸಂಘ. ಸೊ ಈ ಭಕ್ತಿಯನ್ನ ನಾವು ಪಾಲನೆ ಮಾಡ್ಲಿಕ್ಕೆ ಮುಖ್ಯವಾಗಿ ನಾವು ಏನನ್ನ ನೋಡ್ಬೇಕು? ಸಾಧು ಸಂಘ. ಸಾಧು ಸಂಘ ಇದ್ರೆ ಎಲ್ಲವೂ ಕೂಡ ಅಲ್ಲಿ ಸಿಕ್ಕಿಬಿಡುತ್ತೆ. ಉತ್ಸಾಹ ಸಿಗುತ್ತೆ, ಸೇವಾ ಅವಕಾಶ ಸಿಗುತ್ತೆ, ನಾಮ ಜಪ ಮಾಡ್ಲಿಕ್ಕೆ, ಕೀರ್ತನೆ, ಎಲ್ಲವೂ ಕೂಡ, ಶ್ರವಣ ಎಲ್ಲ ಸಿಗುತ್ತೆ. ಎಲ್ಲಿ ಸಿಗುತ್ತೆ? ಸಾಧು ಸಂಘ. ಅದೊಂದನ್ನು ಹಿಡಿದು ಬಿಟ್ರೆ ಎಲ್ಲವೂ ಕೂಡ ಸುಲಭವಾಗಿ ಸಾಧ್ಯ ಆಗುತ್ತೆ. ಸೊ ಈ ರೀತಿಯಾಗಿ ಭಾಗವತ ಸಾಧು ಸಂಘದ ಮಹಿಮೆಯನ್ನ ಈ ವೃತ್ತಾಂತದಲ್ಲಿ ಹೇಳ್ತು. ಈ ವೃತ್ತಾಂತವನ್ನು ಪ್ರಭುಪಾದರು ತುಂಬಾ ಚೆನ್ನಾಗಿ ವರ್ಣಿಸಿದ್ದಾರೆ. ತಾವು ಓದಬೇಕಂದ್ರೆ ಮೊದಲನೇ ಸ್ಕಂದದಲ್ಲಿ 4ರಿಂದ 6ನೇ ಅಧ್ಯಾಯದಲ್ಲಿ ಇದನ್ನ ನೀವು ಓದ್ಬೋದು. ಸೊ ಈ ಅಧ್ಯಾಯ, ಈ ಸಂಚಿಕೆ ಇವತ್ತು ನಾವು ನೋಡಿದ್ವಿ.
ತುಂಬಾ ವಿಶೇಷವಾದಂತಹ ಸಂಚಿಕೆ, ಭಾಗವತದಲ್ಲಿ ಮೊದಲನೇ ಬರುವಂತಹ ಈ ಸಂಚಿಕೆ. ಮುಂದಿನ ವಾರ ಮುಂದಿನ ಸಂಚಿಕೆ ನೋಡೋಣ. ಯಾರಿಗಾದ್ರೂ ಏನಾದ್ರು ಪ್ರಶ್ನೆ ಇದೆಯಾ ಅಥವಾ ಏನಾದ್ರು ಕಮೆಂಟ್ ಏನಾದ್ರು ಆಡ್ ಮಾಡ್ಲಿಕ್ಕೆ ಬಯಸ್ತೀರಾ? ಹರೇ ಕೃಷ್ಣ, ದೊಡ್ಡವರು ಇದ್ದೀರಾ, ಹೇಳಿ. ಯಾರಾದ್ರೂ ಹೇಳಲಿಕ್ಕೆ ಬಯಸ್ತೀರಾ ಅಥವಾ ಏನಾದ್ರು ಪ್ರಶ್ನೆ ಇದ್ರು ಕೇಳ್ಬೋದು. ಲೇಟ್ ಆಗಿದೆ, ಸಾರಿ, 8:30 ಆಯ್ತಾ? ಓಕೆ. ಸೊ ನಾರದ್ ಮುನಿ ದೇವ್ರನ್ನ ಕಂಡಿದ್ದು ಧ್ರುವ ಮಹಾರಾಜ್ಗೂ ಸೇಮ್ ಪ್ರೊಸೀಜರ್ ಇದ್ರಲ್ಲ, ಇದು ಅವ್ರಿಗೂನು ಕಾಣಿಸಿದ್ರು ಅಲ್ವಾ? ಸೊ ಧ್ರುವರಿಗೂ ಕೂಡ ಭಗವಂತ ಹರಿ ಕೃಷ್ಣಿಗರ್ಭ ಅಂತ ಏನ್ ಹೇಳ್ತಾರೆ, ಅವ್ರು ಗೋಚರಿಸಿ, ಕರೆಕ್ಟ್. ಅವ್ರಿಗೂ ಫಸ್ಟ್ ಹೃದಯದಲ್ಲಿ ಗೋಚರಿಸಿರ್ತಾರೆ, ಆನಂತರ ಮತ್ತೆ ಮುಂದೆ ಕಾಣಿಸ್ತಾರೆ. ಕರೆಕ್ಟ್, ಎಸ್. ಅವರು ಕೂಡ ಅದೇ ರೀತಿಯಾಗಿ ಕೇವಲ ಒಂದೇ ಭೇಟಿ ನಾರದರ ಅವರ ಗುರುಗಳ ಜೊತೆ ಪಾಲಿಸ್ತಾರೆ. ಎಸ್, ಕರೆಕ್ಟ್. ಮತ್ತೆ ಅಂದ್ರೆ ಅವ್ರ ಧ್ರುವ ಮಹಾರಾಜ್ಗೆ ಪರಮಾತ್ಮವಾಗಿ ತೋರಿಸಿ ಸೊ ಈ ಡಿಸಪಿಯರ್ಡ್. ಎಸ್, ಅವರಾದ್ರೆ ಅಂದ್ರೆ ಅದು ಕೂಡ ಒಂದು ರೀತಿ ಫ್ಲಾಶ್ ಮೊಮೆಂಟ್ ಆಫ್ ಎ ಫ್ಲಾಶ್ ಅಂತ ಏನ್ ಹೇಳ್ತಾರೆ. ತಕ್ಷಣ ಆ ಕ್ಷಣದಲ್ಲಿ ಭಗವಂತನ ದರ್ಶನ ಆಯ್ತು. ಆಕ್ಚುಲಿ ಭಗವಂತ ಪರಮಾತ್ಮ ಇವನ್ನ ನಾವು ಇಂಟರ್ಚೇಂಜಬ್ಲಿ ಯೂಸ್ ಮಾಡ್ತೀವಿ, ಯಾಕಂದ್ರೆ ಆ ಭಗವಂತನೇ ಪರಮಾತ್ಮನಾಗಿದ್ದಾನೆ ಭಕ್ತನ ಹೃದಯದಲ್ಲಿ, ಅಲ್ವೇ? ಸೊ ಆ ಪರಮಾತ್ಮ ಹರಿ ಅವನು ಗೋಚರಿಸ್ತಾನೆ, ಆ ಒಂದು ಕ್ಷಣದಲ್ಲಿ ಆ ಗೋಚರಿಸ್ತಾನೆ. ಆ ರೂಪದಲ್ಲೇ ಆ ಧ್ಯಾನ ನಡೀತಾ ಇರುತ್ತೆ ಆ ಮಗುವಿನ, ಅಲ್ವೇ? ಆ ಧ್ರುವನಲ್ಲಿ. ಆ ನಂತರ ಅದೃಶ್ಯನಾಗ್ತಾನೆ, ಅವನು ಕೂಡ ಇದೇ ರೀತಿ ತಳಮಳಗೊಳ್ತಾನೆ. ಕಣ್ ಬಿಟ್ಟ ತಕ್ಷಣ ಅದೇ ರೂಪ ಕಣ್ಮುಂದೆ ಸೇಮ್. ಸೊ ಈ ರೀತಿಯಾಗಿ ನಮ್ಮ ಭೌತಿಕ ಕಣ್ಣುಗಳಿಗೆ ಭಗವಂತನ ರೂಪ ಗೋಚರಿಸೋದು ಇದು ಸಾಮಾನ್ಯವಾಗಿ ಆಗೋದಿಲ್ಲ. ಯಾಕಂದ್ರೆ ಭಗವಂತನ ಆ ರೂಪದ ಲಕ್ಷಣವೇ ಬೇರೆ, ಅದು ಆಧ್ಯಾತ್ಮಿಕ, ಅಲ್ವೇ? ನಮ್ಮ ಚರ್ಮಚಕ್ಷು ಭಗವಂತ ವಿಶೇಷವಾಗಿ ಕೃಪೆ ಕೊಟ್ಟಾಗ ಆ ರೂಪ ಕಾಣಿಸು. ಈಗ ವಿಗ್ರಹಗಳು ಅದು ಭಗವಂತನ ಕೃಪೆ, ಅಲ್ವೇ? ಅದೇ ರೀತಿಯಾಗಿ ಈ ಏನು ವೃತ್ತಾಂತಗಳಿವೆ ಅದು ಕೂಡ ಭಗವಂತನ ಕೃಪೆ, ಭಗವಂತ ರೂಪ ಕಾಣಿಸು. ಬಟ್ ಅದನ್ನ ನಾವು ಎಕ್ಸ್ಪೆಕ್ಟ್ ಮಾಡಿ ಮುನ್ನಡಿಲಿಕ್ಕೆ ಅದೇ ಆಗ್ಬೇಕು ನನ್ನ ಜೀವನದಲ್ಲಿ ಅನ್ನೋದನ್ನ ಬಯಸೋದು ಅದು ಸಿದ್ಧಾಂತದ ಪ್ರಕಾರ ಸರಿಯಲ್ಲ. ಭಗವಂತ ತೋರಿಸಿದ್ನ ಓಕೆ, ಕೃಪೆ ಅಷ್ಟೇ. ಆ ರೀತಿ ನಾರದ್ ಮುನಿ ದೇಹ ತ್ಯಜಿಸ್ತಾರಲ್ವಾ, ಅದು ಹೌದು. ಇಮಿಡಿಯೇಟ್ ಟ್ರಾನ್ಸ್ಫಾರ್ಮೇಶನ್. ಹೌದು, ಅದ್ರ ಅಂದ್ರೆ ಆ ಭೌತಿಕದಿಂದ ನಾರದ್ ಮುನಿ ದೇಹ ಇಮಿಡಿಯೇಟ್ ಟ್ರಾನ್ಸ್ಫಾರ್ಮ್ ಆಗುತ್ತಾ? ಸೊ ಆ ಪ್ರಸಂಗ ವರ್ಣನೆ ಮಾಡ್ತಾರೆ. ಆಗ ಭಗವಂತನೇ ಖುದ್ದಾಗಿ ಆಗ ಅವರು ಭಗವಂತನ ದರ್ಶನವನ್ನು ಕಾಣ್ತಾರೆ. ಭಗವಂತ ಬಂದು ಅವರಿಗೆ ಇನ್ನೂ ಉಪದೇಶವನ್ನ ನೀಡ್ತಾನೆ, ಆ ವಿಶೇಷವಾದಂತ ಸ್ವಾತಂತ್ರ್ಯವನ್ನ ಕೊಡ್ತಾನೆ. ನೀನು ಎಲ್ಲ ಈ ಪೂರ್ತಿ ಸೃಷ್ಟಿಲಿ ಎಲ್ಲಿ ಬೇಕಾದ್ರೂ ಹೋಗುವಂತಹ ಶಕ್ತಿ ನಿನಗೆ ಕೊಡ್ತಾ ಇದ್ದೀನಿ, ಈ ವೀಣೆಯನ್ನ ನಿನಗೆ ನೀಡ್ತಾ ಇದ್ದೀನಿ, ಈ ಸ್ವರಜ್ಞಾನವನ್ನ ನೀಡ್ತಾ ಇದ್ದೀನಿ, ನೀನು ನನ್ನ ಗುಣಗಳನ್ನ ಗಾನದ ರೂಪದಲ್ಲಿ ಹರಡು ಅಂತ ಉಪದೇಶ ನೀಡಿ. ಒಮ್ಮೆ ಒಬ್ಬೊಬ್ರು ಅಲ್ಲೊಬ್ರು ಹೇಳ್ತಾ ಇದ್ದಾರೆ, ಒಬ್ಬೊಬ್ರಾಗಿ ಹೇಳಿ ಪರವಾಗಿಲ್ಲ, ಅದಾದ್ಮೇಲೆ ಕೇಳ್ತಾನೆ. ಬ್ರಹ್ಮನ ಒಂದು ಹಗಲು ಅಲ್ಲಿ ಮುಗ್ದಿರುತ್ತೆ, ರಾತ್ರಿ ಆಗುತ್ತೆ, ಅವನು ಅಲ್ಲಿ ರೆಸ್ಟ್ ಅಲ್ಲಿ ಇರ್ತಾನೆ. ಮತ್ತೆ ಬ್ರಹ್ಮನ ಹಗಲಾದಾಗ ಅವನು ನಾರದ ಜನ್ಮ ತಗೊಳ್ತಾನೆ. ಅದು ಮುಂದಿನ ಕಲ್ಪ. ಇದು ಒಂದು ಕಲ್ಪದಲ್ಲಿ ಕಲ್ಪ ಭೇದ ಇದು. ಅಂದ್ರೆ ಬ್ರಹ್ಮನ ಒಂದು ದಿನವನ್ನ ಕಲ್ಪ ಅಂತ ಹೇಳ್ತೀವಿ. ಸೊ ಆಕ್ಚುಲಿ ಹೇಳ್ಬೇಕಾದ್ರೆ ಕಲ್ಪ ಪುರಾತೀತ, ಅಂದ್ರೆ ಇದು ಹಿಂದಿನ ಒಂದು ಬ್ರಹ್ಮನ ದಿನದಲ್ಲಿ ಆದಂತಹ ಇತಿಹಾಸ ಘಟನೆ. ಹೌದು. ಅಂದ್ರೆ ಈಗ ಒಂದು ದಿನ ಬ್ರಹ್ಮನ ದಿನದಲ್ಲಿ ಅನೇಕ ಯುಗಗಳನ್ನು ನಡೆದು ಹೋಗುತ್ತೆ. ಒಂದು ಜೀವಿ ಅನೇಕ ಜನ್ಮಗಳನ್ನೇ ಪಡೆದು ಬಿಡ್ತಾನೆ. ಈ ಭಗವಂತನ ಬ್ರಹ್ಮನ ದಿನದಲ್ಲೇ ಆದಂತಹ ಜನ್ಮ ಅಲ್ಲ, ಅದು ಹಿಂದೊಂದು ಕಲ್ಪದಲ್ಲಿ ಇನ್ನೊಂದು ದಿನ ಅದು ಹಿಂದಿನ ಒಂದು ಸೃಷ್ಟಿ ಅದು. ಹೌದು, ಕರೆಕ್ಟ್, ಥ್ಯಾಂಕ್ ಯು. ಅದು ನೀವು ಹೇಳಿದ್ ಸರಿ ಆಯ್ತು. ನಾನು ಹೇಳೋದು ಮರ್ತ ಹೋಗಿದ್ದೆ, ಅವರು ಎಕ್ಸಾಕ್ಟ್ ಆಗಿ. ಎಸ್, ನರಕದಿಂದ ಹಿಡಿದು ಪೂರ್ತಿ ದ್ವಾರಕ್ಕೆ ಎಲ್ಲ ಭಗವಂತನ ಲೀಲೆಗಳಿಗೂ ಕೂಡ ಪ್ರವೇಶ ಅವನಿಗಿದೆ. ಅವರೊಬ್ಬರಿಗೆ ಇರೋದು ವಿಶೇಷವಾಗಿ. ಎಸ್, ಕರೆಕ್ಟ್. ಎಸ್, ಮಾತು. ಹರೇ ಕೃಷ್ಣ ಪ್ರಭು. ನಾರದ ಮುನಿಗೆ ತಕ್ಷಣನೇ ಜನ್ಮ ಸಿಕ್ಕಿ ಬಿಡುತ್ತೆ, ಹೊಸ ಜನ್ಮ. ತಂದೆ ತಾಯಿ ಇರಲ್ಲ ಈ ನಾರದ ಅವತಾರದಲ್ಲಿ ಅವ್ರಿಗೆ. ಅದು ಸೃಷ್ಟಿಯಲ್ಲಿ ನಮ್ ಕಣ್ಮುಂದೆ ಹೇಗ್ ಕಾಣುತ್ತೆ ಅಂದ್ರೆ ಆ ಬ್ರಹ್ಮನ ಹೃದಯದಿಂದ ಅವರು ಪ್ರಕಟರಾಗ್ತಾರೆ. ಬ್ರಹ್ಮನ ಮಗ ಅಲ್ವೇ, ಮಾನಸ ಪುತ್ರರು. ಮಾನಸ. ಸೊ ಬ್ರಹ್ಮನ ಬೇರೆ ಬೇರೆ ಶರೀರದ ಭಾಗಗಳಿಂದ ಬೇರೆ ಬೇರೆ ಪುತ್ರರು ಪ್ರಕಟರಾಗ್ತಾರೆ. ತಲೆಯಿಂದ 4 ಕುಮಾರರು ಪ್ರಕಟರಾಗ್ತಾರೆ, ಅವ್ರ ಜ್ಞಾನ ಹಣೆಯಿಂದ. ಶಿವ ಪ್ರಕಟನಾಗ್ತಾನೆ, ಆನಂತರ ಅನೇಕ ಪ್ರಜಾಪತಿಗಳು ಪ್ರಕಟರಾಗ್ತಾರೆ. ಸೊ ನಾರದರು ಹೊರಮುಖದಲ್ಲಿ ಬ್ರಹ್ಮನ ಮೂಲಕ ಪ್ರಕಟರಾಗ್ತಾರೆ ಹೊರತು ಅವ್ರು ಆಕ್ಚುಲಿ ನಿತ್ಯ ಜೀವಿ, ನಿತ್ಯರವರು, ಆದ್ರೆ ಬ್ರಹ್ಮನ ಮೂಲಕ ಪ್ರಕಟ.
ಅವರ ಕೆಲವು ಜೀವಿಗಳು ಬ್ರಹ್ಮನ ಮೂಲಕ ಪ್ರಕಟರಾಗ್ತಾರೆ, ಕೆಲವು ಜೀವಿಗಳು ಈ ಸಂಸಾರದ ಜೀವಿಗಳು. ಅವರು ಅವರ ಸಂಸಾರ ಏನ್ ಕರ್ಮದ ಅನುಸಾರವಾಗಿ ಮತ್ತೆ ಮತ್ತೆ ಜನ್ಮ ಪಡೀತಾ ಇರೋದು. ಬಟ್ ಕೆಲವು ಜೀವಿಗಳು ನಿತ್ಯ ಮುಕ್ತರು. ಸೊ ನಾರದರು ಒಂದ್ ರೀತಿ ಹೇಳ್ಬೇಕಂದ್ರೆ ಅವ್ರನ್ನ ಸಾಧನಾ ಸಿದ್ಧ ಅಥವಾ ಕೃಪಾ ಸಿದ್ಧರು ಅಂತ ಹೇಳ್ತಾರೆ. ಅವರು ನಿತ್ಯ ಸ್ಥಿತಿಯನ್ನ ಪಡೆದರು. ಸೊ ಪ್ರತಿ ಜೀವಿ ಕೂಡ ಅದನ್ನ ಪಡಿಬಹುದು. ಪಡೆದಾದ ಮೇಲೆ ಅವರು ಮತ್ತೆ ಈ ಭಗವಂತನ ಲೀಲೆಗಳಲ್ಲಿ ಪ್ರಕಟರಾಗ್ತಾರೆ, ಅದು ನಿತ್ಯ ರೂಪದಲ್ಲಿ ಪ್ರಕಟರಾಗ್ತಾ. ಹೌದು, ಎಸ್ ಕರೆಕ್ಟ್. ಇದು ನಾರದ್ರು ಭೂಲೋಕಕ್ಕೂ ಬಂದು ಒಂದ್ ನಿಮಿಷ, ಪ್ರಸಾದದ ಅರೇಂಜ್ಮೆಂಟ್ಸ್ ಇದೆ ಅಲ್ವಾ? ಪ್ರಸಾದದ ಅರೇಂಜ್ಮೆಂಟ್ಸ್ ಇದೆ, ಹೇಳ್ತೀರಾ? ಹಾ ಪರವಾಗಿಲ್ಲ, ಎಸ್ ದೂರ ಆಗುತ್ತಲ್ಲ. ಎಸ್ 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 ಹೇಳ್ತೀವಿ ನಾವು ಅದ್ರ ಡೀಟೇಲ್ಸ್. ಕೆಳಗೆ ಪ್ರಸಾದ ಇದೆ ಮಾತಾಡಿ. ಹಾ ಕೆಳಗಡೆ ಪ್ರಸಾದ ಇದೆ, ಕೆಳಗೆ ತಗೊಂಡ್ ಪ್ರಸಾದ ಬನ್ನಿ. ಇದೆ. ಹಾ ಪ್ರಶ್ನೆ. ನಾರದ್ರು ಬ್ರಹ್ಮನ್ ಮಗ ಅಂದ್ರೆ ಬ್ರಹ್ಮನ ಮಾನಸ ಪುತ್ರರು ಅಂತಾನೆ ಹೇಳ್ತಾರೆ. ಹೌದು, ಹಾಗಾಗಿ ಇವರು ಭೂಲೋಕಕ್ಕೂ ಬರ್ತಾ ಇರ್ತಾರೆ, ಮತ್ತೆ ವೈಕುಂಠ ಬ್ರಹ್ಮಲೋಕ ಎಲ್ಲಾ ಕಡೆನೂ ಓಡಾಡ್ತಾ ಇರ್ತಾರೆ. ಹೌದು, ಹೌದು. ಈಗ ಅವರು ಭೂಲೋಕಕ್ಕೆ ಬರುವಾಗ ನಮ್ಮಂತೆ ಭೌತಿಕ ಶರೀರನ ಇಟ್ಕೊಂಡಿರ್ತಾರ? ಹೇಗೆ ಬರ್ತಿದ್ರು? ಋಷಿಗಳ ಸಾಮಾನ್ಯ ಜನರಿಗೆ ಬರ್ತಾ ಇರ್ಲಿಲ್ಲ ಅಂತ ಇದೆ. ಋಷಿಗಳ ಇದು ಮಾತ್ರ ಇರ್ತಾ ಇತ್ತು ಅವ್ರದ್ದು. ಹೌದು ಹೌದು. ಹಾಗಿದ್ದಾಗ ಅವ್ರಿಗೆ ಶರೀರ ಹೇಗಿತ್ತು? ಭೌತಿಕ ಶರೀರನ ಹೇಗೆ ಅವ್ರದ್ದು ಸ್ವರೂಪ ಹೇಗಿತ್ತು ಅಂತ? ಒಳ್ಳೆ ಪ್ರಶ್ನೆ. ಎಸ್. ಸೊ ಅವರ ಶರೀರವನ್ನ ಆಧ್ಯಾತ್ಮಿಕ ಶರೀರ ಅಂತಾನೆ ಹೇಳಿದ್ದಾರೆ. ಅವರು ಇಚ್ಛೆ ಪಟ್ಟು ಗೋಚರಿಸಿಕೊಂಡಾಗ ಜೀವಿ ಕಾಣ್ಲಿಕ್ಕೆ ಸಾಧ್ಯ. ಸಾಮಾನ್ಯವಾಗಿ ಅವರನ್ನ ಕಾಣ್ಲಿಕ್ಕೆ ಸಾಧ್ಯ ಪ್ರತಿ ಜೀವಿಗೆ ಆಗೋದಿಲ್ಲ. ಆದರೆ ಒಂದು ವಿಶೇಷವಾದಂತಹ ಪರಿಸ್ಥಿತಿಯಲ್ಲಿ ಅವ್ರು ಕಾಣಿಸ್ಕೊಂಡ್ರು. ಈಗ ಉದಾಹರಣೆಗೆ ಹೇಳ್ಬೇಕಂದ್ರೆ ಶ್ರೀಕೃಷ್ಣ ಆಕ್ಚುಲಿ ಹೇಳ್ಬೇಕಂದ್ರೆ ಅವನ ಸ್ವರೂಪ ದಿವ್ಯ, ಆಧ್ಯಾತ್ಮಿಕ, ಲೇಷ ಮಾತ್ರವೂ ಕೂಡ ಭೌತಿಕ ಇಲ್ಲ ಅವನಲ್ಲಿ. ಆದರೆ ಅವನು ಈ ಜಗತ್ತಿನಲ್ಲಿ ಬಂದು ಲೀಲೆಗಳನ್ನ ಮಾಡುವಾಗ ಅವನೇ ಈ ವಿಶೇಷ ಕೃಪೆಯನ್ನ ಪ್ರತಿ ಜೀವಿಗೆ ನೀಡಿದ. ಭಕ್ತರಿಗಷ್ಟೇ ಅಲ್ಲ, ಸುರರು ಕೂಡ ಅವನನ್ನ ಕಂಡ್ರು, ಸಾಮಾನ್ಯ ಜೀವಿಗಳು ಕೂಡ ಅವನನ್ನ ಕಂಡ್ರು. ಇದು ಏನು? ಇದು ಭಗವಂತನ ಕೃಪೆ. ಅದೇ ರೀತಿಯಾಗಿ ಭಕ್ತರ ಶರೀರದ ಸ್ವರೂಪವೂ ಕೂಡ ಆಧ್ಯಾತ್ಮಿಕ, ಅಂದ್ರೆ ಈ ರೀತಿಯಾದಂತಹ ನಿತ್ಯ ಸಿದ್ಧ ಭಕ್ತರು ಅಂತ ಹೇಳ್ತಾರೆ, ಅಥವಾ ನಿತ್ಯ ಸೂರಿಗಳು ಅಂತ ಏನು ಹೇಳ್ತಾರೆ, ಆ ಭಕ್ತರು. ಸೊ ಅವರ ಶರೀರ ಅದು ಭೌತಿಕ ನಿಯಮಗಳಿಗೆ ಅದರ ಇದು ಇಲ್ಲ, ಪ್ರಭಾವ ಅದ್ರ ಮೇಲೆ ಇರೋದು, ನಿಯಮಗಳ ಪ್ರಭಾವ ಅಥವಾ ಏನು ಮುಪ್ಪು ಅಥವಾ ಈ ರೀತಿಯಾದಂತಹ ಪ್ರಭಾವ ಅದ್ರ ಇರೋದು. ಹಾಗನ್ನ ತಿಳ್ಕೊ. ಅದ್ರ ಕೊನೆ ಪ್ರಶ್ನೆ ಹೇಳಿ. ಎಸ್ ಎಸ್ ಆಯ್ತು. ಇವಾಗ ನೀವು ಉಚ್ಚಿಷ್ಟ ಬಗ್ಗೆ ಹೇಳಿದ್ರಲ್ಲ, ಅದ್ರ ಬಗ್ಗೆ ಡೌಟ್ ಇತ್ತು. ಅದನ್ನ ನಾನ್ ತಿಳಿದಿರೋ ಪ್ರಕಾರ ಉಚ್ಚಿಷ್ಟ, ನನಗೆ ತಿಳಿಸಿದ ಪ್ರಕಾರ ಉಚ್ಚಿಷ್ಟ ಅಂತಂದ್ರೆ ಅದು ಊಟ ಮಾಡಿದ್ದು ಬಿಟ್ಟಿದ್ದು ಅಂತ ಎಂಜಲ್ ಅಂತಲ್ಲ, ಅಡಿಗೆ ಇವ್ರು ಬಡಿಸಿ ಮತ್ತೆ ಉಳಿದಿರೋ ಅಡಿಗೆ ಅಂತ ನಾನ್ ಅನ್ಕೊಂಡಿದ್ದು. ಸೊ ಅದು ಕರೆಕ್ಟಾ? ಹೌದೌದು, ಅದನ್ನು ಕೂಡ ಅದೇ ರೀತಿಯಾಗಿ ಎಕ್ಸ್ಪ್ಲೇನ್ ಮಾಡ್ಲಾಗುತ್ತೆ. ವಿಶೇಷವಾಗಿ ಅವರು ಏನು ತಿಂದು ಉಳಿದಂತಹ ಪ್ರಸಾದ ಏನಿದೆ ಅದನ್ನ ಉಚ್ಚಿಷ್ಟ ಅಂತ ಹೇಳಿ. ಬಟ್ ನಾಟ್ ಅದೇ ಅವ್ರು ಊಟ ಮಾಡಿದ ಎಲೆಯಲ್ಲಿ ಉಳ್ದಿರೋ ಎಂಜಲು ಆತರ ಅಲ್ಲ ಅಂತ. ಹಾಗಂತ ಏನಿಲ್ಲ, ಹಾಗಂತ ಏನು ಅದ್ರ ಬಗ್ಗೆ ಭೇದ ಮಾಡಿಲ್ಲ. ಈಗ ಭಗವಂತನ ಪ್ರಸಾದಲ್ಲೂ ಕೂಡ ಅದೇ ರೀತಿಯಾಗಿ ಹೇಳ್ತೀವಲ್ವಾ? ಅಲ್ಲ, ಭಗವಂತನ ಪ್ರಸಾದ ಅದೇ ರೀತಿಯಾಗಿ ಇದನ್ನು ಕೂಡ ಗ್ರಹಿಸ್ತೀವಿ ಆ ರೀತಿಯಾಗಿ. ಸೊ ಭಗವಂತನ ಕೃಪೆ ಅಲ್ಲಿ ಮುಂದಿಟ್ಟಂತ ವಸ್ತುವಿನ ಅಷ್ಟೇ ಅದಕ್ಕೆ ಸೀಮಿತ, ಅಥವಾ ಭಕ್ತರ ಕೃಪೆ ಕೂಡ ಅಷ್ಟಕ್ಕೆ ಸೀಮಿತ ಅಂತ ಕಾಣೋದು. ಅದು ಯಾಕೆಂದ್ರೆ ನನ್ಗೆ ಅದು ಗೊತ್ತಾಗಿದ್ದು ಅಂದ್ರೆ, ರಾಮಾನುಜಾಚಾರ್ಯರು ಅವರು ಮುಂಚೆ ಒಬ್ರು ಭಕ್ತರಿಗೆ ಕರ್ಕೊಂಡ್ಬಂದು ಊಟ ಹಾಕ್ತಾರೆ ಅವ್ರ ಮನೆಯಲ್ಲಿ. ಆವಾಗ ಅವ್ರ ಹೆಂಡತಿ ಅಯ್ಯೋಯ್ಯೋ ನೋಡಿ ಇವ್ರು ಬಂದು ಊಟ ಮಾಡಿದೀನಿ, ಉಳ್ದಿದ್ ಅಡ್ಗೆನೆಲ್ಲ ತಗೊಂಡೋಗಿ ಬಾವಿಗೆ ಸುರ್ತಾರೆ, ಯಾಕಂದ್ರೆ ಇವ್ರು ಊಟ ಮಾಡಿದ ಅಡ್ಗೆ ನಾವು ಊಟ ಮಾಡಕ್ಕಾಗತ್ತ ಅಂತ ಹೇಳಿ. ಅವಾಗ ರಾಮಾನುಜಾಚಾರ್ಯರು ಅಯ್ಯೋ ನೀನು ಎಲ್ಲಾ ಮಾಡ್ಬಿಟ್ಯಾ, ನಾನು ಅವ್ರ ಉಚ್ಚಿಷ್ಟ ಅಂತ ತಿನ್ಬೇಕಾಗಿತ್ತು, ಅದ್ರದ್ದು ಇದು ನನ್ಗೆ ಸಿಕ್ಕಿಲ್ಲ. ನೀವು ಸರಿಯಾದ ಪ್ರಸಂಗನೇ ಹೇಳಿದಿರ. ಆಕ್ಚುಲಿ ಊಟವನ್ನ ಅಂದ್ರೆ ಏನು, ಭಗವಂತನಿಗೆ ಅಂತ ನೈವೇದ್ಯ ಮಾಡಿ ಫಸ್ಟ್ ಪ್ರಸಾದವನ್ನ ದೊಡ್ಡ ವ್ಯಕ್ತಿಗಳು, ಹಿರಿಯ ವ್ಯಕ್ತಿಗಳಿಗೆ ಫಸ್ಟ್ ಕೊಡೋದು, ಅದು ವಾಡಿಕೆ ಅಲ್ವಾ? ಅದು ನಡ್ಕೊಳ್ಳುವಂತ ವಿಧಾನ. ಅವರು ತಿಂದಂತಹ ಉಳಿದಿದ್ದೆಲ್ಲವೂ ಕೂಡ ಬೇರೆಯವರಿಗೆ, ಮನೆಯಲ್ಲಿ ದೊಡ್ಡವರು, ತಂದೆ ಅಥವಾ ತಾತ, ಅವ್ರು ಅವ್ರಿಗೆ ಫಸ್ಟ್ ಬಳಸು. ಅದೇ ರೀಸನ್ಗೆ. ಎಸ್
ಈಗ ಹಸುಗೆ ಕೂಡ ಕೊಡ್ತಾರೆ, ಮುಂಚೆ ಫಸ್ಟ್ ಹಸು ಕೊಡ್ತಾರೆ ಅಥವಾ ಹೊರಗಡೆ ಬ್ರಾಹ್ಮಣರಿಗೆ ಕೊಡ್ತಾರೆ, ಈ ರೀತಿಯಾಗಿ ಅದೇ ಪರ್ಪಸ್ ಇರೋದು. ಲಾಸ್ಟ್ ಪ್ರಶ್ನೆ, ಎಸ್ ಕೊಡಿ. ಪರವಾಗಿಲ್ಲ, ಇಲ್ಲ ಪ್ರಶ್ನೆ ಕೇಳ್ಬೋದು, ಬಟ್ ಬೇರೆಯವ್ರು ಹೋಗ್ಲಿಕ್ಕೆ ಸೆಷನ್ ಏನು. ಈ ಒಂದ್ ಪ್ರಸಂಗದಲ್ಲಿ ಬಂದಾಗ ಈ ಪಾಂಡವರು ಇದ್ರಲ್ಲಿ ಇರ್ತಾರೆ, ಕೃಷ್ಣ ಊಟಕ್ಕೆ ಅಂತ ಬಂದಾಗ ಆ ಪಾತ್ರೆಯಲ್ಲಿ ಅಡಿಗೆ ಎಲ್ಲ ಅವ್ರು ಪಾಂಡವರು ಊಟ ಮಾಡ್ಬಿಟ್ಟಿರ್ತಾರೆ, ಪಾತ್ರೆಯಲ್ಲಿ ಒಂದೇ ಒಂದು ಹಾ ಅನ್ನದಾಗಳಿರುತ್ತಲ್ವಾ, ಆ ಕೃಷ್ಣನ್ ಕೊಡ್ತಾರೆ ಅದೇ ಅಂತ. ಅವಾಗ ಅದು ಏನು ಉಚ್ಚಿಷ್ಟನಾ ಏನು? ಅದು ಉಚ್ಚಿಷ್ಟವೇ, ಬಟ್ ಆದ್ರೆ ಭಗವಂತನೇ ಕೇಳ್ತಾನಲ್ವಾ, ಅವ್ರಿಗೆ ಕೊಡಕ್ಕೆ ಅವ್ರಿಗೆ ಆಕ್ಚುಲಿ ಗೊತ್ತೂ ಇರ್ಲಿಲ್ಲ ಅಲ್ಲಿದೆ ಅಂತ, ಬಟ್ ಭಗವಂತನೇ ಕೇಳ್ತಾನೆ. ಆದ್ರೆ ಅವ್ರಿಗೆ ಗೊತ್ತಿರ್ಲಿಲ್ಲ, ಆದ್ರೆ ಭಗವಂತನೇ ಕೇಳ್ತಾನೆ ಅದನ್ನ ನನಗೆ ಕೊಡು ಅಂತ, ಹಾಗಾಗಿ ಕೊಡುವಂಥದ್ದು. ಆದ್ರೆ ಸಾಮಾನ್ಯವಾಗಿ ಆ ರೀತಿಯಾಗಿ ಭಕ್ತರು ವರ್ತಿಸೋದಿಲ್ಲ ಅಲ್ವೇ? ಎಸ್, ಅದು ಭಗವಂತನೇ ಆ ರೀತಿಯಾದಂತಹ ಭಾವದಲ್ಲಿ, ತನ್ನ ಭಕ್ತರ ಸೇವಕನ ಭಾವದಲ್ಲಿ ಅವರು ಉಂಡು ಬಿಟ್ಟಂತಹ ಏನ್ ಉಳಿದಿರೋದನ್ನ ಅವನು ಸ್ವೀಕರಿಸ್ತಾ ಅನ್ನೋ ಒಂದು ಭಾವನ ನಾವು ನೋಡಿ ಆ ಅಕ್ಷಯ ಪಾತ್ರೆ. ಎಸ್, ಹರೇ ಕೃಷ್ಣ, ತುಂಬಾ ಧನ್ಯವಾದ. ಹರೇ ಕೃಷ್ಣ. ಪ್ರಭುಜಿ ಅವರಿಗೆ ಬಹಳ ಸುಂದರವಾಗಿ ನಮಗೆ ಭಾಗವತ್ ಪುರಾಣದ ವಿಶೇಷತೆ ಏನು, ಆಮೇಲೆ ಅವರು ಹಿಂದಿನ ಜನ್ಮದಲ್ಲಿ ನಾರದ್ ಮುನಿ ಅವರು ಹಿಂದಿನ ಜನ್ಮದಲ್ಲಿ ಹೇಗೆ ಭಕ್ತಿ ವೇದಾಂತ ಸಾಧು ಸಂಘದಿಂದ ಹೇಗೆ ಅವರ ಭಕ್ತಿ ಜೀವನ ಶುರು ಆಯ್ತು, ಮತ್ತೆ ನಮ್ಗೆ ಹೇಗೆ ನಮ್ಮ ಜೀವನದಲ್ಲಿ ಸಾಧು ಸಂಘ ಎಷ್ಟು ಪ್ರಾಮುಖ್ಯತೆ ಅನ್ನೋದು ಸುಂದರವಾಗಿ ಹೇಳಿದ್ದಾರೆ. ಅವರಿಗೆ ಒಂದು ಸಲ ನಾವು ನಮ್ಮ ಕೃತಜ್ಞತೆಯನ್ನು ಹರೇ ಕೃಷ್ಣ ಮಹಾಮಂತ್ರವನ್ನು ಹೇಳಿ ಹೇಳ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ಮುಂದಿನ ಸಂಚಿಕೆ ಡೀಟೇಲ್ಸ್ ನ ನಿಮ್ಗೆ ಹೇಳ್ತೀವಿ, ನೆಕ್ಸ್ಟ್ ವಾರದ ಡೀಟೇಲ್ಸ್ ಶ್ಯೂರ್ ಇಲ್ಲ, ನೋಡೋಣ ಏನಾಗುತ್ತೆ. ಹರೇ ಕೃಷ್ಣ. ಎವ್ರಿ ಶನಿವಾರ ಮಾಡುವಂತಹ ಪ್ರಯತ್ನ ನೋಡೋಣ, ದೇವ್ರ ಇಟ್ಟಂಗೆ ಹಾಗೆ. ಎವ್ರಿ ಒಂದೊಂದು ತಗೊಳ್ತಾವ.